ಮಿಷನ್ ಮೈಸೂರು ಹಾಗೂ ಆಶಾದೀಪ ಸಮನ್ವಯ ಶಿಕ್ಷಣ ತರಬೇತಿ ಕೇಂದ್ರ ಮೈಸೂರಿನ ಸಹಯೋಗದೊಂದಿಗೆ ಇದು ನಾವು ಅಕ್ಷಾಭಾರತ್ ಮಿಷನ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಶ್ರೀ ಗುರುಸ್ವಾಮಿಯವರ ಒಂದು ಅಪ್ಪಣೆ ಮೇರೆಗೆ ಅವರ ಒಂದು ಮನವಿಯನ್ನ ಕೇಳ್ಕೊಂಡಾಗ ನಾವು ಈ ಕಾರ್ಯಕ್ರಮ ಮಾಡ್ತೀವಿ, ಈ ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ನಿಮ್ಮ ಒಂದು ಸ್ಥಳಾವಕಾಶವನ್ನು ಮಾಡಿಕೊಡಿ ಅಂದಾಗ ತುಂಬಾ ಹೃದಯದ ಒಪ್ಕೊಂಡ್ರು. ಹಾಗಾಗಿ ಈ ಒಂದು ಸುಂದರ ಸಂಜೆಯ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಕ್ಷಾಭಾರತ್ ಮಿಷನ್ ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹ ಪ್ರತಿ ತಿಂಗಳು ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ವಿಭಿನ್ನವಾದಂತಹ ಸಂಘ ಸಂಸ್ಥೆಗಳು, ಅನಾಥಾಲಯಗಳು, ವೃದ್ಧಾಶ್ರಮಗಳು ಹೀಗೆ ಅಲ್ಲಲ್ಲಿ ಕಾರ್ಯಕ್ರಮ ಮಾಡ್ತಾ ಬರ್ತಾರೆ. ಯಾಕಪ್ಪ ಅಂದ್ರೆ ನಾವು ಯಾವುದೇ ಒಂದು ಅನಾಥಾಲಯ ಆಗೋದು, ವೃದ್ಧಾಶ್ರಮ ಆಗೋದು, ಯಾವುದೇ ಹಣವನ್ನ ಬರುತ್ತದೆ ನಾವು ತಲುಪತಕ್ಕಂತ ಒಂದು ಹಾಲನ್ನ ಬಾಡಿಗೆ ಕೊಟ್ಕೊಂಡ್ರೆ ಎಷ್ಟು ದುಡ್ಡ ಹೊತ್ತು ಆ ಹಣವನ್ನ ಆ ಸಂಸ್ಥೆ ಇರ್ತಕ್ಕಂತ ಮಕ್ಕಳಿಗೆ ಊಟವನ್ನ ನೀಡುವುದರ ಮೂಲಕ ಆ ಮಕ್ಕಳ ಮನಸಂತೋಷವನ್ನು ಪಡಿಸಬೇಕು. ಅದೇ ರೀತಿ ಒಂದು ಸ್ಥಳ ಬದಲಾವಣೆ ಆದಾಗ ನಮ್ಗೆ ಇರ್ತಕ್ಕಂತಹ ಎಲ್ಲರಿಗೂ ಸಹ ಮನ ಸಂತೋಷ ಉಂಟಾಗುತ್ತೆ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷದಲ್ಲಿ 8 ರಿಂದ 10 ಕಾರ್ಯಕ್ರಮಗಳನ್ನ ಅಕ್ಷಾಭಾರತ್ ಮಿಷನ್ ಜೊತೆಗೆ ಸುರಕ್ಷಾ ಫೌಂಡೇಶನ್ ಮೈಸೂರು ಎರಡು ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇರ್ತೇವೆ. ಹಾಗಾಗಿ ಇವತ್ತು ಅಕ್ಷಾಭಾರತ್ ಮಿಷನ್ ಒಂದು ಮೈಸೂರು ವತಿಯಿಂದ ವಿಶ್ವ ಅಂಗವಿಕಲರ ದಿನಾಚರಣೆ ಹಾಗೂ ಒಂದು ಕನ್ನಡ ರಾಜ್ಯೋತ್ಸವವನ್ನ ನೀವೆಲ್ಲರ ಬೆಂಬಲ, ಆಶಯ, ಪ್ರೋತ್ಸಾಹದೊಂದಿಗೆ ಒಂದು ಆಯೋಜನೆ ಮಾಡಿದ್ದೀವಿ. ಈ ಒಂದು ಸುಂದರ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಅತಿಥಿಗಳು ದಯಮಾಡಿ ಅಲಂಕರಿಸಬೇಕು. ಅವರ ಹೆಸರನ್ನ ನಾವು ಹೇಳ್ತೀವಿ, ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಯುತ ಟಿ ಸತೀಶ್ ಅವರುಗೌಡರು ಸಾಹಿತಿಗಳು, ಯುವ ಲೇಖಕರು, ಯುವ ಬರಹಗಾರರು ಹಾಗೂ ಮೈಸೂರಿನಲ್ಲಿ ಮನೆ ಮಾತಾಗಿರುವ ಶ್ರೀಯುತ ಸಜೋಗವಂದನೆ ಒಂದು ಕಾವ್ಯನಾಮದಿಂದ ಅಂಕಿತನಾಮದಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಶ್ರೀಯುತ ಟಿ ಸತೀಶ್ ಅವರುಗೌಡರು ಈ ಒಂದು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಅವರನ್ನ ಹೃದಯಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಸಮಾರಂಭದ ಒಂದು ಅಧ್ಯಕ್ಷತೆಯನ್ನ ನಮ್ಮ ಅಕ್ಷಾಭಾರತ್ ಮಿಷನ್ ಸದಸ್ಯರು ಎಲ್ಲರ ಹಿತೈಷಿಗಳು ಅಂತ ಶ್ರೀ ಎಚ್ ಕೆ ನಾಗೇಶ್ವರ ಅವರು ಆರೋಗ್ಯ ಇಲಾಖೆ ಹಾಸನ ದಯಮಾಡಿ ಅವರ ಒಂದು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಅವರನ್ನು ನಾನು ಕೋರ್ಕೊಳ್ತಾ ಇದ್ದೇನೆ. ಅಲಂಕರಿಸಬೇಕು ಅಂತ ಅವರನ್ನು ನಾವು ಹೃದಯಪೂರ್ವಕ ಕೋರ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಣ್ಣ ತಟ್ಟಿಯವರು ಸಾಹಿತಿಗಳು, ಅವರು ಸಹ ಒಂದು ವೇದಿಕೆಯನ್ನ ಅಲಂಕರಿಸಬೇಕಂತ ಅವರನ್ನು ನಾನು ಎಲ್ಲರ ಪರ ಕೋರ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಹಿತಿಗಳು ಹಾಗೂ ಕಲಾವಿದರು ಸಿ.ಪುತ್ರ ಜಿ ಮೊಟಗೆ ಅವರು ಹಾವೇರಿಯಿಂದ ಬಂದಿದ್ದಾರೆ, ಗುದ್ದೆಬಿಹಾರದಿಂದ ಬಂದಿದ್ದಾರೆ. ಅವರನ್ನು ಸಹ ಈ ಒಂದು ಸುಂದರವಾದ ಒಂದು ವೇದಿಕೆಗೆ ನಾವು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರನ್ನ ಪ್ರೀತಿಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲಕ್ಕೂ ಮುಖ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸನ್ನ, ಶ್ರೇಯಸ್ಸನ್ನ, ಫಲಪ್ರದವನ್ನ ಕಾಣಬೇಕು ಅಂದ್ರೆ ಆ ಸ್ಥಳಾವಕಾಶ ಮುಖ್ಯ. ಆ ಸ್ಥಳಾವಕಾಶವನ್ನ ಮಾಡಿಕೊಟ್ಟಿರುವಂತಹ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರು ಶ್ರೀಯುತ ಆರ್ ಗುರುಸ್ವಾಮಿ ಅವರು ವೇದಿಕೆಯನ್ನ ಅಲಂಕರಿಸಬೇಕು ಅವರನ್ನ ಅದೇ ರೀತಿ ಶ್ರೀಯುತ ರಂಗಸ್ವಾಮಿ ಅವರು ಮತ್ತವರ ವೇದಿಕೆಯ ಒಂದು ಆಶಾದೀಪ ಸಮನ್ವಯ ಶಿಕ್ಷಣ ಕೇಂದ್ರದ ಒಬ್ಬ ಸದಸ್ಯರಾಗಿ ಒಬ್ಬ ಪದಾಧಿಕಾರಿ ಇದ್ದಾರೆ, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವೇದಿಕೆಯನ್ನ ಅಲಂಕರಿಸಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರುವ ಒಂದು ಸಮನ್ವಯ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ ತಮ್ಮದೇ ಆದಂತಹ ಸ್ವಯಂ ವೃತ್ತಿಯನ್ನ ಕಲ್ಪಿಸಿಕೊಳ್ಳುವುದಕ್ಕೆ, ಸ್ವಾವಲಂಬನೆಯನ್ನು ಪಡೆಯುವುದಕ್ಕೆ ತರಬೇತಿಯನ್ನು ಪಡ್ಕೊಳ್ತಾ ಇರತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಒಂದು ಸಮಾರಂಭ ಭಾಗವಹಿಸಿದ್ದಾರೆ. ಆದರೆ ವೇದಿಕೆ ಮುಂಭಾಗದಲ್ಲಿ ಸಹ ತಾವಿದ್ದೀರಿ, ಅವರು ಸಹ ಆಸೀನರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಈ ಕಾರ್ಯಕ್ರಮವನ್ನ ಮಾಡ್ತೀವಿ. ಈ ಮೊದಲಿಗೆ ಶ್ರೀಯುತ ಮುರಳಿ ಸರ್ ಅವರು ಒಂದು ಬಂದಿದ್ದಾರೆ, ಅವರು ಸಹ ವೇದಿಕೆಗೆ ಆಸೀನರಾಗಬೇಕು ಕೋರ್ಕೊಳ್ತಾ ಇದ್ವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನ ಕಾಣಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ
ಒಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಯನ್ನ ಜ್ಯೋತಿ ಮೇಡಮ್ ಅವರು ಈ ಒಂದು ಸಮಾರಂಭದ ಒಂದು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಅವರನ್ನ ಪ್ರೀತಿಪೂರ್ವಕವಾಗಿ ಕೋರ್ಕೊತಾರೆ. ಮೇಡಮ್ ಹಾಡ್ತಾರಂತ ಸರ್ ಮನೇಲಿ ಹುಷಾರು. ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಜ್ಞಾನಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಜ್ಞಾನಮ್ಮ ಮೋರೆ ಕೈಪಿನ ಭಾವ ಮೊರದ ಗಲದ ಕಿವಿ ಕೋರೆದಡಿವ ನ್ಯಾರಮ್ಮ ಮೂರು ಕಣ್ಣಿನ ಸೂತ ಮುರಿದೀಟ ಚಂದ್ರನ ಧೀರತ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಜ್ಞಾನಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಬಾಸಿಗಲಿವ ನ್ಯಾರಮ್ಮ ಲೇಸಾಗಿ ಜನರ ಸಲಹುವ ನಿಲಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಜ್ಞಾನಮ್ಮ ನಿಮ್ಮೊಳಗೆ ಜ್ಞಾನಮ್ಮ ನಿಮ್ಮೊಳಗೆ ಜ್ಞಾನಮ್ಮ. ಈ ಒಂದು ಸುಂದರ ಮುಸ್ಸಂಜೆಯ ಸಮಾರಂಭ ಯಾವುದೇ ಒಂದು ವಿಘ್ನಗಳಿಲ್ಲದೆ ಸುಲಲಿತವಾಗಿ ನಡೆಯಲಿ ಎಂದು ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ನಮ್ಮ ಅಕ್ಷಾ ಭಾರತ್ ಮಿಷನ್ನಿನ ಮುಖ್ಯ ಮೂಲ ಕಾರಣೀಭೂತರು ಮತ್ತು ಎಲ್ಲರ ಜೊತೆ ವಿಶ್ವಾಸವನ್ನ ಒಡನಾಟವನ್ನು ಇಟ್ಟುಕೊಂಡು ಕರ್ತವ್ಯವನ್ನ ನಿರ್ವಹಿಸುತ್ತಾ ತಮ್ಮಲ್ಲಿ ಬಂದಂತಹ ಇಂತಿಷ್ಟು ಹಣವನ್ನ ತಿಂಗಳಿಗೆ ಎತ್ತಿಟ್ಟು ಆ ಒಂದು ಬಂದಂತಹ ಹಣದಲ್ಲಿ ನಾವು ಸಮಾಜದ ಋಣವನ್ನ ತೀರಿಸಬೇಕು. ಆ ನಿಟ್ಟಿನಲ್ಲಿ ನಾವು ಸಮಾಜದ ಕೊಡುಗೆಯನ್ನು ಪಡ್ಕೊಂಡಿದ್ದೀವಿ. ನಾವು ಸಹ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆ ನೀಡಬೇಕು ಅಂತ ಹೇಳಿ ಒಂದಿಷ್ಟು ಹಣವನ್ನ ತಿಂಗಳು ಇಷ್ಟು ಎತ್ತಿಟ್ಟಿ 18ರಿಂದ 20 ಜನ ಸದಸ್ಯರು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಮೂಲ ಕಾರಣರು ಶ್ರೀಯುತ ಜಯಾನಂದ್ ಟೋಪುಗೌಡ್ರವರು ಅವರು ಬೆಳಗಾವಿಯಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ನ್ಯಾಯಾಂಗ ಇಲಾಖೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ಶ್ರೀಯುತ ಜಯಾನಂದ್ ಟೋಪುಗೌಡ್ರು ಅವರನ್ನ ಕೋರ್ಕೊಳ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆರಾಧ್ಯ ದೈವ ಯಡೂರು ಶ್ರೀ ವೀರಭದ್ರೇಶ್ವರ ನನ್ನ ವಚನದ ಅಂಕಿತ ನಮ ಹಾಗೂ ನಾಡಿನ ಅಧಿದೇವತೆ ತಾಯಿ ಚಾಮುಂಡಿಯ ಪಾದಕಮಲಗಳನ್ನು ಭಕ್ತಿಯಿಂದ ಅನಿಹಚ್ಚಿ ಸ್ಪರ್ಶಿಸಿ ತಾಯಿಯನ್ನು ಆರಾಧಿಸುತ್ತಾ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸುವ ಸೌಭಾಗ್ಯ ನನ್ನದಾಗಿದೆ ಸ್ನೇಹಿತರೆ. ಸಭೆಯಲ್ಲಿ ನಡೆದಿರುವ ಎಲ್ಲರಿಗೂ ವಂದಿಸುತ್ತಾ ಈ ಸುಂದರ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಕ್ಷಾ ಭಾರತ್ನ ಹಿರಿಯ ಸದಸ್ಯರು, ಮಾರ್ಗದರ್ಶಿಗಳು, ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರುವಂಥ ಆರೋಗ್ಯ ಇಲಾಖೆಯಲ್ಲಿ ಇದ್ದುಕೊಂಡು ನಮಗೆಲ್ಲ ಸಾಕಷ್ಟು ಆರೋಗ್ಯದ ಕೌಟುಂಬಿಕ ವಿಚಾರಗಳಲ್ಲಿಯೂ ಕೂಡ ಸಲಹೆ ಸೂಚನೆ ಕೊಡುತ್ತಾ ಹಿರಿಯ ಅಣ್ಣನಾಗಿ ಇವತ್ತು ಅಪರೂಪದಲ್ಲಿ ಅಪರೂಪ ಒಂದು ಯೋಗ ಅನ್ನುವ ಹಾಗೆ ಇವತ್ತು ಸಾಕಷ್ಟು ಜನ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಸೇರಿಕೊಂಡು ಈ ಸುಂದರ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಇಂತಹ ಸುಂದರ ಮುಸ್ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಾಗೇಶ್ HK ಅವರಿಗೆ ನನ್ನ ಪ್ರೀತಿಯ ಸದಸ್ಯರಾಗಿರುವಂಥ ವಿರೂಪಾಕ್ಷ HB ಅವರು ಪುಷ್ಪ ನೀಡುವ ಮೂಲಕ ಮತ್ತು ಒಂದು ಹೊತ್ತಿಗೆಯನ್ನು ರಾಮನ ತಟ್ಟಿ ಸರ್ ಬರೆದಿರುವ ಹೊತ್ತಿಗೆಯನ್ನು ನೀಡುವ ಮೂಲಕ ಸ್ವಾಗತವನ್ನು ಮಾಡಬೇಕಂತ ಕೇಳ್ಕೊಳ್ತಾರೆ.
ಕುತ್ಕೊಳ್ಳೋದಾಗೆ ಸರ್. ಎದ್ದಿ ಸರ್. ಬೇಕಿದ್ದಾರೆ ಮುಂದುವರಿಸಿ ಸರ್. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎನ್ನುವ ಹಾಗೆ ಗುರುಗಳಾಗಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಮುಂದಿನ ಭಾರತದ ಭವ್ಯ ಪ್ರಜಾಪ್ರಭುತ್ವದ ಭಾರತಕ್ಕೆ ಉತ್ತಮ ಪ್ರಜೆಯನ್ನಾಗಿ ಮಾಡುವ ತಮ್ಮ ಕಾಯಕದಲ್ಲಿ ಕಾಯಕಯೋಗಿ ಬಸವಣ್ಣನಂತೆ ಕಾರ್ಯನಿರ್ವಹಿಸುತ್ತಾ ಶಿಕ್ಷಕರಾಗಿರುವಂತಹ ಜವರೇಗೌಡ ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಅತ್ಯಂತ ಆತ್ಮೀಯದಿಂದ ಸಂತೋಷದಿಂದ ಆಗಮಿಸಿದ್ದಾರೆ. ಅವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಸರ್ವರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಹೊತ್ತಿಗೆ ಮತ್ತು ಪುಸ್ತಕವನ್ನು ನೀಡುವ ಹೂವನ್ನು ಕೊಡುವ ಮೂಲಕ ಸ್ವಾಗತವನ್ನು ಮಾಡಬೇಕಂತ ಕೋರ್ಕೊಳ್ತಾ ಇದ್ದೀನಿ. ಸಂಸ್ಥೆಯ ಸದಸ್ಯರಾಗಿರುವಂತಹ ನಮ್ಮ ಲೋಕೇಶ್ ಅವರಿಂದ. ಓಕೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಹಾಗೂ ನನ್ನ ಗುರುಗಳಿಗೂ ಅವರು ಅತ್ಯಂತ ಆತ್ಮೀಯರು ಚಂಪಾ ಶಿವಣ್ಣ ಮೇಡಮ್ ಅವರು ನನ್ನ ಸಾಹಿತ್ಯದ ಗುರುಗಳು. ಅವರು ಸರ್ ರಾಮನಾಥ್ ತಟ್ಟಿ ಸರ್, ಇವರು ಮೂಲತಃ ಹಾವೇರಿಯವರು, ಪ್ರಸ್ತುತ ನಂಜನಗೂಡು ತಾಲೂಕಿನಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನಾವು ಕರೆ ಕೊಟ್ಟಂತ ಈ ಒಂದು ಸುಂದರ ಸಮಾರಂಭಕ್ಕೆ, ನಮ್ಮ ಪುಟಾಣಿ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಸರ್, ನಮಗೆ ನಿಮ್ಮ ಆರೈಕೆ ಮತ್ತು ಆಶೀರ್ವಾದ ನಮ್ಮ ಮಕ್ಕಳಿಗೆ ಬೇಕಾಗುತ್ತೆ ಅಂತೇಳಿ ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಕೊಂಡು ಈ ಸುಂದರ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಲೋಕೇಶ್ ಅವರು ಬಂದು ಪುಷ್ಪ ನೀಡುವ ಮೂಲಕ ಸ್ವಾಗತವನ್ನ ಬಯಸಬೇಕು. ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳಿಂದ. ಒಂದು ನಿಮಿಷ ಸರ್. ನನ್ನ ಆತ್ಮೀಯ ಹಿರಿಯ ಅಣ್ಣನಾಗಿರುವಂಥ ಹಾಗೂ ಕಲಾವಿದ ಮತ್ತು ಅತ್ಯಂತ ಯುವ ಚಟುವಟಿಕೆಯಿಂದ ನಮ್ಮ ಶಾಲೆಯ ಯಾವುದೇ ಸಮಾರಂಭಕ್ಕೆ ನಿರ್ವಹಿಸುವಂಥ ಶ್ರೀಪುತ್ರ ಜಿ ಮೊಟ್ಗೆ ಅವರು ನಮ್ಮ ಮಹೇಶ್ವರಿ ಬೆಳಗಾವಿ ಅಂಧ ಶಾಲೆಯ ಹಿರಿಯ ಅಣ್ಣನು. ಅವರು ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳದಿಂದ ಇವತ್ತು ನಮ್ಮ ದೂರಿನ ಪಯಣದಿಂದ ಈ ಒಂದು ಸುಂದರ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಿಮ್ಮನ್ನೆಲ್ಲ ಹಾಡವನ್ನು ಹಾಡುವ ಮೂಲಕ ಮನರಂಜಿಸಲಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಅವರಿಗೂ ಒಂದು ಹೊತ್ತಿಗೆ ಮತ್ತು ಹೂವನ್ನು ಕೊಡುವ ಮೂಲಕ ನಮ್ಮ ಇನ್ನೋರ್ವ ಸ್ನೇಹಿತರಾದಂಥ ಪ್ರಶಾಂತ್ ಅವರು ಹೂವನ್ನು ಕೊಡುವ ಮೂಲಕ ಸ್ವಾಗತವನ್ನು ನೀಡಬೇಕಂತ ಹೇಳ್ತಾರೆ. ಸಂಸ್ಥೆಯ ಆಶಾದೀಪ ಸಮನ್ವಯ ಶಿಕ್ಷಣ ತರಬೇತಿ ಕೇಂದ್ರದ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಹಾಗೂ ಅತ್ಯಂತ ಸ್ನೇಹಿತರು ಮತ್ತು ತುಂಬ ಮೃದು ಮನಸ್ಸಿನವರಾಗಿಂತ ಇವತ್ತು ರಂಗನಾಥ್ ಸರ್ ನಮ್ಮ ವೇದಿಕೆಯನ್ನು ಅಲಂಕರಿಸಿ ನಮ್ಮ ಕರೆಯನ್ನು ಸ್ವೀಕರಿಸಿ ಈ ಗುರುಸ್ವಾಮಿ ಸರ್ ಈ ಸುಂದರ ಸಭೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ವಿರೂಪಾಕ್ಷ ಅವರು ಹೂವನ್ನು ಕೊಡಬೇಕು, ಹೊತ್ತಿಗೆಯನ್ನು ಕೊಡುವ ಮೂಲಕ ಸ್ವಾಗತವನ್ನು ಬಯಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈಗ ನನ್ನ ತರಬೇತಿ ನಾನು ಪಡೆದಂಥ ವಿಶೇಷ D.Ed ತರಬೇತಿ ಕೇಂದ್ರದಲ್ಲಿ ಶಿಕ್ಷಕರಾಗಿ ಮಾರ್ಗದರ್ಶಕರಾಗಿ ನನಗೆ ಅವರು ಹೆಚ್ಚಾಯ್ತು ತರಬೇತಿ ಅಂದರೆ ಸೈನ್ ಲ್ಯಾಂಗ್ವೇಜ್ ತರಬೇತಿ ನೀಡ್ತಿದ್ರು ಕೂಡ ನಮ್ಮ VI ಸೆಕ್ಷನ್ಗೆ ಬಂದು ಸಾಕಷ್ಟು ಒಂದಿಷ್ಟು ಬುದ್ಧಿವಾದಗಳನ್ನು ಮಾರ್ಗದರ್ಶನ ಮಾಡಿ ಇವತ್ತು ಈ ನನ್ನ ಕಾಲ ಮೇಲೆ ನಾನು ನಿಲ್ಲಲಿಕ್ಕೆ ಒಂದು ಆಧಾರ ಸ್ತಂಭವಾಗಿರುವಂಥ ಮುರಳಿ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಆಗಮಿಸಿದ್ದು ನನಗೆ ತುಂಬ ಸಂತೋಷವಾಗಿದೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರಿಗೂ ಕೂಡ ಹರಿ ಸರ್ ವೆಲ್ಕಮ್ ನೀಡುವ ಮೂಲಕ ಸ್ವಾಗತವನ್ನು ಬಯಸುತ್ತೀನಿ. ಆಯ್ತು ಹೇಳಿ ಗೊತ್ತಾಯ್ತು. ಇನ್ನು ನೆಕ್ಸ್ಟು ಆಯ್ತು ಸರ್, ಎಲ್ಲ ಸಂಸ್ಥೆಯ ಇನ್ನೊಬ್ಬರ ಸಂಸ್ಥಾಪಕರಾಗಿರುವಂತ ರಂಗಸ್ವಾಮಿ ಸರ್ ಅವ್ರನ್ನ ಹೂಗುಚ್ಚ ನೀಡುವ ಮೂಲಕ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಜೋರಾದ ಚಪ್ಪಾಳೆ ಬರಬೇಕು. ಈ ಅರ್ಥಪೂರ್ಣ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರನ್ನ
ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕನ್ನಡ ರಾಜ್ಯೋತ್ಸವ ತಡವಾಗಿ ಆದರೂ ಇಡೀ ವರ್ಷ ಮಾಡಬೇಕು ಅನ್ನುವ ಒಂದೇ ಒಂದು ಕಾನ್ಸೆಪ್ಟ್ನಿಂದ ವಿಶ್ವ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ಅಂಗವಾಗಿ ಈ ಹಮ್ಮಿಕೊಂಡಿರುವ ಸುಂದರ ಸಮಾರಂಭದ ಶುಭಾಶಯಗಳನ್ನ ನಮಗೆಲ್ಲ ಕೋರ್ತಾ ಅಕ್ಷಯ ಭಾರತ್ ಮಿಷನ್ ಹುಟ್ಕೊಂಡಿದ್ದು 2016ರ ಜುಲೈಯಲ್ಲಿ. ಸ್ನೇಹಿತರೆ, ಇವತ್ತು ಏನು ಅಕ್ಷಯ ಭಾರತ್ ಕಟ್ಕೊಂಡಿರೋದು ಉದ್ದೇಶ, ನಾವು ಒಬ್ಬರು ಏನು ದೃಷ್ಟಿಹೀನರು ಅಥವಾ ಏನು ಅಂಧರು ಅಥವಾ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಜನ ಕರೀತಾರೆ ಒಬ್ಬ ವಿಕಲತೆ ಹೊಂದಿರುವಂಥ ವ್ಯಕ್ತಿಗಳನ್ನು. ಹಳ್ಳಿಗೆ ಗ್ರಾಮೀಣ ಪ್ರದೇಶದವರು ನಿಮ್ಗೆ ಇನ್ನೂ ಕೂಡ ಕುರುಡ ಕುಂಟ ಅನ್ನೋ ಪದಗಳು ಇದೆ, ತಪ್ಪಿಲ್ಲ, ಅಲ್ಲೇ ಅದು ಅವರ ಏನು ಜ್ಞಾನ ಇರುತ್ತೋ ಆ ಪದಕ್ಕೆ ಅವರು ಬಳಸ್ತಾರೆ. ಈಗ ಹಳ್ಳಿ ಜನ ಕುರುಡ ಅನ್ಬೋದು, ಓದಿದಂಥ ಒಬ್ಬ ಬುದ್ಧಿವಂತರು ಬ್ಲೈಂಡ್ ಅಂತಾರೆ. ಅದು ಮಹಾ ವ್ಯತ್ಯಾಸ ಏನಿಲ್ಲ, ಎರಡೂ ಒಂದೇ ಅರ್ಥ ಕೊಡುವಂಥದ್ದು. ಅಂತಹ ಪದಗಳನ್ನು ಅಥವಾ ನಾವೇನೋ ಕಳ್ಕೊಂಡಿದ್ದೀವಿ, ನಮ್ಮಲ್ಲಿ ಏನಿಲ್ಲ ಅನ್ನುವ ಒಂದೇ ಒಂದು ಕೊರಗಿನಿಂದ ಸಾಧನೆಯ ಹಾದಿಯಲ್ಲಿ ಸಾವನ್ನು ಕಾಣಬಾರ್ದು. ಕಟ್ಟಿರುವ ಕನಸು ಯಾವತ್ತು ಏನಾಗಬೇಕು, ನಮ್ಮದು ಕೈಗೂಡಬೇಕು. ಕನಸು ನಾವು ಕಟ್ಟಿರುವಂಥ ಕನಸು ಯಾವುದೇ ಕಾರಣವನ್ನು ಕೊಟ್ಟ ದೇವರು ನಮ್ಮನ್ನು ಮೂಲಿಗುಂಪು ಮಾಡಲ್ಲ. ಅದಕ್ಕೆ ಏನಾದರೂ ನಾವು ಒಂದು ಕಟ್ಟಿರುವ ಕನಸನ್ನು ಕಟ್ಟಿಕೊಂಡಿರುವ ಕನಸಕ್ಕೆ ಏನಾದ್ರು ಚ್ಯುತಿ ಬರುವಂತೆ ಅಥವಾ ಅದು ಒಡೆದೋಗಂತೆ ಅದೇನಾದ್ರು ಒಂದು ಗುರಿಯನ್ನು ಮುಟ್ಟದೆ ಕನಸು ಮೊಟಕುಕೊಂಡ್ರೆ ಅದಕ್ಕೆ ಕಾರಣ ಯಾರಾಗಿರ್ತೀವಿ? ಮೊದಲು ಕಾರಣ ನಾವೇ ಆಗಿರ್ತೀವಿ. ಆ ಕಾರಣ ನಾವು ಆಗಬಾರ್ದು. ಕಟ್ಟಿರುವ ಕನಸಿನ ಗುರಿಯನ್ನು ಮುಟ್ಟಬೇಕು ಅನ್ನುವ ನಮ್ಮೆಲ್ಲ ಹಂಬಲ ಇದ್ರೆ, ಛಲ ಇದ್ರೆ, ಅದಕ್ಕಾಗಿ ಇವತ್ತು ವಿಶೇಷಚೇತನರ ಪದಗಳ ಬಳಕೆ ಚೇಂಜ್ ಆಗ್ತಾ ಬರ್ತಾ ಇದೆ. ಸಮಾಜ ಬದಲಾಗ್ತಾ ಇದೆ, ನಮ್ಮನ್ನು ನೋಡೋ ದೃಷ್ಟಿಕೋನ ಬದಲಾಗಿದೆ. ಇವತ್ತು ಸರ್ಕಾರದಲ್ಲಿ ಸಾಕಷ್ಟು ಸೌಲಭ್ಯಗಳು ನಮಗೆ ಸಿಗ್ತಾ ಇದೆ. ಆ ಸೌಲಭ್ಯಗಳನ್ನು ಬಳಸಿಕೊಂಡು ಇವತ್ತು 15 ಜನ ಅಂಧ ನೌಕರರು ನಾವೆಲ್ಲ ಸ್ನೇಹಿತರು ಒಟ್ಟುಗೂಡಿ ಈ ಒಂದು ಇಂತಹ ಏನು ತರಬೇತಿ ಕೇಂದ್ರ ಆಗಿರ್ಬೋದು ಮತ್ತು ಇತರೆ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಮತ್ತೆ ಇದಲ್ಲದೆ ಜೊತೆಗೆ ಪರಿಸರ ಸ್ನೇಹಿ ಕಾರ್ಯಕ್ರಮವೂ ಕೂಡ ನಮ್ಮ ಸಭೆಯಲ್ಲಿ ಇರಬೇಕು. ಹಾಗೆ ಜೊತೆಗೆ ಪರಿಸರ ಬೆಳೆಸುವಲ್ಲೂ ಕೂಡ ಒಂದಿಷ್ಟು ಪಾತ್ರ ಇರಬೇಕು. ಗಿಡಗಳನ್ನ ಸಸಿಗಳನ್ನ ಹಾಕೋದಾಗಲಿ, ಬೇಸಿಗೆ ಸಮಯಕ್ಕೆ ನೀರು ಹಾಕುವ ಕಾರ್ಯಕ್ರಮ ಕೂಡ ಅಕ್ಷಯ ಭಾರತ್ ತಂಡದಿಂದ ಮಾಡ್ತೀವಿ. ಉದ್ದೇಶ ಇಷ್ಟೇ, ನಮ್ಮಿಂದ ಸಮಾಜ ಏನಾದ್ರು ಸ್ಫೂರ್ತಿ ಪಡ್ಕೊಳ್ಳಿ ಅಥವಾ ನಮ್ಮಿಂದ ನಮ್ಮಂತೆ ಇರುವಂತ ಕೊರತೆಯಲ್ಲಿ ಕಾಲ ಕಳೆಯುವುದು, ಜೀವನವನ್ನ ಸಮಯ ಹರಣ ಮಾಡಿ ಜೀವನವನ್ನ ತನ್ನ ಅತ್ಯಂತ ಹೀನಾಯಮಾನವಾಗಿ ಕಳೆಯುವುದಕ್ಕಿಂತ ಒಂದು ಸುಂದರ ಮೂರ್ತಿಯಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಸಾಕಷ್ಟು ಇವತ್ತು ಸಮಾಜ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇಂತಹ ತರಬೇತಿ ಕೇಂದ್ರ ಹುಟ್ಕೊಂಡಿದ್ದಾವೆ. ಈ ಎಲ್ಲ ತರಬೇತಿ ಪಡೆದುಕೊಂಡು ಸಮಾಜದಲ್ಲಿ ನಾವೊಬ್ಬರು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ನಮ್ಮ ಹೆತ್ತವರನ್ನ, ನಮ್ಮ ಒಡನಾಡಿಗಳನ್ನ ನಾವು ಸಮರ್ಥವಾಗಿ ಸಾಕ್ಬೋದು. ಜೊತೆಗೆ ನಮ್ಮ ಏನು ಸಮಾಜದ ಸಮನ್ವಯ ಮನಸ್ಸುಗಳಿದಾವೋ ಅವರೊಂದಿಗೆ ನಾವು ಬೆರೆತರೆ ಇನ್ನಷ್ಟು ಮನಸ್ಸುಗಳಿಗೆ ಸ್ಫೂರ್ತಿ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಅಕ್ಷಯ ಭಾರತ್ ಮಿಷನ್ ಹುಟ್ಕೊಂಡಿದೆ. ಇಂತಹ ಅಕ್ಷಯ ಭಾರತ್ ಮಿಷನ್ ಈ ಸುಂದರ ಸಮಾರಂಭದ ಹಮ್ಮಿಕೊಂಡಿದ್ದು ನನಗೆ ಮತ್ತು ನನ್ನ ಸಂಘದ ನನ್ನೆಲ್ಲ ಸದಸ್ಯರ ಮಿತ್ರರಿಗೆ ಕೇವಲ ಇದು ಫೌಂಡೇಶನ್ ಅಥವಾ ಸಂಸ್ಥೆ ಅಲ್ಲ, ಕೇವಲ ಒಂದು ಗೆಳೆಯರ ಬಳಗ ವಾಟ್ಸಪ್ ಗ್ರೂಪ್ ಅಕ್ಷಯ ಭಾರತ್ ಮಿಷನ್ ಅನ್ನುವುದು. ಸ್ನೇಹಿತರೆ, ಅದೊಂದು ಮತ್ತೆ ನಿಮಗೆ ಅವತ್ತು ಹೇಳಿಕ್ಕೆ ಬಯಸ್ತೀನಿ. ಸಂಘ ಅಥವಾ ಸಂಸ್ಥೆ ಮಾಡಲಿಲ್ಲ, ಕಾರಣ ಇಷ್ಟೇ, ಅದರ ನಿರ್ವಹಣೆ ಅದು ಖರ್ಚು ವೆಚ್ಚ ಸಾಕಷ್ಟು ಇರೋದ್ರಿಂದ ನಮ್ಮ ಕೈಯಿಂದ ಆದಂಥ ಒಂದು ಸಣ್ಣ ನೆರವನ್ನು ಸಮಾಜಕ್ಕೆ ಕೊಡಮಾಡಿ ಅದರಿಂದ ಏನಾದ್ರು ನಮ್ಮಂಥ ಅಂಗವಿಕಲರಿಗೆ ಅಥವಾ ಅನಾಥರಿಗೆ ಒಂದಿಷ್ಟು ಸ್ಫೂರ್ತಿ ಸಿಗಲಿ ಅಥವಾ ನಮಗೊಂದಿಷ್ಟು ನೆಮ್ಮದಿ ಸಿಗಲಿ ಅನ್ನುವ ಒಂದೇ ಒಂದು ಅರ್ಥದಿಂದ ಈ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತ ಮತ್ತೊಮ್ಮೆ ಸಂಸ್ಥೆಯ ಸಂಸ್ಥಾಪಕರಿಗೆ ವಂದಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆದ್ಮೇಲೆ ಶ್ರೀಯುತ ಜಯ ಟೋಪುಗಳವರು ನ್ಯಾಯಾಂಗ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಉಡುಪಿ, ಈಗ ತಾನೇ ಸ್ವಂತ ಜಿಲ್ಲೆ ಬೆಳಗಾವಿ ಜಿಲ್ಲೆಗೆ ಒಂದು ವರ್ಷದ ಹಿಂದೆ ವರ್ಗಾವಣೆಗೊಂಡು ಹೋಗಿದ್ದಾರೆ. ಆದ್ರೂ ಸಹ ನಾವು ಮೈಸೂರಿನ ಅಕ್ಷಯ ಭಾರತ್ ಒಂದು ಪಟ್ಟಿ ಬೆಳೆಸಿದೀವಿ. ಮೈಸೂರಿನ ಜನತೆಗೆ ಒಳ್ಳೆಯ ಕಾರ್ಯಕ್ರಮದ ಮೂಲಕ ಸಮಾಜಮುಖಿ ಕೆಲಸ ಮಾಡಿ ವಿಶ್ವ ವಿಕಲಚೇತನ ಮಕ್ಕಳು ಸಹ ಸಮಾಜದ ಮುಖ್ಯವಾಹಿನಿ ಬರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ, ಅಭಿಲಾಷೆಯನ್ನ ಇಟ್ಕೊಂಡು ತಮ್ಮದೇ ಆದಂತಹ ಒಂದಿಷ್ಟು ಹಣವನ್ನ ತೊಡಗಿಸಿಕೊಂಡು ಕಾರ್ಯಕ್ರಮನ ಬರ್ತಾ ಇರ್ತಕ್ಕಂಥ ನಮ್ಮೆಲ್ಲರಿಗೂ ತುಂಬಾ ಶ್ಲಾಘನೀಯವಾದಂತಹ ಕೆಲಸ ಅಂತಕ್ಕಂಥದ್ದು ನಮ್ಗೆಲ್ಲ ಅರ್ಥವಾಗುತ್ತೆ.
ಹಾಗಾಗಿ ಅವರ ಮುಂದೆ ನಮ್ಮ ದೇಹದ ಎಲ್ಲ ಅಂಗಗಳು ಚೆನ್ನಾಗಿದ್ರು ಸಹ ಅವ್ರ ಮುಂದೆ ನಾವು ಏನೇನು ಇಲ್ಲ ನಿಷ್ಪ್ರಯೋಜಕರು. ಆದ್ರೂ ಸಹ ನಮ್ಮ ಎಲ್ಲ ಅಂಗಗಳು ಚೆನ್ನಾಗಿದ್ರು ಬೇರೆಯವರಿಗೆ ಏನಾದ್ರು ಒಂದು ಅಡೆತಡೆಗಳನ್ನ ಕೆಟ್ಟದ ಮಾಡೋ ಒಂದು ಮನಸ್ಥಿತಿ ಇರುತ್ತೆ. ಆದ್ರೆ ಅವರು ಇಡೀ ಶೋ ಬರೀ ಎಲ್ಲ ಕಳ್ಕೊಂಡು ಬರೀ ಕಣ್ಣಿನ ದೃಷ್ಟಿ ಕಳ್ಕೊಂಡಿದ್ರು ಸಹ ಉಳಿದ ಅಂಗಾಂಗಗಳನ್ನ ಬೆಳೆಸ್ಕೊಂಡು ಸಮಾಜ ಹಿತದೃಷ್ಟಿಯಿಂದ ತಮ್ಮ ಕಾಯಕವನ್ನ ತಾವು ಮಾಡ್ತಾರೆ. ಹಾಗಾಗಿ ಇಲ್ಲಿವರೆಗೆ ವೇದಿಕೆ ಮುಂಭಾಗ ಇರುವಂತಹ ಎಲ್ಲರಿಗೂ ಆ ವೇದಿಕೆಯಲ್ಲಿ ಆಸೀನರಾಯುವ ಗಣ್ಯಾತಿ ಗಣ್ಯರಿಗೆ ಸ್ವಾಗತವನ್ನ ಕೋರಿದ ಶ್ರೀಯುತ ಜಯ ಟೋಕುಗಳವರಿಗೂ ನಿಮ್ಮೆಲ್ಲರ ಪರ ಪ್ರೀತಿಪೂರ್ವಕವಂತ ಅಭಿನಂದನೆಗಳು ಹಾಗೂ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಗುಲಾಬಿ ಕಡ್ಕೊಂಡು ಇಲ್ಲ ಸರ್ ಬೇಡ. ಹಾಗಾಗಿ ಮುಂದಿನ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಒಂದು ಉದ್ಘಾಟನೆ. ಈ ಉದ್ಘಾಟನೆಯನ್ನ ಶ್ರೀಯುತ ರಾಮಣ್ಣ ತಟ್ಟಿ ಸಾಹಿತಿಗಳು ಇವರು ನೆರವೇರಿಸಿಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿ ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು. ಹಾಗೂ ವೇದಿಕೆಯಲ್ಲಿ ಆಸೀನ ಇರೋ ಎಲ್ಲ ಗಣ್ಯ ಮಹಾಶಯರು ಈ ಒಟ್ಟುಗೂಡಿ ನೆರವೇರಿಸಿಕೊಡ್ಬೇಕಂತ ಅವರಿಗೆ ಹೋಗ್ಕೊಡ್ತಾರೆ. ಬನ್ನಿ ರಂಗಸ್ವಾಮಿ ಜಯನಂದ್ ಜಯನಂದ್ ಬನ್ನಿ. ನೀರ್ ಹಾಕಿ ಸರ್, ನೀರ್ ಹಾಕಿ. ಕೈ ಇಟ್ಕೊಳ್ಳಿ, ಸ್ವಲ್ಪ ಸಪೋರ್ಟ್ ಮಾಡಿ ಸರ್. ಆಗ್ಲಿ ಸರ್. ಆ ಕಡೆಗೆ ತಿರುಗಿ ಓಕೆ ಸರ್, ತೊಂದರೆ ಬಿಡಿ ಸರ್, ಕೂರ್ತೀರಿ ಗೌಡ. ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ರಾಮಣ್ಣ ತಟ್ಟಿಯವರಿಗೆ ಹಾಗೂ ವೇದಿಕೆಯಲ್ಲಿ ಇದೊಂದೆಲ್ಲ ಗಣ್ಯಾತಿ ಗಣ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ನೋಡಿ ಸರ್. ಉದ್ಘಾಟನೆ ನೋಡಿ. ಈ ಉದ್ಘಾಟನೆಯನ್ನ ಫೋಟೋ ಪುಷ್ಪಾರ್ಚನೆ, ಫೋಟೋಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಡ್ಬೇಕಂತ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಜೈ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಡಬೇಕು ಎಂದು ವೇದಿಕೆ ಇರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಸರನ್ನ ಕೋರ್ಕೊಳ್ತಾರೆ. ಅವರು ಜಯಂತ ಕೊಡಿ. ಇಲ್ಲ ಗಣ್ಯರು ಮಾಡಿದ್ರು ಹಾಕಿ ಮುಂದಕ್ಕೆ ಹೋಗಿಲ್ಲ. ಕೊಡಿ ಇವ್ರಿಗೆ ಒಂದು ಸ್ವಲ್ಪ. ಗಣ್ಯರು ಮಾಡಿದ್ರು ಕೊಡಿ. ಇಲ್ಲಕ್ಕವಾ ಒಂದು ಸ್ವಲ್ಪ ಹಾಗೆ ನಿಂತ್ಕೊಳ್ಳಿ. ಹಾಗೆ ಆ ಕಡೆ ನಿಂತ್ಕೊಂಡು ಊಟ ನೋಡಿ. ನಮ್ಮ ಬಂದು ಪುಷ್ಪಾರ್ಚನೆಯನ್ನ ತಾಯಿ ಜೈ ಭುವನೇಶ್ವರಿಗೆ, ಕನ್ನಡಾಂಬೆಗೆ ಪುಷ್ಪಗಳನ್ನ ಹಾಕುವುದರ ಮೂಲಕ ನಮನಗಳನ್ನ ಸಲ್ಲಿಸುವುದಕ್ಕೆ ಸಲ್ಲಿಸಿದಂತಹ ವೇದಿಕೆ ಎಲ್ಲ ಅತಿಥಿ ಮಹಾಶಯರಿಗೆ ಅಭಿನಂದನೆ. ಮುಂದಿನದು ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಶ್ರೀಯುತ ರಾಮಣ್ಣ ತಟ್ಟಿಯವರು, ಸಾಹಿತಿಗಳು, ಇವರು ಉದ್ಘಾಟನಾ ನುಡಿಗಳನ್ನ ಮಾತನಾಡಬೇಕಂತ ಅವರನ್ನು ಕೋರ್ಕೊಳ್ತಾರೆ. ಎಲ್ಲರಿಗೂ ಮುಸ್ಸಂಜೆಯ ಒಂದು ಸರಿ ಸರ್. ಶುಭಕಾಮನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಆಯೋಜನೆ ಮಾಡೋದ್ರಿಂದ ಜಯನಂದ್ ಸರ್ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸುವುದರ ಮೂಲಕ ವೇದಿಕೆ ಮೇಲೆ ಆಸೀನರಾದಂತಹ ಅತಿಥಿ ಗಣ್ಯರೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮದ ಉದ್ದೇಶವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಾನು ಯಾರು ಒಬ್ಬರು ಅವಾಗ ಸಂಜೆ ಬಂದಾಗ ನಾಗೇಶ್ಗೆ. ಒಟ್ಟಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಒಡನಾಡಿ ಆಗಿದ್ವಿ. ಅವ್ರನ್ನ ಕೇಳಿದ್ರೆ ಈ ಕಾರ್ಯಕ್ರಮ ಮಾಡುವಂತ ಉದ್ದೇಶ ಏನು ತಮ್ಮಲ್ಲಿ ಅಂತ ಹೇಳಿ. ಅವ್ರು ಹೇಳ್ತಾರೆ, ಸಮಾಜದಿಂದ ನಾವೇನ್ ಪಡೆದಿದ್ದೀವಿ ಅದೆಲ್ಲ ಸ್ವಲ್ಪ ಪ್ರಮಾಣವನ್ನು ನಾವು ತೀರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಅವ್ರು ಹೇಳಿದ್ರು. ನಿಜಕ್ಕೂ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲ ಚೆನ್ನಾಗಿರೋರು, ಎಲ್ಲ ಅವಯವಗಳು ಚೆನ್ನಾಗಿರೋರು ಆರಾಮಾಗಿ ಸೋಂಬೇರಿಗಳ ತರ ಊರಲ್ಲಿ ಕಟ್ಟೆ ಮೇಲೋ ಅಥವಾ ಯಾವುದೋ ಒಂದು ಆಲ್ಫರ್ ಕೆಳಗೆ ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಅಂತಾದ್ರ ಮತ್ತೆ ಈ ತರದ ಒಂದು ವಿಶೇಷ ಚೇತನರ ಇದಾರಲ್ಲ, ಅದಕ್ಕೆ ಬಹಳ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅವರ ಕಾರ್ಯಕ್ರಮ ಸಮಾಜಮುಖಿಯಾಗಿದೆ. ಮತ್ತೆ ಅವರಲ್ಲಿರ್ತಕ್ಕಂಥ ಒಂದು ಸೆವೆಂತ್ ಸೆನ್ಸ್ ಏನಿದೆ ಅದನ್ನ ಸಮಾಜ ನೋಡಿ ಕಲಿಬೇಕಿದೆ. ಎಷ್ಟೋ ಜನ ಎಲ್ಲಾ ಚೆನ್ನಾಗಿದ್ರು ಕೂಡ ಏನು ಮಾಡೋದಿಲ್ಲ. ಹಾಗಾಗಿ ಈ ಸೋಂಬೇರಿಗಳು ಏನಿದ್ದಾರೆ, ನಾರ್ಮಲ್ ಆಗಿರ್ತಕ್ಕಂಥ ಸೋಂಬೇರಿಗಳಿಗೆ ಇವರೊಂದು ಇನ್ಸ್ಪಿರೇಷನ್ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಇವತ್ತಿನ ಕಾಲಘಟ್ಟದಲ್ಲಿ ಈ ವಿಶೇಷ ಚೇತನರಿಗೆ ಏನ್ ಸಲ್ಲಬೇಕಾಗಿದೆ ಅಂತಂದ್ರೆ ಮುಖ್ಯವಾಗಿ ಶಿಕ್ಷಣ. ಆ ಶಿಕ್ಷಣ ಹೇಗಿರ್ಬೇಕು ಅಂತಂದ್ರೆ ಅವ್ರು ಎಲ್ಲಿವರೆಗೂ ಕಲಿತೀವಿ ಅಂತಾರೋ, ಎಲ್ಲಿವರೆಗೂ ಓದ್ತೀವಿ ಅಂತ ಹೇಳ್ತಾರೋ, ಸೊ ಅಲ್ಲಿವರೆಗೂ ಸರ್ಕಾರ ಅವರಿಗೆ ಉಚಿತವಾದಂತಹ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನನ್ನ ಭಾವನೆ. ತನ್ಮೂಲಕ ಅವರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡ್ಬೇಕು. ಆ ಉದ್ಯೋಗ ಕಲ್ಪಿಸಿ ಕೊಡೋದು ಏನು ಅಂತಂದ್ರೆ ಅವರಿಗೆ ಆರ್ಥಿಕ ಸಬಲೀಕರಣ ಸಿಗ್ಬೇಕು ಅನ್ನೋದು ಉದ್ದೇಶ. ಆರ್ಥಿಕ ಸಬಲೀಕರಣ ಸಿಕ್ಕರೆ ಅವರನ್ನು ಅವರೇ ನೋಡ್ಕೋಬಲ್ರು. ಅವರಿಗೆ ಆ ಒಂದು ಶಕ್ತಿ ಇದೆ. ಆ ಅದ್ಭುತ ಶಕ್ತಿ ದೇವರು ಅವರಿಗೆ ಬಹುಶಃ ವರವಾಗಿ ದಯಪಾಲಿಸುತ್ತಾನೆ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ವಿಶ್ವ ಅಂಗವಿಕಲರ ದಿನಾಚರಣೆ ಮತ್ತು ತಾಯಿ ಭುವನೇಶ್ವರಿಯ ಒಂದು ವಿಶಿಷ್ಟವಾದಂತಹ ಆಚರಣೆ. ಅವ್ರು ಹೇಳಿದ್ರು ತಡವಾಗಿ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಇದ್ರ ಮೂಲಕ ಅವರು ಇನ್ನೊಂದು ನಮಗೆ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ನಾವು ನವೆಂಬರ್ ಕನ್ನಡಿಗರಲ್ಲ, ನಂಬರ್ 1 ಕನ್ನಡಿಗರು ಅಂತ ಹೇಳಿ. ಸೊ ಅದ್ರ ಮೂಲಕ ಅವರ ಕನ್ನಡ ಅಭಿಮಾನವನ್ನು ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅಂಧರು ನಮ್ಮ ದೇಶದಲ್ಲಿ ಈ ಅಂಧರಿಗೆ ಪುರಾಣ ಕಾಲದಿಂದ, ವೇದಗಳ ಕಾಲದಿಂದ ಕೂಡ ಮನ್ನಣೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ನಮ್ಮ ದೇಶದಲ್ಲಿ ಇತರೆ ದೇಶಗಳಿಗೆ ಹೋಲಿಸಿದ್ರೆ ಒಂದು ಸುರಕ್ಷತೆಯ ದೃಷ್ಟಿಯಲ್ಲಿ ಅಂಧರು ಸುರಕ್ಷಿತವಾಗಿದ್ದಾರೆ ಅನ್ನೋದು ನನ್ನ ಭಾವನೆ. ಯಾಕಂತಂದ್ರೆ ನೀವು ವೇದಗಳನ್ನ ಓದ್ತಾ ಹೋದ್ರೆ ತ್ರೇತಾಯುಗದಲ್ಲಿ ಅಂದ್ರೆ ರಾಮ ಇದ್ದಂತ ಕಾಲದಲ್ಲಿ ಅವ್ರ ತಂದೆ ದಶರಥ ಮಹಾರಾಜನಿಗೆ ಒಂದು ಶಬ್ದವೇದಿ ವಿದ್ಯೆ ಗೊತ್ತಿತ್ತು. ಅದ್ರ ಮೂಲಕ ಶ್ರವಣಕುಮಾರ ಅನ್ನೋ ಒಬ್ಬ ಬಾಲಕನ ಕುರುಡು ತಂದೆ ತಾಯಿಗಳನ್ನ ಅವನು ಕೊಂದಾಕ್ಬಿಡ್ತಾನೆ ತನ್ನ ಬಾಣದಿಂದ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಆ ದಶರಥ ಮಹಾರಾಜನಿಗೆ ಆ ಕುರುಡು ತಂದೆ ತಾಯಿಗಳು ಶಾಪವನ್ನು ನೀಡ್ತಾರೆ. ನಿನಗೂ ಕೂಡ ಇಂಥದೇ ದುರ್ಗತಿ ಬರಲಿ, ನಿನಗೂ ಕೂಡ ನಿನ್ನ ಮಕ್ಕಳು ನಿನ್ನ ಜೊತೆಲಿ ಇಲ್ಲದೆ ಇರುವಂತಹ ಸಮಯದಲ್ಲಿ ನಿನಗೆ ಸಾವು ಬರಲಿ ಅಂತ ಹೇಳಿ ಶಾಪ ಕೊಡ್ತಾರೆ. ಇದರಿಂದ ನಾವೇನ್ ಕಲಿಬೇಕಾಗಿದೆ ಅಂತಂದ್ರೆ, ಅಂಧರು ಕೂಡ ಆ ಸೂರ್ಯವಂಶವನ್ನ ಶಪಿಸಬಲ್ಲಷ್ಟು ಅವರಲ್ಲಿ ಆ ಶಕ್ತಿ ಅಡಗಿತ್ತು ಅಂತ, ಅವರಲ್ಲಿ ಆ ಶ್ರದ್ಧೆ ಇತ್ತಲ್ಲ, ಆ ನೈತಿಕತೆ ಇತ್ತಲ್ಲ, ಆ ಬದ್ಧತೆ ಇತ್ತಲ್ಲ, ಆ ತಪಸ್ಸಿನಂತ ಶ್ರದ್ಧೆ ಇತ್ತಲ್ಲ, ಅದು ಅವರನ್ನ ಆ ಮಟ್ಟಕ್ಕೆ ಏರಿಸ್ತು ಅಂತ ಇಲ್ಲಿ ನಾವು ಹೇಳ್ಬೋದು. ಅದೇ ರೀತಿ ದ್ವಾಪರ ಯುಗದಲ್ಲಿ ಕೂಡ ನಾವು ತಗೊಂಡ್ರೆ ಧೃತರಾಷ್ಟ್ರ ಅನ್ನೋ ಒಬ್ಬ ಹುಟ್ಟು ಕುರುಡ ಇಡೀ ಸಾಮ್ರಾಜ್ಯವನ್ನೇ ಮುನ್ನಡೆಸಬಲ್ಲ ಯೋಧನಾಗಿದ್ದ ಅನ್ನೋದನ್ನ ನಾವು ಕಂಡುಕೋತೀವಿ. ಸೊ ಇದ್ರ ಮೂಲಕ ಅಂದ್ರು ಏನು ಬೇಕಾದ್ರೂ ಸಾಧಿಸಬಲ್ಲರು ಅನ್ನೋದನ್ನ ತುಂಬಾ ಹಿಂದಿನ ಪುರಾಣ ಕಾಲಗಳಲ್ಲಿನೇ ಹೇಳಿದ್ದಾರೆ. ನಾವು ಅದೇ ರೀತಿ ರಾಮಭದ್ರಾಚಾರ್ಯರು ಅಂತ ನೀವು ಕೇಳಿರ್ಬಹುದು. ರಾಮ ಜನ್ಮಭೂಮಿಯ ಒಂದು ವಿವಾದದಲ್ಲಿ ಅವರನ್ನ ಮುಖ್ಯ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಲಾಗಿತ್ತು. ಆ ರಾಮಭದ್ರಾಚಾರ್ಯರು ಇವಾಗ 75 ವರ್ಷ. ಅವರು ಹುಟ್ಟು ಕುರುಡರು. ಅವರು 441 ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ. ಶ್ರೀರಾಮ ಇಲ್ಲೇ ಹುಟ್ಟಿದ್ದ, ಅಯೋಧ್ಯೆಯಲ್ಲೇ ಹುಟ್ಟಿದ್ದ ಅನ್ನೋದಕ್ಕೆ. ಸೊ ಅದರಲ್ಲಿ ಅವರು 441 ಸಾಕ್ಷಿಗಳಲ್ಲಿ 431 ಸಾಕ್ಷಿಗಳನ್ನ ಕೋರ್ಟ್ ಪರಿಗಣನೆ ಮಾಡ್ತು. ಹುಟ್ಟು ಕುರುಡರಾಗಿದ್ದಂತ ಶ್ರೀ ರಾಮಭದ್ರಾಚಾರ್ಯರು ಅವರು ಅದನ್ನ ಹುಟ್ಟು ಹಾಕಿದ್ರಲ್ಲ ಸಾಕ್ಷಿಗಳನ್ನ. ಹೇಗೆ 300 ಜನ ತುಂಬಿರಂತ ವಕೀಲರ ಕೋರ್ಟ್ ಅಲ್ಲಿ ಅವರನ್ನ ಕೋಪಗೊಳಿಸೋದಕ್ಕೆ ಮತ್ತೆ ಮೌನಗೊಳಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡಿದರು. ಆದ್ರೆ ಆ ರಾಮಭದ್ರಾಚಾರ್ಯರು ಒಂದು ಚೂರು ಅಳುಕಲಿಲ್ಲ. ಅವರನ್ನ ಪ್ರಶ್ನೆ ಮಾಡಲಾಯಿತು, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಅಂತ ಹೇಳಿ ನೀವು ರಾಮಚರಿತ ಮಾನಸದಲ್ಲಿ ಇದೆಯಾ, ಬರೆದಿದ್ಯಾ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬಿಟ್ಟು ತುಳಸಿದಾಸರ ಚೌಪಾಯಿಯಲ್ಲಿ ಅದನ್ನ ಅವರು ನಿರೂಪಣೆ ಮಾಡ್ತಾರೆ. ಹಾಗೆ ವೇದಗಳಲ್ಲಿ ಕೂಡ ರಾಮ ಹುಟ್ಟಿದ್ನ ಅಂತ ಹೇಳಿ ಅವರನ್ನ ಕೇಳ್ತಾರೆ. ಹೌದು, ವೇದಗಳಲ್ಲಿ ಅಥರ್ವ ವೇದದ 2ನೇ ಮಂತ್ರವಾದ ದಶಮ ಕಾಂಡದ 31ನೇ ಸಂಸರ್ಗದಲ್ಲಿ ಇದು ಉಲ್ಲೇಖಗೊಂಡಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ.
ಆ ವ್ಯಕ್ತಿ 230 ಪುಸ್ತಕಗಳನ್ನು ಬರೆದಿದ್ದಾರೆ. ನೀವು ನಂಬೋದಿಲ್ಲ. ಅವರು ಅದ್ರ ಜೊತೆಗೆ ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ ಅವರಿಗೆ ಒಂದು ಪತ್ರ ಬರೀತಾರೆ. ಅವರ ಸಿಖ್ಖರ ಧರ್ಮಗ್ರಂಥವಾದಂತಹ ಗುರು ಗ್ರಂಥ ಸಾಹಿಬ್ನಲ್ಲಿ 5600 ಬಾರಿ ರಾಮನ ಹೆಸರು ಉಲ್ಲೇಖಗೊಂಡಿದೆ, ನೀವು ಅದನ್ನ ಪರಿಶೀಲಿಸಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅವರ ಆ ಸಾಕ್ಷ್ಯಗಳನ್ನ ಈ ಕೋರ್ಟ್ ಒಪ್ಕೊಂಡು ರಾಮನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಪ್ಕೊಂಡು ಅದು ಒಬ್ಬ ಕುರುಡನಿಂದ ಸಾಧ್ಯ ಆಯಿತು, ಒಬ್ಬ ಅಂಧನಿಂದ ಸಾಧ್ಯ ಆಯಿತು ಅನ್ನೋದನ್ನ ನಾವು ಬಹಳ ಇಲ್ಲಿ ಉಲ್ಲೇಖ ಮಾಡಬೇಕಾದಂತ ವಿಚಾರ ಆಗಿದೆ. ಅದೇ ರೀತಿ ನಾನು ತುಂಬಾ ಸಾರಿ ನಮ್ಮ ಈ ಒಡನಾಡಿಯಾದಂತ ಇವ್ರು ಏನಿದ್ದಾರೆ ಅಂತರನ್ನ ತುಂಬಾ ಸಾರಿ ನಾನು ಗಮನಿಸಿದ್ದೀನಿ. ಪೆಟ್ರೋಲ್ ಬಂಕ್ಗಳಲ್ಲಾಗಿರ್ಬೋದು, ಕಾಲ್ ಸೆಂಟರ್ಗಳಲ್ಲಾಗಿರ್ಬೋದು, ಎಷ್ಟು ನಿಖರವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತಂದ್ರೆ ನಾವು ನಾರ್ಮಲ್ ಆಗಿ ಸಹಜವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅವ್ರ ಮುಂದೆ ಏನೂ ಇಲ್ಲ ಅಂತ, ಏನೋ ಒಂದು ಎಕ್ಸ್ಟ್ರಾ ಪವರ್ ಅವರಲ್ಲಿದೆ, ದೇವರು ಅವ್ರಿಗೆ ಕೊಟ್ಟಿದ್ದಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಅಷ್ಟು ಶ್ರದ್ಧೆಯಿಂದ ಮಳೆ ಚಳಿ ಬಿಸಿಲು ಅಂದಂಗೆ ಅವರು ಕರೆಕ್ಟ್ ಟೈಮ್. ಈಗ ನಮ್ಮ ಜಯನಂದ ಟೋಪ್ಗಳಸರು ಕೂಡ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ಕೆಲಸವನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂತಂದ್ರೆ ಬಹುಶಃ ಸಾಮಾನ್ಯ ಜನರಿಗೂ ಅದು ಆಗ್ಲಿಕ್ಕಿಲ್ಲ ಅಂತ. ಸೊ ಅಷ್ಟೊಂದು ಶ್ರದ್ಧೆಯಿಂದ ಮಾಡ್ಬೇಕಾದ್ರೆ ನಮ್ಮಲ್ಲಿ ಯಾಕೆ ಬರೋದಿಲ್ಲ ಅಂದ್ರೆ, ಸಾಮಾನ್ಯ ಜನರಿಗೆ ಯಾಕೆ ಬರೋದಿಲ್ಲ ಅನ್ನೋದನ್ನ ನಾವು ಅವರಿಂದ ಇನ್ಸ್ಪಿರೇಷನ್ ತಗೋಬಹುದು. ಅವ್ರು ಹೇಳಿದ್ರು, ನಾವು ಈ ಸಮಾಜಕ್ಕೆ ನಾವೇನು ತಗೊಂಡಿದೀವಿ ಆ ಋಣ ತೀರಿಸಬೇಕು ಅಂದ್ರೆ ಈ ಸಮಾಜದಿಂದ ಒಂದು ಹಿಡಿ ಪಡೆದ್ರೆ ನಾವು ಪಡಿ ಕೊಡಬೇಕು ಅಂತ. ಸೊ ಅದನ್ನ ಅವರು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ. ಈ ಅಂಧರ ಪಾಲಿನ ದೈವವೇ ಆದಂತಹ ಲೂಯಿಸ್ ಬ್ರೈಲ್ ಅವರು ಅವರ ಆಶಾಕಿರಣ ಮತ್ತು ಬೆಳಕು ಅಂತಾನೆ ಹೇಳ್ಬೋದು. ಇತ್ತೀಚೆಗಷ್ಟೇ ಅವರ 215ನೇ ಜನ್ಮ ದಿನಾಚರಣೆ ಕೂಡ ಆಚರಿಸಲಾಯಿತು. ಆ ವ್ಯಕ್ತಿಗೆ ಲೂಯಿಸ್ ಬ್ರೈಲ್ ಅವರು ಫ್ರಾನ್ಸ್ನ ಪ್ಯಾರಿಸ್ ನಗರದ ಪೋಪೋರೆ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಅವ್ರ ತಂದೆ ಒಬ್ಬರ ತೊಗಲುಗಾರ ಕೆಲಸ ಮಾಡಂತ ಒಬ್ಬ ವ್ಯಕ್ತಿ. ಅವ್ರ ತಂದೆ ಸೈಮನ್ ರೆನೆ ಅಂತ ಹೇಳಿ, ಅವ್ರ ತಾಯಿ ಮೋನಿಕಾ. ಅವರಿಗೆ 3 ಜನ ಒಡ ಹುಟ್ಟಿದವರು ಕೂಡ ಇದ್ರು. 3 ವರ್ಷದ ಹುಡುಗನಾಗಿದ್ದಾಗ ಲೂಯಿಸ್ ಬ್ರೈಲ್ ಅವರು ಆ ಚರ್ಮದ ಒಂದು ಚರ್ಮಕ್ಕೆ ಸೂಜಿಯನ್ನು ಚುಚ್ಚಬೇಕಾದ್ರೆ ಅಕಸ್ಮಾತ್ತಾಗಿ ಒಂದು ಕಣ್ಣಿಗೆ ಚುಚ್ಕೊಳ್ತಾರೆ. ಅದು ಬಲಗಣ್ಣ ಎಡಗಣ್ಣ ಅನ್ನೋದು ಇವತ್ತಿಗೂ ವಿವಾದ ಇದೆ. ಯಾವುದೋ ಒಂದು ಕಣ್ಣಿಗೆ ಚುಚ್ಕೊಳ್ತಾರೆ. ಸೊ ಅವಾಗ ಅವರಿಗೆ 3 ವರ್ಷ ಆಗಿದ್ದಾಗ ಅವರಿಗೆ ಆ ಒಂದು ಕಣ್ಣು ಹೊರಟೋಯ್ತು. ಮತ್ತೊಂದು ಸೋಂಕಿನ ಕಾರಣದಿಂದ 5 ವರ್ಷದಷ್ಟೊತ್ತಿಗೆ ತಮ್ಮ 2 ಕಣ್ಣುಗಳನ್ನು ಕಳ್ಕೊಂಡ್ರು. ಸೊ ಅಂತ ವ್ಯಕ್ತಿ ಇವತ್ತಿನ ಈ ಕಾಲಘಟ್ಟದ ಎಲ್ಲ ಅಂಧರ ಬಾಳಿನ ಆಶಾದೀಪ ಮತ್ತು ಬೆಳಕು ಅವರೇ. ಮತ್ತು ಬ್ರೈಲ್ ಲಿಪಿಯನ್ನು ಕಂಡುಹಿಡಿದಂಥವರು ಲೂಯಿಸ್ ಬ್ರೈಲ್. ಸೊ ಆ ಕಣ್ಣು ಮೂಲಕ ಆ ಲೂಯಿಸ್ ಬ್ರೈಲ್ ಕಂಡುಹಿಡಿದಂತಹ ಬ್ರೈಲ್ ಲಿಪಿಯ ಮೂಲಕ ಮೊಟ್ಟ ಮೊದಲ ಬಾರಿ ಪದವಿ ಪಡೆದಂತಹ ಅಂಧರು ಯಾರಾದರೂ ಇದ್ರೆ ಅದು ಹೆಲನ್ ಕೆಲ್ಲರ್. ಅವ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಕಣ್ಣು ಕಾಣಿಸ್ತಾ ಇರಲಿಲ್ಲ. ಪ್ರಪಂಚದ ಅದ್ಭುತ ಬರಹಗಾರ್ತಿ ಅವರು. ಎಂತಹ ಅದ್ಭುತ ಬರಹಗಾರ್ತಿ ಅಂತಂದ್ರೆ ಅವ್ರಿಗೆ ಅಕ್ಷರಗಳ ಮುಖಾನೇ ನೋಡಿದವರಲ್ಲ, ಕೇಳಿಸ್ಕೊಂಡವರಲ್ಲ, ಕಿವಿ ಇಲ್ಲ. ಸೊ ಅವರ ಗುರುಗಳು ಅಂದ್ರೆ ಅವರಿಗೆ ಟೀಚರ್ ಆಗಿ ಸಿಕ್ಕಂತವ್ರು ಎಂತವ್ರಿದ್ರು ಅಂತಂದ್ರೆ, ಯಾವಾಗಲೇ ಸರ್ ದಯಾನಂದ್ ಸರ್ ಹೇಳ್ತಾ ಇದ್ರು, ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ. ಆದ್ರೆ ಆ ಟೀಚರ್ ಹಂಗೆ ಹೇಳಿಲ್ಲ. ಗುಲಾಮನ ಆಗದೆ ಇರೋದು ಹೇಗೆ ಶಿಷ್ಯ ಅನ್ನೋದನ್ನ ಕಲಿಸ್ಕೊಡೋನೇ ನಿಜವಾದ ಗುರು ಅಂತ ಹೇಳಿ ಅವ್ರು ಅದನ್ನ ಹೆಲನ್ ಕೆಲ್ಲರ್ಗೆ ಹೇಳ್ಕೊಟ್ರು. ನಿಜವಾದ ಗುರು ಹೇಗಿರ್ಬೇಕು ಅಂತಂದ್ರೆ ಗುಲಾಮನ ಆಗದೆ ಇರೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ಬೇಕು. ಸೊ ಅದನ್ನ ಅವ್ರು ಹೇಳ್ಕೊಟ್ರು ಹೆಲನ್ ಕೆಲ್ಲರ್ಗೆ. ಆ ಮೂಲಕ ಅತ್ಯಂತ ಅದ್ಭುತ ಬರಹಗಾರ್ತಿಯಾಗಿ ಈ ಜಗತ್ತಿಗೆ ಅವರು ತಮ್ಮನ್ನ ತಾವು ಪರಿಚಯಿಸಿಕೊಂಡ್ರು. ಇನ್ನು ನಮ್ಮ ಕನ್ನಡಾಂಬೆಯ ಕುರಿತಂತೆ, ಕನ್ನಡ ರಾಜ್ಯೋತ್ಸವದ ಕುರಿತಂತೆ ಹೇಳುವುದಾದ್ರೆ, ಈ ಕನ್ನಡಾಂಬೆ ಭುವನೇಶ್ವರಿ ದೇವಿ ಒಂದು ದೇವಸ್ಥಾನ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭುವನೇಶ್ವರಿ ಬೆಟ್ಟದಲ್ಲಿದೆ, ಭುವನಗಿರಿ ಬೆಟ್ಟದಲ್ಲಿ. ಯಾವತ್ತಾದ್ರೂ ಒಂದ್ಸರಿ ಆ ಕಡೆ ಹೋದ್ರೆ ದಯವಿಟ್ಟು ಆ ದೇವಿಯನ್ನ ಒಂದ್ಸರಿ ಕಣ್ತುಂಬ್ಕೊಂಡು ಬನ್ನಿ. ಆ ಬೆಟ್ಟದ ಮೇಲೆ ಕಂಗೊಳಿಸ್ತಾ ಇರತಕ್ಕಂತ ಆ ಭುವನೇಶ್ವರಿ ದೇವಿಯ ಗುಡಿಯನ್ನ ಮೊಟ್ಟ ಮೊದಲು ಸ್ಥಾಪನೆ ಮಾಡಬೇಕು, ಕಟ್ಟಬೇಕು ಅಂತ ಹೋದವರು ಕದಂಬರು. ಆದ್ರೆ ಅದನ್ನ ಅರ್ಧಕ್ಕೆ ಬಿಟ್ಕೊಟ್ರು. ಅದೇ ರೀತಿ 3-4 ರಾಜಮನೆತನಗಳು ಆಳಿ ಹೋಗಿ ಕೊನೆಗೆ ವಿಜಯನಗರದ ಒಬ್ಬ ಅರಸರಿಂದ ಅದು ಸಂಪೂರ್ಣವಾಯಿತು ಆ ದೇವಸ್ಥಾನ. ಅಲ್ಲಿಂದ ಶುರುವಾದಂತಹ ನಮ್ಮ ಕನ್ನಡ ನಾಡಿನ ಕಲ್ಪನೆ ಇವತ್ತಿಗೂ ಮುಂದುವರಿತಾ ಇದೆ. ಶ್ರೀಕೃಷ್ಣ ಕೂಡ ಕನ್ನಡದವನು ಅಂತ ನಿಮಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಹೇಗೆ ಕನ್ನಡದವನು ಅಂತಂದ್ರೆ, ಇವತ್ತಿಗೂ ನೀವು ಪಂಡ್ರಾಪುರಕ್ಕೆ ಹೋದ್ರೆ ಪಂಡ್ರಾಪುರದ ವಿಠಲನನ್ನ ಮರಾಠಿಗರು ಕಾನಾಡಿ ವಿಠಲ ಅಂತ ಕರೀತಾರೆ. ಕಾನಾಡಿ ವಿಠಲ ಅಂತಂದ್ರೆ ಕನ್ನಡದ ವಿಠಲ ಅಂತ. ವಿಜಯನಗರ ಸಾಮ್ರಾಜ್ಯ ಅತ್ಯಂತ ವೈಭವಯುತ ಶ್ರೀಮಂತ ರಾಜ್ಯವಾಗಿತ್ತು. ಶ್ರೀಮಂತ ಅಂದ್ರೆ ವಿಶ್ವದಲ್ಲಿನೇ 4ನೇ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಅದು ಅಂತ ಕರೆಸ್ಕೊಂಡಿತ್ತು. ಆ ಸಾಮ್ರಾಜ್ಯವನ್ನ ಕೇವಲ 6 ತಿಂಗಳಲ್ಲಿ ದೋಚಿ
ನಿರ್ನಾಮ ಮಾಡಿ ಹೋದವರು ಬಿಜಾಪುರದ ಆದಿಲ್ ಶಾಹಿಗಳು. ಆ ಆದಿಲ್ ಶಾಹಿಗಳು ಆ ಸಾಮ್ರಾಜ್ಯವನ್ನ ನೂರು ಮಾಡಬೇಕಾದ್ರೆ ಅಲ್ಲಿಯ ಜನರು ಆ ದೇವರ ಮೂರ್ತಿಗಳನ್ನ ಕಾಪಾಡಬೇಕು ಅಂತ ಹೇಳಿ ವಿಜಯ ವಿಠಲದ ದೇವಸ್ಥಾನದಲ್ಲಿನ ಆ ವಿಠಲನ ದೇವಸ್ಥಾನವನ್ನ ರಾತ್ರೋರಾತ್ರಿ ಗುಡ್ಡಾಗಿ ಪಂಡ್ರಾಪುರಕ್ಕೆ ತಲುಪಿಸ್ತಾರೆ. ಆ ಪಂಡ್ರಾಪುರದಲ್ಲಿ ಪಾಂಡುರಂಗನ ಆ ದೇವರೇನಿದೆ, ಆ ಮೂರ್ತಿ ಏನಿದೆ, ಅದು ನಮ್ಮ ಹಂಪೆಯ ವಿಜಯ ವಿಠಲನ ದೇವಸ್ಥಾನದಲ್ಲಿದ್ದಂತಹ ಶ್ರೀಕೃಷ್ಣನ ಮೂರ್ತಿ. ಹಾಗಾಗಿ ಶ್ರೀಕೃಷ್ಣ ಕೂಡ ಕನ್ನಡದವನು ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಘಟನೆ ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಸಾಕ್ಷಾತ್ ಶಿವನ ತಂದೆ ಕೂಡ ಒಬ್ಬ ಕನ್ನಡಿಗ. ಹೇಗೆ ಅಂತ ಅನ್ನೋದನ್ನ ನಾನು ಹೇಳ್ತೀನಿ. ಹೊಯ್ಸಳ ವಂಶದಲ್ಲಿ 3ನೇ ಬಲ್ಲಾಳ, ಹೊಯ್ಸಳ ರಾಜ ನಿಮ್ಗೆ ಗೊತ್ತಲ್ವಾ, ಬೇಲೂರು ಹಳಬೇಡು, ಆ ಸಾಮ್ರಾಜ್ಯವನ್ನು ಆಳದಂತ ಹೊಯ್ಸಳರ 3ನೇ ಬಲ್ಲಾಳ ದೇವ ಅಂತ ಹೇಳಿ ಒಬ್ಬ ರಾಜ ಇದ್ರು. ಅವನನ್ನ ನೆನೆದೇ ಹೋದ್ರೆ ಪ್ರತಿಯೊಬ್ಬ ಕನ್ನಡಿಗನು ಶಾಪಕ್ಕೆ ಗುರಿಯಾಗ್ಬಿಡ್ತಾನೆ. ಹಾಗಾಗಿ ಅವನನ್ನ ನೆನೆಬೇಕಾದ್ದು, ಅದರಲ್ಲೂ ಇವತ್ತಿನ ದಿನದಲ್ಲಿ ನೆನೆಬೇಕಾಗಿದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಸೊ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆ ತಮಿಳುನಾಡಲ್ಲಿ ಇರ್ತಕ್ಕಂಥ ತಿರುವಣ್ಣಾಮಲೈನ ಶಿವನ ದೇವಸ್ಥಾನದ ಗೋಪುರಗಳನ್ನ ಕಟ್ಟಿಸ್ತಾರೆ. ಅಷ್ಟೇ ಅಲ್ಲ, ಆ ಟೈಮಲ್ಲಿ ಗಿಯಾಸುದ್ದೀನ್ ಸುಲ್ತಾನ್ ಅಂತ ಹೇಳಿ ದೆಹಲಿಯಿಂದ ಬಂದವರು ಅಲ್ಲಿಯ ಶಿವನ ಭಕ್ತರನ್ನ ತುಂಬಾ ಹಿಂಸೆ ಮಾಡೋದು, ಕೊಲ್ಲೋದು, ಬಡಿಯೋದು, ಅವರ ಮಾರಣ ಹೋಮ ಮಾಡೋದು ಮಾಡ್ತಾ ಇದ್ರು. ಆ ಗಿಯಾಸುದ್ದೀನ್ ಸುಲ್ತಾನನ ಆ ದಾಳಿಕೋರತನವನ್ನ ಹಿಮ್ಮೆಟ್ಟಿಸಬೇಕು ಅಂತ ಹೇಳಿ 3ನೇ ಬಲ್ಲಾಳ ರಾಯರನ್ನು ಕೇಳ್ಕೊಂತಾರೆ ಜನರು. ಸೊ 80 ವರ್ಷದ ಆ ವೀರ ಕನ್ನಡಿಗ ಬಲ್ಲಾಳ ರಾಯ ತಮಿಳುನಾಡಿನ ತಿರುವಣ್ಣಾಮಲೈನ ದೇವಸ್ಥಾನ ಹೋಗ್ತಾರೆ. ಅಲ್ಲಿ ಗಿಯಾಸುದ್ದೀನ್ ಸುಲ್ತಾನನ್ನ ತನ್ನ ವೀರತನದಿಂದ, ಶೌರ್ಯತನದಿಂದ ಅವನನ್ನು ಹೊಡೆದಾಕ್ತಾನೆ. ಮತ್ತೆ ಹೊಡೆದಾಕ್ದಾಗ ಅವನು ತನ್ನ ಸೋಲನ್ನು ಕೂಡ ಒಪ್ಕೊಂತಾನೆ. ಗಿಯಾಸುದ್ದೀನ್ ಸುಲ್ತಾನ್ ಒಪ್ಕೊಂಡು ಹೇಳ್ತಾನೆ, ನಾನು ಪರಿಹಾರವನ್ನು ಕೂಡ ಕೊಟ್ಬಿಡ್ತೀನಿ ಈ ದಾಳಿ ಮಾಡಿದ್ದಕ್ಕೆ, ನನಗೊಂದು 14 ದಿನ ಅವಕಾಶ ಕೊಡಿ ನೀವು ಅಂತೇಳಿ. ಸರಿ ಆಯ್ತು ಅಂತೇಳಿ ಬಲ್ಲಾಳ ರಾಯ ಒಪ್ಕೊಂತಾನೆ. ಇವನು ಸರಿ ಸೋತಲ್ಲ ಅಂತ ಹೇಳ್ಬಿಟ್ಟು ವಿಶ್ರಾಂತಿ ಸ್ಥಿತಿನಲ್ಲಿ ಇರಬೇಕಾದ್ರೆ ಗಿಯಾಸುದ್ದೀನ್ ಸುಲ್ತಾನ್ ಮೋಸದ ಆಟವನ್ನು ಆಡಿ ಹಿಂದಿನಿಂದ ಬಂದು ಮಲಗಿರೋ ಒಬ್ಬ 80 ವರ್ಷದ ವೀರ ಕನ್ನಡಿಗನನ್ನ ಕೊಂದಾಕ್ತಾನೆ. ಕೊಂದಾಕಿ ಅವನನ್ನ ಚರ್ಮವನ್ನು ಸುಲಿಸಿ ಹೊಟ್ಟೆಯೊಳಗೆ ಹುಟ್ಟು ಹಾಕಿ ಆ ಕೋಟೆಯ ಬಾಗಿಲಿಗೆ ನೇತು ಹಾಕ್ತಾನೆ. ಸೊ ಅವನ ಆ ಮಾರಣ ಹೋಮವನ್ನು ಕಂಡು ಮತ್ತೆ ಆ ಶಿವನ ದೇವಸ್ಥಾನಕ್ಕೆ ಗೋಪುರಗಳನ್ನ ಕಟ್ಟಿಸಿದ್ರಲ್ಲ, ಅದಕ್ಕೆ ಶಿವನೇ ಪ್ರತ್ಯಕ್ಷನಾಗಿ ಹೇಳ್ತಾನಂತೆ 3ನೇ ಬಲ್ಲಾಳನಿಗೆ, ನಾನು ನಿನಗೆ ಮಗನಾಗಿ ಹುಟ್ಟಿ ಬರ್ತೀನಿ ಅಂತ. ಸಾಕ್ಷಾತ್ ಶಿವ ಹೇಳುವಂತ ಮಾತು. 1342 ಸೆಪ್ಟೆಂಬರ್ 8ಕ್ಕೆ ನಡೆದಂತ ಘಟನೆ ಇವತ್ತಿಗೂ ಸೆಪ್ಟೆಂಬರ್ 8ನೇ ತಾರೀಕು ತಿರುವಣ್ಣಾಮಲೈನ ಶಿವನ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಆರ್ಚಕರು ನಿಂತ್ಕೊಂಡು ಹೇಳ್ತಾರೆ, ಸಾಕ್ಷಾತ್ ಶಿವ ಮಹಾಪ್ರಭು ಬಲ್ಲಾಳ ರಾಯ ತೀರಿ ಹೋಗಿದ್ದಾನೆ, ನಿಮ್ಮ ತಂದೆ ತೀರಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಇವತ್ತಿಗೂ ನಡೀತಕ್ಕಂಥ ಸಾಂಪ್ರದಾಯಿಕ ಘಟನೆ ಇದು ಅಲ್ಲಿ ತಮಿಳುನಾಡಲ್ಲಿ. ಆ ಟೈಮಲ್ಲಿ ಶಿವ ಹೊರಗಡೆ ಬರ್ತಾನಂತೆ ಗರ್ಭಗುಡಿಯಿಂದ. ಹೊರಗಡೆ ಬಂದು ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಕೆರೆಯಲ್ಲಿ ಮಾಘಸ್ನಾನವನ್ನ ಮಾಡಿ ತಂದೆಯ ಅಂತ್ಯಕ್ರಿಯೆಗೆ ಬೇಕಾದಂತಹ ವಿಧಿವಿಧಾನಗಳನ್ನ ಸಂಪೂರ್ಣಗೊಳಿಸಿ ಮತ್ತೆ ಶಿವನ ಗರ್ಭಗುಡಿ ಒಳಗಡೆ ಬಂದು ಸೇರ್ಕಂತಾನಂತೆ. ಅಂದ್ರೆ ಆ ವೀರ ಕನ್ನಡಿಗನ ಮಗನಾಗಿ ತನ್ನ ಎಲ್ಲ ಅವನ ಅಂತ್ಯಕ್ರಿಯೆ ಮಾಡಿ ಹೋಗ್ತಾನೆ. ಈಗಲೂ ನಾವು ಬಲ್ಲಾಳ ರಾಯನ ಮೂರ್ತಿಯನ್ನ ಅಲ್ಲಿ ನಾವು ಕಾಣಬಹುದು ತಿರುವಣ್ಣಾಮಲೈನ ದೇವಸ್ಥಾನದಲ್ಲಿ. ಹೀಗೆ ಕನ್ನಡಿಗರಿಗೆ ಆ ಪುರಾಣ ಕಾಲದಿಂದ ಹಿಡ್ಕೊಂಡು ಐತಿಹಾಸಿಕ ಕಾಲದಿಂದ ಹಿಡ್ಕೊಂಡು ಇವತ್ತಿನವರೆಗೂ, ಇವತ್ತು ನಾವು ಭಾರತ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ನಾವೇನು ವೋಟ್ ಮಾಡ್ತೀವಲ್ಲ, ವೋಟ್ ಮಾಡಿದ್ರೆ ನಮ್ಮ ಕೈಗೆ ಮಸಿಯನ್ನ ಹಚ್ತಾರೆ, ಇಂಕ್ನ ಬಳಸ್ತಾರೆ. ಆ ಇಂಕ್ನ ತಯಾರು ಮಾಡೋದು ಕೂಡ ನಾವು ಕನ್ನಡಿಗರೇ, ಮೈಸೂರಲ್ಲಿ ಆಗುತ್ತೆ. ಸೊ ಹಾಗಾಗಿ ಅದು ಅಳಿಸಲಾಗದ ಕೊಡುಗೆ ಅಂತ ಹೇಳ್ಬೋದು ನಾವು. ಅಳಿಸಲಾಗದ ಕೊಡುಗೆ ಅದು ಕರ್ನಾಟಕದ್ದು. ಹೀಗೆ ಕರ್ನಾಟಕದ ಕೊಡುಗೆಗಳನ್ನ, ಹಿರಿಮೆಗಳನ್ನ, ಗರಿಮೆಗಳನ್ನ ಹೇಳ್ತಾ ಹೋದ್ರೆ ದಿನಗಟ್ಟಲೆ ಆದ್ರೂ ಸಾಕಾಗಲ್ಲ. ಹಾಗಾಗಿ ಕಾರ್ಯಕ್ರಮ ಇನ್ನೂ ಮುಂದುವರಿಬೇಕು. ಜೈ ಭುವನೇಶ್ವರಿ ದೇವಿ, ಜೈ ಕನ್ನಡಾಂಬೆ ಅಂತ ಹೇಳೋದ್ರ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಆತ್ಮೀಯರೇ, ಇದು ಕನ್ನಡ ರಾಜ್ಯೋತ್ಸವ ಹಾಗೂ ವಿಶ್ವ ಅಂಬೇಡ್ಕರ್ ದಿನಾಚರಣೆಯ ಒಂದು ಉದ್ಘಾಟನಾ ನಡೆಯುತ್ತದೆ. ಲೂಯಿಸ್ ಬ್ರೈಲ್ ಅವರು ಕೆಲವರ ಕೆಲಸ ಕಾರ್ಯಗಳನ್ನ ಸ್ಮರಿಸುತ್ತಾ, ಅದೇ ರೀತಿ ಕನ್ನಡಾಂಬೆಯ ಕನ್ನಡಕ್ಕೆ ಏನು ಕೊಡುಗೆ ಎನ್ನುವುದನ್ನ, ಹಿರಿಮೆ ಗರಿಮೆಯನ್ನ ಮನಪಟ್ಟುವಂತೆ ತಾವು ಉದ್ಘಾಟನಾ ನುಡಿದ ಶ್ರೀಯುತ ರಾಮಣ್ಣ ತಟ್ಟಿ ಸಾಹಿತ್ಯವರಿಗೆ ನಿಮ್ಮೆಲ್ಲರ ಪರ ಪ್ರೀತಿಪೂರ್ವಕ ಅಭಿನಂದನೆಗಳು ಹಾಗೂ ಅವರ ಗೌರವ ಸಮರ್ಪಣೆ. ಪರವಾಗಿ ಬನ್ನಿ.
ನೈಟ್ ನಿಂತ್ಕೊಳ್ಳಿಲ್ಲ ನಿಂತ್ಕೊಳ್ಳಿಲ್ಲ ಈ ಕಡೆ ಮುಂದೆ ಈ ಒಂದು ಸುಂದರ ಸಮಾರಂಭದಲ್ಲಿ ಒಂದು ಉದ್ಘಾಟನಾ ನುಡಿಗಳನ್ನ ನುಡಿದು ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದಂತಹ ಶ್ರೀಯುತ ರಾಮಣ್ಣ ತಟ್ಟಿಯವರಿಗೆ ಅಭಿನಂದನೆಗಳು. ಮಕ್ಕಳು ಏನೋ ಚಟುವಟಿಕೆ ಮಾಡ್ತಾರೆ, ಮಕ್ಕಳು ಯಾವ ಚಟುವಟಿಕೆ ಮಾಡ್ತಾವ ಕೇಳಿ ಗುರು ಸಾಹಿತ್ಯ. ಮುಂದಿನ ಒಂದು ವಿಚಾರ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕನ್ನಡ ರಾಜ್ಯೋತ್ಸವ ಮತ್ತು ವಿಶ್ವ ಅಂಗವಿಕಲ ದಿನಾಚರಣೆಯ ಒಂದು ಪ್ರಧಾನ ಭಾಷಣಕಾರರಾಗಿ ಆಗಮಿಸಿರುವ ನಿಮ್ಮೆಲ್ಲರ ನೆಚ್ಚಿನ ಯುವ ಬರಹಗಾರರು, ಲೇಖಕರು, ಸಾಹಿತಿಗಳು, ಮೈಸೂರಿನ ಮನೆಮಾತಾ ಇರುವ ಶ್ರೀಯುತ ಸತೀಶ್ ಜಾವರೇಗೌಡರು ಸರ್ ಅವರು ಈ ಒಂದು ಸುಂದರ ಸಮಾರಂಭದಲ್ಲಿ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದರೆ ಅವರು ಒಂದು ಪ್ರಧಾನ ಭಾಷಣವನ್ನ ನೆರವೇರಿಸಿಕೊಡಬೇಕಾದಲ್ಲಿ ಗೌರವಪೂರ್ವಕವಾಗಿ ಕೋರಬೇಕು. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಚ್ ಕೆ ನಾಗೇಶ್ ಅವರೇ, ತುಂಬ ದೂರದಿಂದ ಬಿಜಾಪುರದಿಂದ ಬಂದಿರುವಂಥ ಶಿವಪುತ್ರ ಮೋದಿಗೆಯವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಮುರಳಿಯವರೇ, ಇದೀಗ ತಾನೇ ಉದ್ಘಾಟನಾ ನುಡಿಗಳನ್ನು ಆಡಿದಂಥ ಸಾಹಿತಿಗಳಾಗಿರುವ ರಾಮಣ್ಣ ತಟ್ಟಿಯವರೇ, ಹಾಗೆ ಗುರುಸ್ವಾಮಿ ಅವರೇ, ರಂಗಸ್ವಾಮಿ ಅವರೇ, ಮತ್ತು ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ದಯಾನಂದ ಟೋಪ್ಗಳವರೇ, ವಿಶೇಷವಾಗಿ ನಿಮ್ಮೆಲ್ಲರನ್ನ ನೋಡುವ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಶಿಕ್ಷಣ ಇಲಾಖೆಯ ಕ್ರಿಯಾಶೀಲ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಎಸ್ ಎ ಹರೀಶ್ ಅವರೇ, ಮತ್ತು ನಾಗಮಂಗಲದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಹಾಡನ್ನು ಕೂಡ ಆಡಿದಂಥ ಕವಿಯತ್ರಿ ಜ್ಯೋತಿ ಮೇಡಮ್ ಅವರೇ, ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳೇ, ಇವತ್ತು ಈ ಅಕ್ಷ ಭಾರತ ಮಿಷನ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಅದರ ಜೊತೆಗೆ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಆಯೋಜನೆ ಮಾಡಿರುವಂಥದ್ದು ಬಹಳ ಖುಷಿಯ ಸಂಗತಿ. ಇಲ್ಲಿವರೆಗೆ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ. ಇದೊಂಥರ ನನಗೆ ವಿಶಿಷ್ಟವಾದ ಕಾರ್ಯಕ್ರಮ, ಏಕೆಂದರೆ ನಿಮ್ಮಂತಹ ವಿಶಿಷ್ಟ ಚೇತನರ ಜೊತೆಯಲ್ಲಿ ಬೆರೆಯುವಂತಹ ಸದಾವಕಾಶವನ್ನು ಹರೀಶ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ಈಗಾಗಲೇ ರಾಮಣ್ಣ ತಟ್ಟಿಯವರು ಅಂಗವಿಕಲ ಒಂದು ವಿಶಿಷ್ಟ ಚೇತನ ಸಾಧಕರನ್ನ ನಿಮಗೆ ಪರಿಚಯಿಸುವ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆಯೂ ಕೂಡ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ಮೊದಲು ರಾಜಪ್ರಭುತ್ವದಲ್ಲಿದ್ದವು, ಅಂದರೆ ರಾಜ ಮಹಾರಾಜರು ನಮ್ಮನ್ನ ಆಳ್ತಾ ಇದ್ರು. ಅವರ ಒಂದು ಆಳ್ವಿಕೆಯಲ್ಲಿ ನಾವೆಲ್ಲರೂ ಕೂಡ ಪ್ರಜೆಗಳಾಗಿ ಬದುಕ್ತಾ ಇದ್ರು. ಅವಾಗ ಒಬ್ಬ ಬಲಿಷ್ಠನಾದ ರಾಜ ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಾನು ಗೆದ್ದ ಪ್ರದೇಶಗಳನ್ನು ವಶಪಡಿಸ್ಕೊಂಡು ಆ ಪ್ರದೇಶದ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಆ ರಾಜ ಯಾವ ಭಾಷೆಯನ್ನು ಬಳಸ್ತಾ ಇದ್ದ, ಆ ಭಾಷೆ ಆ ರಾಜ್ಯದಲ್ಲಿ ರಾಜ್ಯದ ಭಾಷೆಯಾಗಿ ಅದು ಚಾಲ್ತಿಯಲ್ಲಿತ್ತು, ಚಲಾವಣೆಯಲ್ಲಿತ್ತು. ಆಮೇಲೆ ರಾಜಪ್ರಭುತ್ವ ಆದಮೇಲೆ ವ್ಯಾಪಾರಕ್ಕೆಂದು ಬಂದಂತಹ ಯುರೋಪಿಯನ್ನರು, ಅದರಲ್ಲಿ ವಿಶೇಷವಾಗಿ ಬ್ರಿಟಿಷರು ನಮ್ಮಲ್ಲಿ ಆಳ್ವಿಕೆ ಶುರು ಮಾಡೋದು, ಆಡಳಿತವನ್ನು ಶುರು ಮಾಡೋದು. ಇಡೀ ಭಾರತ ದೇಶವನ್ನು ತಮ್ಮ ತೆಕ್ಕೆಗೆ ತಗೊಂಡು ಅವರು ಆಳ್ವಿಕೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ, ಆಗ ನಮ್ಮ ಈ ಬ್ರಿಟಿಷರು ಬಂದ ಮೇಲೆ ಏನು ಅವಾಗೆಲ್ಲ ನಮ್ಮಲ್ಲಿ ಸಂಸ್ಕೃತ ಭಾಷೆ ಇತ್ತು, ಚಾಲ್ತಿನಲ್ಲಿತ್ತು. ಅವ್ರು ಬಂದ ಮೇಲೆ ಏನಾಯಿತು, ಇಂಗ್ಲೀಷ್ ಭಾಷೆ ಆಡಳಿತ ಭಾಷೆ ಆಯಿತು, ರಾಜ್ಯ ಭಾಷೆ ಆಯಿತು. ಹಾಗಾಗಿ ಎಲ್ಲ ಕಡೆ ಇಂಗ್ಲೀಷು ಚಾಲನೆ ಬರಲಿಕ್ಕೆ ಶುರುವಾಯಿತು. ಮತ್ತು ಬ್ರಿಟಿಷರಿಗೆ ಏನಾಗಿತ್ತು ಅಂದರೆ, ಭಾರತ ಒಗ್ಗಟ್ಟಿನಿಂದ ಇದ್ದರೆ ನಾವು ಆಳ್ವಿಕೆ ಮಾಡೋದಕ್ಕಾಗೋದಿಲ್ಲ, ನಮ್ಮ ಒಂದು ಏನು ಈ ಇಡೀ ದೇಶವನ್ನು ನಾವು ಆಡಬೇಕು, ದಾಸ್ಯಕ್ಕೆ ಒಳಪಡಿಸ್ಕೊಡ್ಬೇಕು ಅನ್ನೋದು ಆಗೋದಿಲ್ಲ ಅಂತೇಳಿ ಅವರೇನು ಮಾಡಿದ್ರು,
ನಮ್ಮನ್ನ ಭಾಷೆಗಳ ಮೇಲೆ ಭಾಗ ಮಾಡಿ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಭಾರತೀಯರು ಏಕತೆಯಿಂದ ಇದ್ರೆ, ಒಗ್ಗಟ್ಟಿಂದಿದ್ರೆ ನಾವು ಅವ್ರನ್ನ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವ್ರೇನ್ ಮಾಡಿದ್ರು, ಪ್ರಾಂತ್ಯಗಳಾಗಿ ಮಾಡಿಬಿಟ್ರು ಭಾರತವನ್ನ. ಈಗ ನಮ್ದು ಮೈಸೂರು ಪ್ರಾಂತ್ಯ ಆಯಿತು, ಹಾಗೆ ಪಕ್ಕದಲ್ಲಿ ಹೈದರಾಬಾದ್ ಪ್ರಾಂತ್ಯ, ಹಾಗೆ ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಈ ಥರ ಪ್ರಾಂತ್ಯಗಳಾಗಿ ಅದನ್ನು ವಿಭಜನೆ ಮಾಡಿದ್ರು. ಅಲ್ಲಿ ಇಂಗ್ಲಿಷ್ ಭಾಷೆನೇ ಇತ್ತು. ಈ ಥರ ಪ್ರಾಂತ್ಯವಾಗಿ ವಿಭಜನೆ ಮಾಡುವಾಗ ಏನಾಯಿತು ಅಂದರೆ, ಕರ್ನಾಟಕದ ನಮ್ಮದು ಯಾವುದೋ ಭಾಗ, ಕನ್ನಡದ ಮೈಸೂರು ಪ್ರಾಂತ್ಯದ ಒಂದು ಭಾಗ ಹೈದರಾಬಾದ್ಗೆ, ಹೈದರಾಬಾದ್ ಪ್ರಾಂತ್ಯದ ಒಂದು ಭಾಗ ಮೈಸೂರು ಪ್ರಾಂತ್ಯಕ್ಕೆ, ಹೀಗೆ ಬೇರೆ ಬೇರೆ ಪ್ರಾಂತ್ಯ ಆಗ್ಬಿಡ್ತು. ಅಂತಹ ಸಂದರ್ಭದಲ್ಲಿ ಈ ಭಾಷೆ, ಕನ್ನಡ ಭಾಷೆ ಮಾತನಾಡುವ ಜನರು ಬೇರೆ ಬೇರೆ ಕಡೆಗೆ ಚೆಲ್ಲಾಪಿಲ್ಲಿ ಆಗ್ಬಿಟ್ರು. ನಾವು ಒಂದೇ ಭಾಷೆ ಮಾತನಾಡೋ ಜನ ಒಂದೇ ಕಡೆ ಇದ್ದರೆ ನಮ್ಮ ವಿಷಯಗಳನ್ನು ತುಂಬ ಚೆನ್ನಾಗಿ ನಿಮ್ಮ ಜೊತೆಗೆ ವಿನಿಮಯ ಮಾಡ್ಕೋಬೋದು. ಈಗ ನಿಮಗೂ ಕನ್ನಡ ಗೊತ್ತು, ನನಗೂ ಕನ್ನಡ ಗೊತ್ತು. ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗುತ್ತೆ, ನೀವು ಏನು ವಿಚಾರ ತಿಳಿಸಿದ್ರು ನನಗೂ ಅರ್ಥ ಆಗುತ್ತೆ. ಅದೇ ನಾನೊಂದು ಭಾಷೆಯಲ್ಲಿ ಮಾತಾಡೋದು, ನೀವೊಂದು ಭಾಷೆಯಲ್ಲಿ ಮಾತಾಡಿದ್ರೆ ನಮಗೆ ಯಾವ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ನಮಗೆ ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಸಂಬಂಧವನ್ನ ಸಾಧಿಸೋದಕ್ಕಿರೋದು ಭಾಷೆನೇ. ಭಾಷೆನೇ ಬೆಳೆಸ್ತಿರುವಂಥದ್ದು. ಭಾಷೆ ನಾವು ಎಲ್ಲರೂ ಕೂಡ ಒಡೆದೋಗ್ತಾ ಇದ್ದಾವೆ, ಎಲ್ಲರೂ ಕೂಡ ಬೇರೆ ಬೇರೆ ಆಗ್ತಾ. ಆ ಕಾರಣ ಈ ಬೇರೆ ಬೇರೆ ಭಾಷೆ ಮಾತನಾಡೋ ಜನಗಳು ಒಂದ್ ಕಡೆ ವಾಸ ಮಾಡಕ್ ಶುರುವಾದಾಗ ಅವರ ವಿಚಾರ, ಅವರ ಭಾವನೆಗಳು, ಅವರ ಮಾತುಗಳು ನಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಕಾರಣದಿಂದ ನಮ್ಮ ಇಡೀ ಕನ್ನಡ ಬೇರೆ ಬೇರೆ ಕಡೆ ಎಲ್ಲ ಒಡೆದು ಹರಿದು ಹಂಚು ಹೋಗಿತ್ತು. ಅನಂತರ ಬ್ರಿಟಿಷರು ವಿರುದ್ಧ ಅಂದ್ರೆ ಭಾರತವನ್ನ ಬಿಟ್ಟು ಹೋಗಿ ಅಂತೇಳಿ ಸ್ವಾತಂತ್ರ್ಯ ಚಳವಳಿ ಶುರುವಾಗುತ್ತೆ. ಗಾಂಧೀಜಿಯವರ ನೇತೃತ್ವದಲ್ಲಿ ಅಂತಿಮವಾಗಿ ನಮ್ಗೆ ಸ್ವತಂತ್ರ ಕೂಡ ಬರುತ್ತೆ. ಸ್ವತಂತ್ರ ಬಂದ ಮೇಲೆ ನಮ್ಮದೇ ಆದ ಸರ್ಕಾರ ಬರುತ್ತೆ. ಹಾಗೆ ಇಡೀ ಭಾರತ ಒಕ್ಕೂಟಕ್ಕೆ ಒಂದು ಸರ್ಕಾರ ಇದ್ದ ಹಾಗೆ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಒಂದೊಂದು ಸರ್ಕಾರ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಬೇರೆ ಬೇರೆ ಭಾಷೆ ಮಾತನಾಡ್ತಿದ್ರಲ್ಲ, ಎಲ್ಲರೂ ಬೇರೆ ಬೇರೆ ರಾಜ್ಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು. ಈಗ ತಮಿಳುನಾಡು ಮದ್ರಾಸ್ ಪ್ರಾಂತ್ಯಕ್ಕೆ ಹೋದ್ರೆ ಅಲ್ಲಿ ಕನ್ನಡಿಗರು ಮಾತು ತಮಿಳಿಯನ್ಸ್ಗೆ ಅರ್ಥ ಆಗ್ತಿರಲಿಲ್ಲ, ತಮಿಳ್ನವ್ರ ಮಾತು ಕನ್ನಡದವ್ರಿಗೆ ಅರ್ಥ ಆಗ್ತಿರಲಿಲ್ಲ. ಹಾಗೆ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಮುಂಬೈ, ಈ ತರ. ಹಂಗಾಗಿ ಕನ್ನಡಿಗರು ಬೇರೆ ಬೇರೆ ಕಡೆ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಕನ್ನಡಿಗರ ಸಮಸ್ಯೆಗಳನ್ನ ಕೇಳೋದಿರಲಿಲ್ಲ, ಕನ್ನಡಿಗರ ದುಃಖವನ್ನ ಕೇಳೋದಿರಲಿಲ್ಲ, ಕನ್ನಡಿಗರ ಅಭಿವೃದ್ಧಿ ಆಗ್ತಿರಲಿಲ್ಲ, ಆ ಕನ್ನಡಿಗರು ವಾಸ ಮಾಡುವಂತ ಪ್ರದೇಶಗಳ ಅಭಿವೃದ್ಧಿ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಕನ್ನಡ ಮಾತನಾಡುವ ಭಾಷೆಗಳು ಯಾರೆಲ್ಲ ಆಯಾ ಭಾಷೆ ಮಾತನಾಡ್ತಾರೆ ಅವರೆಲ್ಲರೂ ಒಂದು ಕಡೆ ಇರಬೇಕು ಅನ್ನುವ ಕೂಗು ಇದೆ. ಹಂಗಾಗಿ ಆಗ ನಮ್ಮ ಉಯಿಲುಗಳ ನಾರಾಯಣರಾವ್ ಅವರು ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನುವ ಹಾಡನ್ನು ಬರೆದರು. ಅಂದ್ರೆ ನಮ್ಮ ಕನ್ನಡ ನಾಡು ಉದಯ ಆಗಬೇಕು ಅಂದ್ರೆ ಕನ್ನಡ ಮಾತನಾಡುವ ಎಲ್ಲ ಜನರು ಒಂದು ಕಡೆ ಸೇರಿ ಕನ್ನಡ ನಾಡು ಉದಯ ಆಗಬೇಕು ಅಂತ ಹೇಳಿ. ಹಾಗಾಗಿ ಕುವೆಂಪುರವರು ಕೂಡ ನಮ್ಮ ಈ ನಾಡಗೀತೆಯನ್ನು ಬರೆದರು, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಹಾಗೆ ಬಾರಿಸು ಕನ್ನಡ ನೆಮ್ಮದಿಮವ ಓ ಕರ್ನಾಟಕ ಹೃದಯ ಶಿವ ಅಂತ. ಯಾರೆಲ್ಲ ಕನ್ನಡ ಮಾತನಾಡುವವರಿದ್ದಾರೆ ಅವರೆಲ್ಲರೂ ಒಂದಾಗಬೇಕು. ಹಾಗೆ ನಮ್ಮಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ಅವರು ಕನ್ನಡ ಏಕೀಕರಣ ಆಗಬೇಕು, ಕರ್ನಾಟಕ ಏಕೀಕರಣ ಆಗಬೇಕು ಅಂತ ಹೋರಾಟ ಮಾಡಿದ್ರು. ಹಾಗೆ ವಿದ್ಯಾವರ್ಧಕ ಸಂಘ ಅಂತ ಧಾರವಾಡದಲ್ಲಿ ಸ್ಥಾಪನೆ ಆಯಿತು. ಅದು ಕೂಡ ಕನ್ನಡಿಗರನ್ನ ಒಂದು ಮಾಡಬೇಕು ಅಂತ ಹೇಳಿ ಈ ರೀತಿ. ಅದರ ಜೊತೆಗೆ ನಮ್ಮ ಕನ್ನಡ ಸಾಹಿತಿಗಳು ಕೂಡ ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ಲೇಖನ ಬರೆದು ಕನ್ನಡಿಗರೆಲ್ಲ ಒಂದಾಗಬೇಕು, ಕನ್ನಡದ ಪ್ರದೇಶಗಳು ಎಲ್ಲವೂ ಕೂಡ ಒಂದು ಕಡೆಗೆ ಸೇರಬೇಕು ಅಂತೇಳಿ ಆ ಹೋರಾಟ ಶುರುವಾಯಿತು. ಶುರುವಾಗಲಾಗಿ ಸರ್ಕಾರ, ಆಗ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮ್ಮ ಗೃಹ ಮಂತ್ರಿ ಆಗಿದ್ರು. ಆಗ ಸರ್ಕಾರ ಏನ್ ಮಾಡುತ್ತೆ, ಹೌದು ಭಾಷೆಗಳ ಆಧಾರದ ಮೇಲೆ ಒಂದು ಭಾಷೆ ಮಾತನಾಡುವ ಜನರನ್ನ ಒಂದೇ ರಾಜ್ಯದಲ್ಲಿ ಇರಿಸಬೇಕು ಅಂತೇಳಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರಚನೆ ಆಗಬೇಕು ಅಂತೇಳಿ ರಾಜ್ಯಗಳ ಪುನರ್ ವಿಂಗಡಣಾ ಆಯೋಗವನ್ನ 1952ರಲ್ಲಿ ಸರ್ಕಾರ ಸ್ಥಾಪನೆ ಮಾಡುತ್ತೆ. ಅದಕ್ಕೆ ಡಾಕ್ಟರ್ ಅಲಿಯವರು, ಫಜಲ್ ಅಲಿಯವರು ಅದರ ಅಧ್ಯಕ್ಷರಾಗ್ತಾರೆ. ಹಾಗೆ ಕುಂಜೂರವರು ಕೂಡ ಅದರ ಸದಸ್ಯರಾಗ್ತಾರೆ. ಅವರೆಲ್ಲರೂ ಕೂಡ ಭಾರತ ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರ ಅಭಿಪ್ರಾಯವನ್ನ ಕೇಳ್ತಾರೆ. ಎಲ್ಲರ ಅಭಿಪ್ರಾಯ ಒಂದೇ ಇರುತ್ತೆ. ಆಯಾಯ ಭಾಷೆ ಮಾತನಾಡುವ ಜನರನ್ನ
ಒಂದೇ ಕಡೆ ಇರಿಸಿ, ಒಂದೇ ಪ್ರದೇಶದಲ್ಲಿದ್ರೆ ಅವ್ರ ಅಭಿವೃದ್ಧಿ ಸಾಧ್ಯ ಆಗುತ್ತೆ, ಅವ್ರ ನಡುವೆ ಮಾತುಕತೆ ಸಾಧ್ಯ ಆಗುತ್ತೆ ಅಂತೇಳಿ. ಹಂಗಾಗಿ ಭಾಷೆಗಳ ಆಧಾರದ ಮೇಲೆ 1956 ನವೆಂಬರ್ 1ನೇ ತಾರೀಕು ಭಾಷೆಗಳ ಆಧಾರದ ಮೇಲೆ ನಮ್ಮ ರಾಜ್ಯಗಳು ಉದಯ ಆಗುತ್ತೆ. ಮೊಟ್ಟ ಮೊದಲು ಭಾಷೆಗಳ ಆಧಾರದ ಮೇಲೆ ಆದಂತ ರಾಜ್ಯ ಅದು ಆಂಧ್ರ ಪ್ರದೇಶ. ಮೊಟ್ಟ ಮೊದಲು ಅದು ಆಂಧ್ರದವರೆಲ್ಲರನ್ನು ಒಂದುಗೂಡಿಸಿ ಆಂಧ್ರ ಮಾತನಾಡೋ ಜನರನ್ನ ಆಂಧ್ರ ಪ್ರದೇಶ ಶುರುವಾಗುತ್ತೆ. ಅದೇ ರೀತಿ ಎಲ್ಲ ರಾಜ್ಯಗಳು ಕೂಡ ಉದಯ ಆಗುತ್ತೆ. ಹಂಗಾಗಿ 1956ರಲ್ಲಿ ಕನ್ನಡ ಮಾತನಾಡುವ ಎಲ್ಲ ಜನರನ್ನು ಒಂದುಗೂಡಿಸಿ ಮತ್ತೆ ಬೇರೆ ಬೇರೆ ಕಡೆ ಸೇರ್ಕೊಂಡಿದ್ದಂತ ಕನ್ನಡ ಪ್ರದೇಶಗಳನ್ನ ಒಂದುಗೂಡಿಸಿ ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ಅಂತೇಳಿ 1956ನೇ ಇಸ್ವಿ ನವೆಂಬರ್ 1ನೇ ತಾರೀಕು ನಮ್ಮ ಈ ಕನ್ನಡ ನಾಡು ಉದಯ ಆಗುತ್ತೆ. ಅದಾದ್ಮೇಲೆ ಬರೀ ಮೈಸೂರು ರಾಜ್ಯ ಅಂತ ಕರೆದ್ರೆ ಅದು ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಮಂಗಳೂರು, ಬೆಂಗಳೂರು, ತುಮಕೂರು ಇಷ್ಟಕ್ಕೆ ಸೀಮಿತ ಆಗುತ್ತೆ. ಆದ್ರೆ ಇಡೀ ಕನ್ನಡ ಮಾತನಾಡುವ ಎಲ್ಲಾ ಪ್ರದೇಶವನ್ನು ಕೂಡ ಒಳಗೊಂಡ ಹಾಗೆ ಕನ್ನಡಿಗರ ಸ್ವಾಭಿಮಾನವನ್ನ, ಕನ್ನಡಿಗರ ಅಭಿಮಾನವನ್ನ ತೋರಿಸುವ ಒಂದು ಹೆಸರಿನಲ್ಲಿ ರಾಜ್ಯವನ್ನ ಕರೀಬೇಕು ಅಂತ ಹೇಳಿದಾಗ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅಂತ ಸಾಹಿತಿಗಳು ಪ್ರಸ್ತಾಪ ಮಾಡ್ತಾರೆ. ಯಾಕೆಂದ್ರೆ ಕರ್ನಾಟಕ ಅನ್ನುವಂಥದ್ದು ಹಿಂದೆ ಶಾಸನಗಳು ರಚನೆ ಆಗ್ತಿದ್ವಲ್ಲ, ಆ ಶಾಸನದಲ್ಲೂ ಕೂಡ ಕರ್ನಾಟಕ ಅನ್ನುವ ಹೆಸರಿತ್ತು. ಹಾಗೆ ಪಂಪನ ಮಹಾಕಾವ್ಯದಲ್ಲೂ ಕೂಡ ಕರ್ನಾಟಕ ಅನ್ನುವ ಹೆಸರಿತ್ತು. ಹಾಗಾಗಿ ಕರ್ನಾಟಕ ಅಂತಾನೆ ನಾವು ಮೈಸೂರು ರಾಜ್ಯಕ್ಕೆ ನಾಮಕರಣ ಮಾಡಬೇಕು ಅಂತೇಳಿ ಎಲ್ಲ ಸಾಹಿತಿಗಳು ಒತ್ತಾಯ ಮಾಡಿದಾಗೆ ನಮ್ಮ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದ ದೇವರಾಜ್ ಅರಸೂರು ಅವರು ಮುಖ್ಯಮಂತ್ರಿಯಾಗಿದ್ದರು 1973ರಲ್ಲಿ. ಆಗ ದೇವರಾಜ್ ಅರಸೂರು ಅವರು ಕರ್ನಾಟಕ ರಾಜ್ಯ, ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣ ಮಾಡ್ತಾರೆ. ಹಾಗಾಗಿ ಕಳೆದ ವರ್ಷ 2023ನೇ ಇಸ್ವಿಗೆ ಕರ್ನಾಟಕ ಅಂತ ನಮ್ಮ ರಾಜ್ಯಕ್ಕೆ ನಾಮಕರಣ ಆಗಿ 50 ವರ್ಷಗಳಾಯಿತು. ಮೊನ್ನೆ ನವೆಂಬರ್ನಲ್ಲಿ 50 ಸುವರ್ಣ ಕರ್ನಾಟಕ ಮಹೋತ್ಸವ ಕಾರ್ಯಕ್ರಮವನ್ನ ಸರ್ಕಾರ ಯಶಸ್ವಿಯಾಗಿ ನೆರವೇರಿಸಿತು. ಹಾಗಾಗಿ ಈಗ ನಾವು ಕನ್ನಡಿಗರೆಲ್ಲರೂ ಕೂಡ ಒಂದ್ ಕಡೆ ಬಂದಿದ್ದೀವಿ. ಆದರೂ ಕೂಡ ನಮಗೆ ಇನ್ನೂ ತಮಿಳುನಾಡಿನಿಂದ ತಾಳವಾಡಿ ಸಿಕ್ಕಿಲ್ಲ. ಹಾಗೆ ಬೆಳಗಾವಿಯಿಂದ ಬಂದಿದ್ದಾರೆ ನಮ್ಮ ದಯಾನಂದ್ ಅವರು. ಅಲ್ಲಿ ಮಹಾರಾಷ್ಟ್ರ ಮರಾಠಿಗರು ಈ ಬೆಳಗಾವಿ ನಮಗ್ ಸೇರ್ಬೇಕು ಅಂತ ಹೇಳಿ ಅದೊಂದು MES ಸಂಘಟನೆ. ಹಾಗಾಗಿ ಅವರು ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅದರಿಂದ ಆಮೇಲೆ ಕಾಸರಗೋಡು ಕೇರಳದಲ್ಲಿ ಉಳ್ಕೊಂಡಿದೆ. ಹಾಗಾಗಿ ಕೋಲಾರದಲ್ಲೂ ಕೂಡ ತುಂಬಾ ಪ್ರದೇಶಗಳು ಇನ್ನೂ ಹಳ್ಳಿಗಳು ಉಳ್ಕೊಂಡಿದೆ. ಆದ್ರೂ ಕೂಡ ಕನ್ನಡಿಗರು ನಾವು 90% ಎಲ್ಲರೂ ಕೂಡ ಕರ್ನಾಟಕದಲ್ಲಿದ್ದೇವೆ. ಹಾಗಾಗಿ ಈಗ ನಮ್ಮ ಕನ್ನಡ ನಮ್ಮ ರಾಜ್ಯದ ಭಾಷೆಯಾಗಿದೆ, ಶಿಕ್ಷಣದ ಭಾಷೆಯಾಗಿದೆ, ಮತ್ತೆ ನಮ್ಮ ಮನೆ ಮಾತು ಕೂಡ ಕನ್ನಡ ಆಗಿದೆ. ನಾವೆಲ್ಲರೂ ಕೂಡ ಕನ್ನಡವನ್ನ ಬಳಸ್ತಾ ಇದ್ದೀವಿ. ಹಾಗಾಗಿ ಕನ್ನಡ ಯಾವುದೇ ಭಾಷೆ ಉಳ್ಕೋಬೇಕು ಅಂದ್ರೆ ಬಳಸೋದ್ರಿಂದ ಉಳ್ಕೊಳ್ಳುತ್ತೆ. ಈಗ ನೀವು ಯಾವುದೋ ಒಂದು ಮನೆಯಲ್ಲಿ ವಸ್ತು ತಗೋಬೇಕು, ಅದು ಬಳಸ್ತಾ ಇದ್ರೆ ಆ ವಸ್ತು ಚೆನ್ನಾಗಿರುತ್ತೆ. ಆ ವಸ್ತುವನ್ನ ಬಳಸ್ತಾ ನೀವು ಊರಲ್ಲಿ ಇಟ್ಟಿದ್ರೆ ಆ ವಸ್ತು ಕೊನೆಗೆ ಒಂದಿನ ತುಕ್ಕಿ ಹಿಡಿದು ನಾಶ ಆಗ್ಬಿಡುತ್ತೆ. ಹಾಗೆ ನಾವು ಭಾಷೆಯನ್ನ ಹೆಚ್ಚು ಬಳಸ್ತಾ ಇರ್ತೇವೆ, ಆ ಭಾಷೆ ಬೆಳೀತಾ ಹೋಗುತ್ತೆ, ಆ ಭಾಷೆ ಹೊಳಿತಾ ಹೋಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಕನ್ನಡವನ್ನ ಮಾತನಾಡೋಣ. ಯಾಕೆಂದ್ರೆ ಕನ್ನಡ ಅಂತಂದ್ರೆ ನಮ್ಮ ಹೃದಯದ ಭಾಷೆ. ಅದು ನಾವು ಕನ್ನಡದಲ್ಲಿ ಪರಸ್ಪರ ನಾವು ವಿಷಯವನ್ನ ಹೇಳಿ ಮಾತನಾಡುವಾಗ ನೀವೆಲ್ಲಾದ್ರೂ ಬೇರೆ ರಾಜ್ಯಕ್ಕೆ ಹೋಗಿ ಯಾರಾದ್ರೂ ಕನ್ನಡದಲ್ಲಿ ಮಾತನಾಡೋದು ಕೇಳಿದ ತಕ್ಷಣ ನಾವು ಆ ಕಡೆ ತಿರುಗಿ ನೋಡ್ತೀವಿ. ಯಾಕೆ ಅಂತಂದ್ರೆ ನಮ್ಗೆ ಖುಷಿ ಆಗುತ್ತೆ. ನಾವು ಮೊನ್ನೆ ನಾನು ಪಾಂಡಿಚೇರಿಗೆ ಹೋಗಿದ್ದೆ ಪ್ರವಾಸಕ್ಕೆ ಅಂತ ಹೇಳಿ. ಹಂಗೆ ನಾವು ರಸ್ತೆಯಲ್ಲಿ ಎಲ್ಲಾರು ಹೋಗ್ತಾ ಇದ್ರೆ ಯಾರು ಕನ್ನಡದಲ್ಲಿ ಮಾತನಾಡಿದ ತಕ್ಷಣ ನಾನು ಅವ್ರು ಹೋಗಿ ಮಾತಾಡಿಸಿದ್ದೆ, ಯಾವೂರಿಂದ ಬಂದಿದ್ವಿ, ಯಾವ ಊರು ನಿಮ್ದು, ಏನು ಎತ್ತ ಅಂತ ಹೇಳಿ ಕೇಳ್ತಾ ಇದ್ದೋ. ಮಹಾಬಲಿಪುರಂಗೆ ಹೋಗಿದ್ದೋ, ಅಲ್ಲಿಗೆ ಬಂದ್ರು. ಅಲ್ಲಿಗೆ ಬಂದಾಗ ಅವ್ರು ಹೇಳಿದ್ರು ನಾವು ಶಿವಮೊಗ್ಗದವರು, ಕೊಡಗಿನವರು, ಆಗ ಪರಸ್ಪರ ಅವ್ರ ಹತ್ರ ಮಾತಾಡಿ ಆಯ್ತು. ಹಾಗಾಗಿ ಭಾಷೆ ನಮ್ಮನ್ನು ಒಂದುಗೂಡಿಸುತ್ತೆ. ಭಾಷೆ ನಮ್ಮನ್ನ ಯಾವಾಗಲೂ ಒಗ್ಗಟ್ಟಿನಿಂದ ಇರುವ ಹಾಗೆ ಮಾತನಾಡುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನ ಬಳಸೋಣ, ಬೆಳೆಸೋಣ. ಅದ್ರ ಜೊತೆಗೆ ಇವತ್ತು ವಿಶ್ವ ಅಂಗವಿಕಲರ ದಿನಾಚರಣೆ. ಯಾಕೆಂದ್ರೆ ಈಗಾಗಲೇ ರಮಣ ತಟ್ಟಿ ಅವರು ಹೇಳ್ತಾ ಇದ್ರು, ನಿಮ್ಮೆಲ್ಲರಿಗೂ ವಿಶೇಷವಾದ ಶಕ್ತಿ ಇದೆ. ಬಹುಶಃ ನಮ್ಗಿಂತ ನಾನು ದಯಾನಂದ ಮಾತಾಡ್ತಾ ಇದ್ರು. ಅವರು ಬಂದಾಗ ಕವಿತೆ ಬರೀತಾ ಇದ್ದೀನಿ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಮತ್ತೆ ಅವರು ನಮ್ಮ ಶುಕ್ರವಾರದಿಂದ ಭಾನುವಾರದವರೆಗೆ ಮಂಡ್ಯದಲ್ಲಿ ನಡೆಯುವ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ವಿಶಿಷ್ಟ ಚೇತನರ ಕವಿಗೋಷ್ಠಿಗೆ ಆಯ್ಕೆಯಾಗಿದ್ದಾರೆ. ಯಾಕೆಂತಂದ್ರೆ ಇವತ್ತು ಪ್ರತಿಭೆ ನಿಮ್ಮಲ್ಲೂ ಕೂಡ ಇದೆ, ವಿಶಿಷ್ಟ ಚೇತನರಲ್ಲೂ ಕೂಡ ಪ್ರತಿಭೆ ಇದೆ. ನೋಡಿ, ಶಿವಪುತ್ರ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ.
ತುಂಬಾ ಜನ ನೀವೆಲ್ಲ ಅಭಿನಯಿಸ್ತೀರಿ, ಕವಿತೆ ಬರೀತೀರಿ, ಹಾಗೆ ಒಳ್ಳೆ ಪ್ರಬಂಧಗಳನ್ನ ಬರೀತೀರಿ. ಹೀಗಾಗಿ ಆಮೇಲೆ ಕೆಲವರು ಒಳ್ಳೆ ಕ್ರೀಡಾಪಟುಗಳಿದ್ದೀರಿ, ಆಯ್ತಾ. ನಿಮ್ಗೋಸ್ಕರನೇ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಕ್ರೀಡಾಕೂಟಗಳು ನಡೀತಾವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಂದ್ರೆ ಸಾಮಾನ್ಯ ಜನರ ಹಾಗೆ ನಿಮ್ಮಲ್ಲೂ ಇರುವ ಪ್ರತಿಭೆಗಳನ್ನ ವಿಕಾಸ ಮಾಡಲಿಕ್ಕೆ ಇವತ್ತು ತುಂಬಾ ಸಂಸ್ಥೆಗಳಿವೆ. ಆಶಾದೀಪ ಸಂಸ್ಥೆಯಿಂದ ಹಿಡಿದು ಈ ಅಕ್ಷ ಭಾರತ್ ಮಿಷನ್ ಇಂದ ಹಿಡಿದು ಸರ್ಕಾರ ಮತ್ತು ಖಾಸಗಿ ಸಂಘಟನೆಗಳು ಕೂಡ ನಿಮಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಈ ವರ್ಷ ಸಾಹಿತ್ಯ ಪರಿಷತ್ತು ಮತ್ತೆ ಕಳೆದ ಬಾರಿ ದಸರಾದಲ್ಲೂ ಕೂಡ ವಿಶಿಷ್ಟ ಚೇತನರಿಗೂ ಕೂಡ ಕವಿಗೋಷ್ಠಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ನಿಮ್ಮಲ್ಲೂ ಕೂಡ ವಿಶಿಷ್ಟ ಪ್ರತಿಭೆ ಇದೆ. ಮತ್ತೆ ಎಷ್ಟು ಚೆನ್ನಾಗಿ ನೀವೆಲ್ಲ, ಈಗ ನಾಗೇಶ್ ಅವರು ಕೂಡ ನಮ್ಮ ರೀತಿಯಲ್ಲೇ ಬಹಳ ಸರಾಗವಾಗಿ ಮಾತನಾಡ್ತಾ ಇದ್ರು. ಹಂಗಾಗಿ ನಾವು ಏನೋ ಅವರು ನಮ್ಗಿಂತ ಬಹಳ ಭಿನ್ನವಾಗಿದ್ದಾರೆ ಅಂತ ಏನಿಲ್ಲ, ನಾವೇ ಸಹಜವಾಗಿ ಮಾತಾಡ್ತಾ ಇದ್ದ ಅವ್ರು ಮಾತು ಕೇಳ್ತಾ ಇದ್ದು ನನಗೆ ಬಹಳ ಖುಷಿ ಆಯ್ತಿತ್ತು. ಏನ್ ಇಷ್ಟೊಂದು ನಿರಂತರವಾಗಿ ನಾಗೇಶ್ ಅವರು ಮಾತನಾಡ್ತಾ ಇದಾರಲ್ಲ ಅಂತೇಳಿ. ಮತ್ತೆ ಅವರು ಆ ಸರ್ವ ಶಿಕ್ಷಣ ಅಭಿಯಾನದ ಒಂದು ಪ್ರಾಜೆಕ್ಟ್ ತಗೊಂಡು ಇವರೆಲ್ಲ ನಿರ್ವಹಿಸ್ತಾ ಇದಾರಲ್ಲ, ಅದನ್ನು ಕೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದ್ರೆ ನಿಮ್ಮಲ್ಲಿ ಪ್ರತಿಭೆ ಇದೆ, ನಿಮ್ಮಲ್ಲೂ ಕೂಡ ಶಕ್ತಿ ಇದೆ. ಆ ಶಕ್ತಿಯನ್ನ, ಪ್ರತಿಭೆಯನ್ನ ಸದುಪಯೋಗ ಮಾಡಿಸ್ಕೊಳ್ಳುವಂತ ಆತ್ಮವಿಶ್ವಾಸ ಕೂಡ ಇದೆ. ಅದಕ್ಕೆ ಬೇಕಾಗಿರುವ ಸದಾವಕಾಶವನ್ನ ಇವತ್ತು ಗೋಸ್ವಾಮಿ ಅವರು, ರಂಗಸ್ವಾಮಿ ಅವರು ಮತ್ತು ಹರೀಶ್ ಅಂತ ಅವರು ಎಲ್ಲರೂ ಕೂಡ ಕಲ್ಪಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಅಂಗವಿಕಲರ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ನಿಮ್ಮ ವಿಶಿಷ್ಟ ಪ್ರತಿಭೆ ಸದಾ ಬೆಳಗಲಿ, ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರಿಗೂ ಕೂಡ ಅದು ತಲುಪಲಿ ಅಂತ ಆಶಿಸುತ್ತಾ, ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೇವೆ. ನಿಮಗೆ ಎಲ್ಲಾ ರೀತಿಯ ಶುಭವನ್ನು ಕೋರಿ ಇಂತಹ ಒಂದು ಸಂದರ್ಭಕ್ಕೆ ನನ್ನ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮತ್ತೆ ವಿಶ್ವ ಅಂಗವಿಕಲರ ದಿನಾಚರಣೆ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಹರೀಶ್ ಅವರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸಾಹಿತಿಗಳು, ವಾಕ್ಯಗಳು, ಪ್ರಧಾನ ಭಾಷಣಕಾರ ಈ ಸತೀಶ್ ಅವರು ತುಂಬಾ ಕವಿತೆಗಳನ್ನ, ಕಾವ್ಯಗಳನ್ನ ಲೇಖಕರಾಗಿ ಕೆಲಸ ಮಾಡ್ತಾ ಎಲ್ಲರ ಮುಂದಿನ ದಿನಗಳಲ್ಲಿ ಜನಮಾನಸದಲ್ಲಿ ಉಳಿಯುವಂತಹ ಒಂದು ಕೆಲಸ ಮಾಡ್ತಾರೆ. ಇವತ್ತು ಒಂದು ನಮ್ಮ ಸುಂದರ ಒಂದು ಕಾರ್ಯಕ್ರಮಕ್ಕೆ ಒಂದು ಪ್ರಧಾನ ಭಾಷಣಕಾರಾಗಿ ವಿಶ್ವ ಅಂಗವಿಕಲರ ದಿನಾಚರಣೆ ಕನ್ನಡ ರಾಜ್ಯೋತ್ಸವದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಭಾಷಣ ಮುಖಾಂತರ ಕನ್ನಡ ರಾಜ್ಯೋತ್ಸವ ಬಗ್ಗೆ ಹಾಗೂ ವಿಶ್ವ ಅಂಗವಿಕಲರ ದಿನಾಚರಣೆ ಕುರಿತು ತಮ್ಮದೇ ಆದ ಅನದಾಳದ ಅಭಿಮಾನದ ನುಡಿಗಳನ್ನ ವ್ಯಕ್ತಪಡಿಸಿ ಎಲ್ಲರಿಗೂ ಸದೌತಣವನ್ನ ಒಳಪಡಿಸಿದಂತಹ ಶ್ರೀ ಸತೀಶ್ ಜಾವರೇಗೌಡ ಅವರಿಗೆ ನಿಮ್ಮೆಲ್ಲರ ಪರ ಪ್ರೀತಿಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸುತ್ತೇನೆ. ಮಿಷನ್ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಂತ ಅವರಿಗೆ ಕೋರುತ್ತೇನೆ. ಒಂದು ಪುಟ್ಟ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿ ನಮ್ಮ ಒಂದು ಗೌರವ ಸಮರ್ಪಣೆಯ ಅಭಿನಂದನೆಯನ್ನ ಸ್ವೀಕರಿಸಿದ ಶ್ರೀಯುತ ಸತೀಶ್ ಜಾವರೇಗೌಡ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶ್ರೀಯುತ ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಪುತ್ರ ಜಿ ಮೊಟೆಗೆಯವರ ಒಂದು ಬ್ರೈಲಿಪಿಯಲ್ಲಿ ಬರೆದಿರುವಂತಹ ಪುಸ್ತಕಗಳನ್ನ, ಕೆಲವು ನುಡಿಗಳನ್ನ ಶ್ರೀಯುತ ಪ್ರಶಾಂತ್ ಅವರು ಬೆಳಗಾವಿ ಸಮೃದ್ಧಿ ಫೌಂಡೇಶನ್ ನಡೆಸತಕ್ಕಂಥವರು ಅಂಧರಿಗಾಗಿ ವಿಶೇಷವಾದ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಹ ನಡೆಸ್ತಾ ಇದ್ದಾರೆ. ಪ್ರಶಾಂತ್ ಅವರು ಬೆಳಗಾವಿಯಿಂದ ಬಂದಿದ್ದಾರೆ. ಅಭಿನಂದನೆ. ಅವರು ಶ್ರೀಪುತ್ರ ಜಿ ಮೊಟೆಗೆ ಬರೆದಿರುವ ಒಂದು ಬ್ರೈಲಿಪಿಯ ಒಂದು ತುಣುಕುಗಳನ್ನ ವಾಚನ ಮಾಡಲಿದ್ದಾರೆ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಪಲ್ದಾರ್ ಅಂತ. ನಾನು ಸಮೃದ್ಧ ಅಂಗವಿಕಲರ ಸೇವಾ ಸಂಸ್ಥೆ ಬೆಳಗಾವಿಯ ಈ ಒಂದು ಕಾರ್ಯದರ್ಶಿಯಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಇಲ್ಲಿ ನಾನು ನಮ್ಮ ಹಿರಿಯರಾದ ಶ್ರೀ ಶುಭಚರಣವನ್ನು ಬರೆದ ಒಂದೆರಡು ಸಾಲುಗಳನ್ನು ತಮ್ಮ ಮುಂದೆ ಓದಲು ಇಚ್ಛಿಸುತ್ತಿದ್ದೇನೆ. ಶ್ರೀ ಮಹೇಶ್ವರಿ ಮಾತಾ ಕೃಪೆಯಿಂದ ಮೂರ್ತಿ ಶ್ರೀ ಹಿರಯ್ಯ ಹಲಗಲಿ ಮಠಾಧೀಶರ ಕೃಪೆ, ವರಿಷ್ಠ ಲೂಯಿ ಬ್ರೈಲ್ ನಿರಂತರ ನಾಮಕಗಳ ಓದು ಅಕ್ಷರ ಅರಿವು ಜಾಗೃತಿಸುವುದು ಇದಿಷ್ಟು ಇವರು ಬರೆದಂತ ಒಂದು ಪುಸ್ತಕದ ಮುಖ್ಯ ಸಾಲುಗಳಾಗಿವೆ. ಧನ್ಯವಾದಗಳು. ಶ್ರೀಯುತ ಪ್ರಶಾಂತ್ ಅವರು ಸಮೃದ್ಧಿ ಒಂದು ಫೌಂಡೇಶನ್ ಅನ್ನ ನಡೆಸ್ತಾ ಇರ್ತಕ್ಕಂಥವರು ಹಾಗೂ ಯೂಟ್ಯೂಬ್ ನ ಅಂಧರಿಗಾಗಿರುವಂತಹ ಯೂಟ್ಯೂಬ್ ಚಾನಲ್ ಅನ್ನು ಸಹ ಬೆಳಗಾವಿಯಲ್ಲಿ ತಮ್ಮದೇ ರೀತಿಯಲ್ಲಿ ವ್ಯಕ್ತಪಡಿಸಲು ಬೇಕಾದಂತಹ ಎಲ್ಲ ಪುಸ್ತಕಗಳನ್ನ ಯೂಟ್ಯೂಬ್ ಮೂಲಕ ಪರಿಚಯಿಸಿದಂತ ಶ್ರೀ ಪ್ರಶಾಂತ್ ಅವರಿಗೆ ನಮ್ಮ ಅಕ್ಷಾವರ್ತ್ ಮಿಷನ್ ಪರವಾಗಿ ಒಂದು ಅಭಿನಂದನೆ. ಥ್ಯಾಂಕ್ ಯು. ನಮ್ಮ ಅಕ್ಷಾವರ್ತ್ ಮಿಷನ್ ವತಿಯಿಂದ ಒಂದು ಬ್ರೈಲ್ ಲಿಪಿಯ ಒಂದು ಓದುವ ಒಂದು ಅಭ್ಯಾಸ, ಅದಕ್ಕೆ ಯೂಟ್ಯೂಬ್ ಚಾನಲ್ ಪರಿಚಯಿಸಿದಂತಹ ಶ್ರೀಯುತ ಪ್ರಶಾಂತ್ ಅವರಿಗೆ ಗೌರವವನ್ನು ಸ್ವೀಕರಿಸಿದ್ದಕ್ಕೆ ಅಕ್ಷಾವರ್ತ್ ಮಿಷನ್ ಪರವಾಗಿ ಧನ್ಯವಾದ ಮಾಡ್ತಾ ಇದ್ದೇವೆ. ಈಗ ಮತ್ತೊಬ್ಬ ಅತಿಥಿಗಳು ಶ್ರೀಯುತ ಶ್ರೀಪುತ್ರ ಜೆ ಮೊಟಗೆ ಅವರು ಒಬ್ಬ ಕಲಾವಿದರು ಹೌದು, ಸಾಹಿತಿಗಳು ಅವರು ಒಂದು ಹಾಡನ್ನ ಆಡುವುದರ ಮೂಲಕ ಇರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನ ಮಕ್ಕಳನ್ನ ಒಂದು ರಂಜಿಸುವಂತ ಒಂದು ಹಾಡನ್ನ ತಮ್ಮ ಮಾತುಗಳ ಮೂಲಕ ವ್ಯಕ್ತಪಡ್ತಾ ಇದ್ದಾರೆ. ಎಲ್ಲರಿಗೂ ಸಂಜೆಯ ಶುಭಾಶಯ. ಶರಣ ವೇದಿಕೆ ಮೇಲೆ ಆಸೀನರಾದ ಸರ್ವರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೆಳಗಡೆ ಆಸೀನರಾದ ಸರ್ವರಿಗೂ ನನ್ನ ಶರಣರು. ದಯಾನಂದ ತೋಪಳವರು ವಿದ್ಯೆಯಲ್ಲಿ ನನಗಿಂತ ಹಿರಿಯರು. ವಯಸ್ಸು ಮುಖ್ಯ ಅಲ್ಲ, ವಿದ್ಯೆ ಮುಖ್ಯ. ಹಾಗಾಗಿ ವಿಶೇಷ ಅಭಿನಂದನೆ ಅವರಿಗೋಸ್ಕರ. ಒಂದು ಅಂಗವಿಕಲರ ಗೀತೆ ಬಾಬುರಾವ್ ಮುನಿಸರು ಬರೆದಿರಬಹುದು, ರಚನೆ ಸರಿಯಾಗಿ ನೆನಪಿಲ್ಲ. ಅಂಗವಿಕಲತೆ ಕೊರತೆಯಲ್ಲ, ಬುದ್ಧಿಮಾಂದ್ಯರು ಅಸಹಾಯಕರಲ್ಲ. ಶ್ರವಣಹೀನತೆ ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಅಂಗವಿಕಲತೆ ಕೊರತೆಯಲ್ಲ, ಬುದ್ಧಿಮಾಂದ್ಯರು ಅಸಹಾಯಕರಲ್ಲ. ಶ್ರವಣಹೀನತೆ ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಸಮಾಜದಲ್ಲಿ ಇವರಿಗೂ ಕೂಡ ಬಾಳುವ ಅವಕಾಶ ಮಾಡೋಣ. ಸಮಾಜದಲ್ಲಿ ಇವರಿಗೂ ಕೂಡ
ಕೂಡ ಬಾಳುವ ಅವಕಾಶ ಮಾಡೋಣ. ಓದು ಬರಹವ ಕಲಿಸುತ್ತ ನಾವು, ಓದು ಬರಹವ ಕಲಿಸುತ್ತ ನಾವು ಅನಕ್ಷರತೆಯನ್ನು ಅಳಿಸೋಣ. ಸಾಕ್ಷರತೆಯನ್ನು ಸಾರೋಣ, ನಾವು ಸಾಕ್ಷರತೆಯನ್ನು ಸಾರೋಣ. ಅಂಗವಿಕಲತೆ ಕೊರತೆಯಲ್ಲ, ಬುದ್ಧಿಮಾಂದ್ಯರು ಸಹಾಯಕರಲ್ಲ. ಶ್ರವಣಹೀನತೆ ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಶ್ರವಣಹೀನತೆ ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಅಂಗವಿಕಲರ ಕಲ್ಯಾಣದಲ್ಲಿ ತುಂಬು ಹೃದಯದಿ ಬೆರೆಯೋಣ. ಅಂಗವಿಕಲರ ಕಲ್ಯಾಣದಲ್ಲಿ ತುಂಬು ಹೃದಯದಿ ಬೆರೆಯೋಣ. ಅಂಗಹೀನತೆ ಶಾಪವೆನ್ನುವ, ಅಂಗಹೀನತೆ ಶಾಪವೆನ್ನುವ ಹೀನತೆಯನ್ನು ತೊರೆಯೋಣ, ನಾವು ಹೀನತೆಯನ್ನು ತೊರೆಯೋಣ. ಅಂಗವಿಕಲತೆ ಕೊರತೆಯಲ್ಲ, ಬುದ್ಧಿಮಾಂದ್ಯರು ಸಹಾಯಕರಲ್ಲ. ಶ್ರವಣಹೀನತೆ ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಒಂದೇ ತಾಯಿಯ ಮಕ್ಕಳೆನ್ನುವ ಪ್ರೀತಿ ಇವರಲ್ಲಿ ತೋರೋಣ. ಒಂದೇ ತಾಯಿಯ ಮಕ್ಕಳೆನ್ನುವ ಪ್ರೀತಿ ಇವರಲ್ಲಿ ತೋರೋಣ. ಮಾತೆಯ ಮಮತೆಯ ಮಕ್ಕಳಂತೆ ನಾವೆಲ್ಲರೂ ಒಂದೇ ಎನ್ನೋಣ. ಮಾತೆಯ ಮಮತೆಯ ಮಕ್ಕಳಂತೆ ನಾವೆಲ್ಲರೂ ಒಂದೇ ಎನ್ನೋಣ. ಅಂಗವಿಕಲತೆ ಕೊರತೆಯಲ್ಲ, ಬುದ್ಧಿಮಾಂದ್ಯರು ಸಹಾಯಕರಲ್ಲ. ಶ್ರವಣಹೀನತೆ ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಶ್ರವಣಹೀನತೆ ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಶ್ರವಣಹೀನತೆ ಕಂಠಕವಲ್ಲ, ಅಂಧತ್ವವು ಅಂಧಕಾರವಲ್ಲ. ಶ್ರೀಯುತ ಶ್ರೀಪುತ್ರ ಶ್ರೀ ಮಟಗಿಯವರು ಒಂದು ವಿಶೇಷ ಚೇತನ ಮಕ್ಕಳ ಬಗ್ಗೆ ಕುರಿತು ಅಂಗವಿಕಲ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಅದು ಅಂಗವಿಕಲತೆ ಶಾಪವಲ್ಲ, ಅದು ವರನವಲ್ಲ, ಅದು ಏನೋ ಒಂದು ಯಾವ್ದು ಅಂಗಾಂಗಗಳ ಒಂದು ಕೊರತೆ ಉಂಟಾಗಿರ್ತಕ್ಕಂತಹ ಒಂದು ಅಂಗವಿಕಲತೆಗೆ ಬೇಕಾಗಿರ್ತಕ್ಕಂಥವ್ರಿಗೆ ಸಹಕಾರ, ಪ್ರೋತ್ಸಾಹ, ಬೆಂಬಲ ಬೇಕು ಹೊರತು ಅವ್ರ ಸಮಾಜದ ಮುಖ್ಯವಾಗಿ ಬರೋಕ್ಕೆ ಸಾಕಷ್ಟು ವಿಪುಲವಾದಂತಹ ಅವಕಾಶಗಳಿವೆ ಎಂಬುದನ್ನ ತಮ್ಮ ಕವಿತೆಯ ಮೂಲಕ, ತಮ್ಮ ಸಾಹಿತ್ಯದ ಮೂಲಕ ತುಂಬಾ ತಮ್ಮ ಕಂಚಿನ ಕಂಠದಿಂದ ಎಲ್ಲರ ಮುಂದೆ ಹಾಡಿದಂತಹ ಶ್ರೀಪುತ್ರ ಜೆ ಮಟಗಿ ಅವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಕ್ಕ ವಿಶ್ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿರುವಂತಹ ಶ್ರೀಪುತ್ರ ಮಟಗಿ ಅವರನ್ನ ಕೋರ್ತು. ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮ ಮನೆಗಳಿಗೆ ಹೋಗೊಟ್ಟು ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದ ಶ್ರೀಪುತ್ರ ಜಿ ಮಟಗಿ ಅವರಿಗೆ ಧನ್ಯವಾದಗಳು. ಮುಂದಿನದು ಶ್ರೀಯುತ ಮುರಳೀಧರ್ ಅವರು ವಿಶೇಷ ಚೇತನಗಳ ವಿಶೇಷವಾದ ಆಸಕ್ತಿಯನ್ನ ಹೊಂದಿದ್ದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಶ್ರೀಯುತ ಮುರಳೀಧರ್ ಅವರು ಒಂದು ಸಭೆಯಿಂದ ಮಕ್ಕಳನ್ನ ಕುರಿತು ಮಾತನಾಡುವುದನ್ನು ಗೌರವಪೂರ್ವಕ ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಏನು ಒಂದು ಖುಷಿ ಆಯ್ತು ಅಂತ ಹೇಳಿದ್ರೆ, ನಮ್ಮ ಕಾಲೇಜಿನಲ್ಲಿ ಓದಿ ಬಹಳ ಕಾಲೇಜಿನಲ್ಲಿ ಒಳ್ಳೆಯ ಹೆಸರನ್ನ ಪಡ್ಕೊಂಡು ಈಗ ಒಂದು ನ್ಯಾಯಾಲಯದಲ್ಲಿ ಉದ್ಯೋಗವನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ದಯಾನಂದ ತೊಕ್ಕಲ್ ಅವ್ರು ನೋಡಿ ತುಂಬಾ ಖುಷಿ ಆಯ್ತು, ಅನ್ಎಕ್ಸ್ಪೆಕ್ಟೆಡ್. ಮತ್ತೆ ಹಾಗೆ ನಮ್ಮ ದೇವೇಗೌಡರು ನನಗೆ ಸನ್ಮಾನ ಮಾಡುವಂತವ್ರು ಪಾಂಡುಪುರದ ಒಂದು ಕಾರ್ಯಕ್ರಮದಲ್ಲಿ, ಇವರೆಲ್ಲ ನೋಡಿ ಅನ್ಎಕ್ಸ್ಪೆಕ್ಟೆಡ್ ನನಗೆ ಒಂಥರ ಖುಷಿ. ಜೊತೆಗೆ ರಾಮಣ್ಣ ಅವರಂತ ಉತ್ತಮವಾದಂತ ಒಬ್ರು ಸಾಹಿತಿಗಳು, ಹಾಗಲೇ ನಮ್ಮ ಮಟಗಿಯವರು, ನಾಗೇಶ್ ಅವರು, ಹಾಗೆ ನಮ್ಮ ನನ್ನ ಪ್ರೀತಿಯ ಸ್ನೇಹಿತರಾದಂತ ರಂಗಸ್ವಾಮಿ ಅವರು, ಹಾಗೆ ನಮ್ಮ ಕೋಟೆಯ ನಮ್ಮ ಗೆಳೆಯರಾದಂತ ನನ್ನ ಸ್ಟೂಡೆಂಟ್ ಆದಂತ ಅರ್ಸು, ಹಾಗೆ ನಿಮ್ಮೆಲ್ಲರೂ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಅತ್ಯುತ್ತಮವಾದಂತ ಒಂದು ಕಾರ್ಯಕ್ರಮಕ್ಕೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಹೇಳ್ಬೇಕಂದ್ರೆ ಮೊದಲೊಂದ್ಸಲ ಇಲ್ಲೇ ಬಂದು ನಿಮ್ಮನ್ನೆಲ್ಲ ನೋಡಿದೆ. ನೀವೆಲ್ಲರೂ ಆಸಕ್ತಿಯಿಂದ
ಇವತ್ತಿನ ದಿನ ಏನ್ ಈ ಕಾರ್ಯಕ್ರಮ ಇದೆ ಅಕ್ಷ ಭಾರತ್ ಮತ್ತು ಕನ್ನಡ ಎರಡನ್ನೂ ಸಹ ಒಟ್ಟಿಗೆ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿಯಾದಂತಕ್ಕಂಥ ವಿಚಾರ. ಹಾಗೇನೆ ಸಾಹಿತಿಗಳ ಮುಂದೆ ನಾನೇನು ಮಾತಾಡೋಂಥದ್ದಿಲ್ಲ, ಎಲ್ಲರೂ ಅತ್ಯುತ್ತಮ ರೀತಿಯಲ್ಲಿ ಅವ್ರ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇಂತಹ ಒಳ್ಳೆ ಒಂದು ಸಂಸ್ಥೆಗೆ ಬಂದು ನೀವೆಲ್ಲ ಸೇರ್ಕೊಂಡಿದ್ದೀರಿ. ನಿಜವಾಗ್ಲೂ ನಿಮ್ಗೊಂದೊಂದು ಜೀವನವನ್ನ ರೂಪಿಸ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಲಿ ಅಂತ ಒಂದು ಕೆಲಸಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಂತ್ಕೋತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೇನೆ ಇಂತಹ ದಿಗ್ಗಜರ ಒಂದು ಮಾತುಗಳನ್ನ ಕೇಳಿದಾಗ ನಿಜವಾಗ್ಲೂ ಏನೋ ನನಗೆ ಅವ್ರ ನಮ್ಮ ಸಾಹಿತಿಗಳು ಹೇಳಿದ್ರು, ಬಹಳಷ್ಟು ಈ ಕೃಷ್ಣನ ವಿವರಣೆ ಕೊಟ್ಟಂತದ್ದು ಇರ್ಬೋದು, ಶಿವನ ಒಂದು ಕರ್ನಾಟಕದಿಂದ ಹೋದಂತ ಒಂದು ವಿಚಾರ ಆಗಿರ್ಬೋದು, ಇದೆಲ್ಲವನ್ನು ನಾನು ನಿಜವಾಗ್ಲೂ ಕೇಳೇ ಇರಲಿಲ್ಲ. ಬಹಳ ಅದಕ್ಕೂ ಯಾಕೆ ಹೇಳೋದಿದ್ದಂತ ಕಾರ್ಯಕ್ರಮಗಳನ್ನು ಭಾಗವಹಿಸ್ಬೇಕು. ನೀವೆಲ್ಲ ಬಂದಿದ್ದೀರಲ್ಲ ಇಷ್ಟೊಂದು ಜನ, ನೀವೆಲ್ಲ ಏನ್ ತಂದಿದೆ ಅಂದ್ರೆ ಏನೋ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಅನ್ಕೊಳಕ್ ಹೋಗ್ಬಾರ್ದು. ಖಂಡಿತವಾಗ್ಲೂ ಬಹಳಷ್ಟು ಅಗಾಧವಾದಂತ ವಿಚಾರಗಳು ನಿಮ್ಗೆ ತಿಳ್ಕೊಬೇಕಾಗಿದೆ. ಮುಂದಿನ ಜೀವನವನ್ನು ನೀವು ಕಟ್ಕೋಬೇಕು ಅಂತ ಹೇಳಿದ್ರೆ ಈ ಎಲ್ಲ ಜ್ಞಾನದ ಒಂದು ಅರಿವು ನಮ್ಗೆ ಬೇಕು. ಹಾಗಾಗಿ ನಾನು ಹೆಚ್ಚಿಗೆ ಆಗಲ್ಲ, ಯಾಕಂದ್ರೆ ಬಹಳಷ್ಟು ಜನ ಮಾತಾಡೋರಿದ್ದಾರೆ. ನನಗೊಂದು ಅವಕಾಶ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿದಂತ ಎಲ್ಲರಿಗೂ ಹೊಂದಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಗಣ್ಯರಿಗೆ ಹಾಗೂ ನಮ್ಮ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಸಹಯೋಗರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ಸೊಗಸಾಗಿ ಅರ್ಥಪೂರ್ಣವಾಗಿ ಇಲ್ಲಿವರೆಗೆ ಯಾರು ಮುಖ್ಯಾತಿಥಿಗಳು ದಾನ ಭಾಷಣಗಳು ಮಾತನಾಡಿದ ಎಲ್ಲ ವಿಷಯಗಳನ್ನ ಕ್ರೋಢೀಕರಿಸಿ ತಮ್ಮ ನುಡಿಗಳನ್ನ ವ್ಯಕ್ತಪಡಿಸಿದ ಶ್ರೀಯುತ ಮುರಳಿ ಸರ್ ಅವರಿಗೆಲ್ಲರ ಪ್ರೀತಿಪೂರ್ವಕವಾದಂತ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಮುಂದಿನದು ಶ್ರೀಯುತ ರಂಗಸ್ವಾಮಿ ಅವರು ಒಂದು ಆಶಾದೀಪ ಸಮನ್ವಯ ಶಿಕ್ಷಣ ತರಬೇತಿ ಕೇಂದ್ರದ ಸಂಸ್ಥಾಪಕರಾದಂತಹ ಶ್ರೀಯುತ ರಂಗಸ್ವಾಮಿ ಅವರು ಮಾತನಾಡಬೇಕಂತ ಕೋರ್ಕೊಳ್ತಾ ಇದ್ದಾರೆ. ಈ ದಿನ ನಮ್ಮ ಮೈಸೂರಿನ ಆಶಾದೀಪ ಚಾರಿಟೇಬಲ್ ಟ್ರಸ್ಟ್ನ ಸಭಾಂಗಣದಲ್ಲಿ ಜೊತೆಗೂಡಿ ನಮ್ಮ ಅಕ್ಷ ಭಾರತ್ ಮಿಷನ್ ಮೈಸೂರು ಮತ್ತು ಆಶಾದೀಪ ಫೌಂಡೇಶನ್ ಸಹಯೋಗದೊಂದಿಗೆ ಉತ್ತಮವಾದ ಒಂದು ಕಾರ್ಯಕ್ರಮನ ಈ ಸುಂದರ ಸಂಜೆಯಲ್ಲಿ ಆಯೋಜನೆ ಮಾಡಬೇಕು ಅಂತ ನಮ್ಮ ಸ್ನೇಹಿತರಾದ ಗುರುಸ್ವಾಮಿ ಸರ್ ಅವರು ಮತ್ತು ಅವ್ರ ಸ್ನೇಹಿತರಾದ ಈ ಅಕ್ಷ ಭಾರತ್ ಮಿಷನ್ ಮೈಸೂರು ಈ ತಂಡದವರು ಸೇರಿ ಇಲ್ಲಿ ಒಂದು ಅವಕಾಶ ಮಾಡಿ ಕನ್ನಡ ರಾಜ್ಯೋತ್ಸವ ಮತ್ತು ವಿಶ್ವ ಅಂಗವಿಕಲ ದಿನಾಚರಣೆಯಲ್ಲಿ ಆಚರಣೆ ಮಾಡೋಣ, ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ, ಕೆಲವು ಸಾಹಿತಿಗಳನ್ನ ಕರೆಸೋಣ ಅಂತ ಒಂದು ಡಿಸ್ಕಸ್ ಮಾಡಿದ್ರು ನನ್ನ ಜೊತೆ. ಸೊ ಮಾಡಿ ಸರ್, ತುಂಬ ಸಂತೋಷದ ವಿಷಯ. ಇಂಥ ಅವಕಾಶಗಳು, ಅದರಲ್ಲೂ ವಿಕಲಚೇತನರು, ವಿಶೇಷ ಚೇತನರು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ, ಇಲ್ಲಿ ಕೈ ಜೋಡಿಸ್ತೀವಿ, ಸಹಯೋಗ ಕೊಡ್ತೀವಿ ಅಂದರೆ ನಮಗೆ ತುಂಬ ಖುಷಿ ಪಡೋಂಥ ವಿಚಾರ. ಹಾಗಾಗಿ ಮಾಡಿ ನೀವು ಅಂತ ಒಂದು ಇಬ್ಬರು ಸೇರಿ ಚರ್ಚೆ ಮಾಡಿ ಈ ಒಂದು ಅವಕಾಶನ ನಮ್ಮ ಶಿಬಿರಾರ್ಥಿಗಳ ಜೊತೆಗೂಡಿ ನಮ್ಮ ಸ್ನೇಹಿತರು, ನಮ್ಮ ಗುರುಗಳು ಮುರಳಿ ಸರ್ ಅವರು, ಮತ್ತು ನಮ್ಮ ಗೋಪಾಲ್ ಅವರು, ಮತ್ತು ನಮ್ಮ ಶಿಬಿರಾರ್ಥಿಗಳು ನಮ್ಮ ಹರ್ಷವರ್ಧನ್, ಮತ್ತು ಇವಾಗ ನಮ್ಮ ಮೇಡಮ್ ಅವರು, ಈ ಥರ ಎಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ವಿಶ್ವ ಅಂಗವಿಕಲ ದಿನಾಚರಣೆಯನ್ನ ಶುಭಾಶಯಗಳನ್ನ ತಮಗೆಲ್ಲ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ರಾಮಣ್ಣ ಗಟ್ಟಿ ಸಾಹಿತಿಗಳು ಹಾವೇರಿ ಹಾಗೂ ಶ್ರೀಯುತ ನಾಗೇಶ್ ಹೆಚ್ಗೆ ಆರೋಗ್ಯ ಇಲಾಖೆ ಹಾಸನ ಹಾಗೂ ಶ್ರೀಯುತ ಸತೀಶ್ ಜಾವರೇಗೌಡರು ಸಾಹಿತಿಗಳು. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಈ ಭಾಗದ ಒಬ್ಬರು ಯುವ ಸಾಹಿತಿಗಳು ಈ ಒಂದು ವೇದಿಕೆಗೆ ನಮ್ಮ ಆಶಾದೀಪ ಫೌಂಡೇಶನ್ಗೆ ಬಂದಿರತಕ್ಕಂಥದ್ದು. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಶ್ರೀಪುತ್ರಜಿ ಮೊಟ್ಗೆ, ಶ್ರೀಯುತ ಗುರುಸ್ವಾಮಿರವರು ಆಶಾದೀಪ ಫೌಂಡೇಶನ್, ಇವರೆಲ್ಲ ವೇದಿಕೆ ಹಂಚಿಕೊಂಡು ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತಮ್ಮಲ್ಲಿ ಇರ್ತಕ್ಕಂಥ ಅಗಾಧವಾದ ಮಾಹಿತಿಗಳನ್ನ ಇಲ್ಲಿ ನಮ್ಮೆಲ್ಲರ ಮಧ್ಯೆ ಹಂಚ್ಕೊಂಡಿದ್ದಾರೆ. ಸೊ ಖಂಡಿತು ನಾನು ಒಬ್ಬ ವಿಕಲಚೇತನಾಗಿ ಹೇಳ್ತೀನಿ, ಖಂಡಿತು ಕೆಲವರು ಸಹಾಯ ಮಾಡೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಕೈ ಹಿಡಿಯೋದು ತುಂಬಾ ಕಡಿಮೆ. ಸೊ ಈ ಅಕ್ಷ ಭಾರತ್ ಮಿಷನ್ ಎರಡು ಒಂದೇ. ಮಿಷನ್ ಆ ಮಿಷನ್ ಏನಾಗ್ತಾ ಇದೆ ಅಂದ್ರೆ ಅವ್ರು ಹೇಳಿದ್ರು, ಒಂದು ಟ್ರಸ್ಟ್ ಆಗಲಿ ಒಂದು ಸಂಘ ಆಗಲಿ ನಾವು ಮಾಡ್ಕೊಂಡ್ರಲ್ಲಿ ಸ್ವಾರ್ಥ ಅನ್ನೋದು ಬರುತ್ತೆ, ಮತ್ತೆ ನಿರ್ವಹಣೆ ಕೊರತೆ ಇದೆ. ಮಿಷನ್ ಇಟ್ಕೊಂಡಿದ್ದೀವಿ. ಮಿಷನ್ ಅಂದ್ರೆ ಸೇವೆ. ನಾವು ನಿರಂತರವಾಗಿ ನಾವು ಇರೋ ತನಕ ನಾವು ಸೇವೆ ಮಾಡ್ತೀವಿ, ನಮ್ಮ ಕೈಲಾದಷ್ಟು ನಮ್ಮ ಸಮೂಹಕ್ಕೆ, ನಮ್ಮ ಸಮುದಾಯಕ್ಕೆ ನಾವು ಮಾಡ್ತೀವಿ ಅನ್ನೋ ಹೆಜ್ಜೆ ಮುಂದೆ ಇಟ್ಟು ಬಂದಿರಲ್ಲ. ತುಂಬಾ
ಖುಷಿ ಪಡೋ ವಿಚಾರ, ಸಂತೋಷ ಪಡೋ ವಿಚಾರ. ಯಾಕೆಂದ್ರೆ ಇವತ್ತಿನ ಸ್ವಾರ್ಥ ಪ್ರಪಂಚದಲ್ಲಿ ನಾವು ಕೂಡ ಒಬ್ಬ ವಿಕಲಚೇತನರಾಗಿದ್ದು ಆ ಮನ್ಸು ಬರಬೇಕು ಅಂದ್ರೆ, ಒಂದು ಸಂಘಟನೆ ಆಗಬೇಕು ಅಂದ್ರೆ ಸದಸ್ಯರೆಲ್ಲ ಸೇರಿ ಈ ತರ ಡಿಸ್ಕಸ್ ಮಾಡಿ ಒಂದು ಮಿಷನ್ ಏನ್ ಕಟ್ಟಿದ್ದಾರೆ ಅಷ್ಟು ಸುಲಭ ಅಲ್ಲ. ಅದು ಒಂದು ಒಳ್ಳೆ ಮನ್ಸು. ನಾವು ಏನಾದ್ರೂ ಸಮಾಜಕ್ಕೆ ನಾವು ಹಿಂದೆ ಏನ್ ಬಂದು ನಮ್ಗೆ ಯಾರು ಸಹಾಯ ಮಾಡೋದು, ನಾವು ಕೂಡ ಮುಂದೆ ಬರ್ತಕ್ಕಂಥ ಹೊಸ ವಿಶೇಷ ಚೇತನರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು, ದಾರಿ ತೋರಿಸ್ಬೇಕು ಅನ್ನೋದನ್ನ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಲ್ಲ, ಇದು ತುಂಬಾ ಸಂತೋಷದ ವಿಚಾರ. ಈ ವೇದಿಕೆ ಮತ್ತೆ ಈ ಸಭಾಂಗಣ ಅವ್ರಿಗೆ ಯಾವಾಗಲೂ ತೆರೆದಿರುತ್ತೆ. ಸದಾ ಅವ್ರು ಬಂದು ನಮ್ಮ ಕೈ ಜೋಡಿಸಿ ಅಥವಾ ನಮ್ಮನ್ನು ಅವ್ರು ಸೇರಿಸ್ಕೊಂಡು ಯಾವಾಗಲೂ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ವಿಶೇಷ ಚೇತನರಿಗೆ ಮಾಡೋದಾದ್ರೆ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್. ಈ ಒಂದು ನೀವು ಮಾಡ್ತಕ್ಕಂಥ ಸೇವೆ ಭಗವಂತ ಮತ್ತೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ ನಿಮಗೆ ಕೊಟ್ಟು ಆಶೀರ್ವಾದ ಮಾಡಿ ಉತ್ತಮವಾಗಿ ಈ ರಾಜ್ಯ, ಈ ದೇಶ, ಎಲ್ಲಾ ಭಾಗದಲ್ಲೂ ಕೂಡ ನೀವು ಈ ತರ ನೀವು ಸೇವೆಗಳನ್ನ ಮಾಡಬೇಕು ಅಂತ ಕೇಳ್ಕೊತಾ ಈ ಒಂದು ಸಭೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಒಂದು ಆಶಾದೀಪ ಫೌಂಡೇಶನ್ ಸದಸ್ಯರಾಗಿ ತುಂಬಾ ಅರ್ಥಗರ್ಭಿತವಾಗಿ ಔಚಿತ್ಯಪೂರ್ಣವಾಗಿ ತಮ್ಮದೇ ನುಡಿಗಳನ್ನ ವ್ಯಕ್ತಪಡಿಸಿ ಇಂದಿನ ಸ್ವಾರ್ಥ ಪ್ರಪಂಚದಲ್ಲಿ ನಿಸ್ವಾರ್ಥ ಸೇವೆ ಇಟ್ಟುಕೊಂಡು ಕೆಲಸ ಮಾಡುತ್ತಿರುವಂತಹ ಅಕ್ಷಾ ಭಾರತ್ ಮಿಷನ್ಗೆ ನಾನು ಒಬ್ಬ ವಿಕಲಚೇತನಾಗಿ ನನ್ನದೇ ಆದಂತಹ ಜವಾಬ್ದಾರಿ ಇರುತ್ತೆ. ಆದರೆ ನಾವು ಸಹ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕರಿಸಿ ಮುಂದೆ ಮಾಡುವಂತಹ ಕಾರ್ಯಕ್ರಮಗಳು ಯಶಸ್ಸನ್ನ ಕಾಣೆಂದು ಶುಭವನ್ನು ಹಾರೈಸಲು. ಮನೆ ಅರಮನೆಯಂತಿದ್ದರೆ ಸಾಲದು, ಮನನು ಅರಮನೆಯಂತಿದ್ದಾಗ ಮಾತ್ರ ಯಾವುದೇ ವ್ಯಕ್ತಿ ಸಮಾಜಕ್ಕೆ ಸಾಧ್ಯ. ಆ ಒಂದು ನಿದರ್ಶನವನ್ನ ಶ್ರೀ ರಂಗಸ್ವಾಮಿ ಅವರು ನೀಡಿದ್ದಾರೆ. ಅವರಿಗೆ ನಮ್ಮ ಅಕ್ಷಾ ಭಾರತ್ ಮಿಷನ್ ಪರವಾಗಿ ಪ್ರೀತಿಸುವ ಅಭಿನಂದನೆ ಸಲ್ಲಿಸಲು ಅವರು ಗೌರವ ಸಮರ್ಪಣೆಯನ್ನ ಬರೀ ಸರ್. ಬರೀ ಕಡೆ ಸಂಸ್ಥೆಯವರು ಬನ್ನಿ ನಿಂತು ನೀವು ಥ್ಯಾಂಕ್ ಯು ಸರ್. ಒಂದು ಅಭಿನಂದನೆಯನ್ನ ಸನ್ಮಾನವನ್ನ ಸ್ವೀಕರಿಸಿದಂತ ಶ್ರೀಯುತ ರಂಗಸ್ವಾಮಿ ಸರ್ ಧನ್ಯವಾದಗಳು. ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ಅಕ್ಷಾ ಭಾರತ್ ಮಿಷನ್ ನ ಕಣ್ಮಣಿ ಹಾಗೂ ಸದಾ ಉಲ್ಲಾಸಮಯವಾಗಿ ಕೆಲಸ ಮಾಡುತ್ತಿರುವ ಎಲ್ಲರ ಪ್ರೀತಿಗೆ ಪಾತ್ರ ಇರುವಂತಹ ಶ್ರೀಯುತ ಜಯಾನಂದ ಟೋಪುಗೌಡರವರು ಒಂದು ಕವಿತೆಯನ್ನ ವಾಚನ ಮಾಡಲಿದ್ದಾರೆ. ಮತ್ತೊಮ್ಮೆ ಸರ್ವರಿಗೂ ಶುಭ ಸಂಜೆಯ ಶುಭಾಶಯಗಳು. ಈಗಾಗಲೇ ವೇದಿಕೆ ಮೇಲೆ ಗಣ್ಯರು ಎಲ್ಲವನ್ನ ಹೇಳಬೇಕಾದ ವಿಷಯವನ್ನು ತಮಗೆ ತಿಳಿಸಿದ್ದಾರೆ. ನಾವು ಕೂಡ ನಮ್ಮ ಶಾಲೆಯಲ್ಲಿದ್ದಾಗ ಬೈಕೋತಿದ್ವಿ, ಒಂದಿನ ರಜಾ ಸಿಕ್ಕರೆ ಇವ್ರೇನು ಬರ್ತಾರಪ್ಪ, ಇವರು ಸುಮ್ಮನೆ ಊಟ ಹಾಕ್ಸೋದು, ನಮ್ಮನ್ನೆಲ್ಲ ಗಂಟೆಗಟ್ಟಲೆ ತಲೆ ತಿಂದು ಸಮಯ ಹಾಳು ಮಾಡೋದು, ಆಟ ಸಮಯ ಅಂತ ಮಕ್ಕಳು ನಾವಿದ್ದಾಗ ಅನ್ಕೊಳ್ತಿದ್ವಿ. ಹಾಗೆ ಸ್ನೇಹಿತರೆ, ಈಗಾಗಲೇ ಟೈಮ್ ಆಗಿದೆ ಮಕ್ಕಳ, ನಿಮ್ಮ ಸಮಯನ ಹೆಚ್ಚಿನ ಸಮಯವನ್ನು ಕದಿಲಿಕ್ಕೆ ಹೋಗಲ್ಲ ನಾನು. ಇದನ್ನ ಊಟದ ಸಮಯ ಹತ್ತಿರ ಆಗಿದೆ, ತುಂಬ ಹೊತ್ತು ನಾವು ನಿಮ್ಗೆ ಕಾಯಿಸಿದ್ದೀವಿ. ಆ ಕಾಯುವಿಕೆಗೆ ಕ್ಷಮೆಯನ್ನು ಕೋರ್ತಾ, ಈಗ ನೋಡಿ, ಒಂದು ಕಲ್ಲಿನಿಂದ ಮೂರ್ತಿಯನ್ನು ಶಿಲ್ಪಿ ಮಾಡಬಲ್ಲ, ಆದರೆ ಒಂದು ಸೇವೆಯಿಂದ ಸಮಾಜದಲ್ಲಿ ಹೂತು ಹೋಗಿರುವಂಥ ಮುತ್ತು ರತ್ನಗಳನ್ನ ಹೊರತೆಗೆಯಬಲ್ಲ, ಅದನ್ನು ಶುದ್ಧಗೊಳಿಸಿ ಸಮಾಜಕ್ಕೆ ನೀಡಬಲ್ಲ ಅಂದರೆ ಅದು ಸ್ವಯಂ ಸೇವಕರ ಸೇವಾ ಕೈಗಳಿಂದ ಮಾತ್ರ ಸಾಧ್ಯ. ಅಂತಹ ಸೇವಾ ಕೈಗಳು ಇವತ್ತು ರಂಗಸ್ವಾಮಿ ಮತ್ತು ಗುರುಸ್ವಾಮಿ ಸರ್ ಒಂದು ಈ ಏನು ಆಶಾದೀಪ ಸಮನ್ವಯ ಟ್ರಸ್ಟ್ ಮಾಡಿಕೊಂಡು ಈ ನಿಮ್ಮ ಒಂದು ತಮ್ಮನ್ನು ಸಮಾಜಮುಖಿ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಲು ಅಥವಾ ಸಮಾಜಮುಖಿಯ ದೀಪವನ್ನಾಗಿ ಮಾಡಲು ಹೊರಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀಗ ನಾನು ಒಂದು ಕವನ ವಚನವನ್ನು ಮಾಡ್ತಾ ಇದ್ದೀನಿ. ಕವನದ ಹೆಸರು ಭಾವಗೀತೆ ಚಲುವೆ ಅಂತೇಳಿ. ಜೋಡು ಎತ್ತು ಹೂಡಿಕೊಂಡು ರತ್ತಿ ಬುಟ್ಟಿ ಕಟ್ಟಿಕೊಂಡು ಗದ್ದೆ ಕಡೆಗೆ ಹೋಗುವಾಗ ಬಿದ್ದೆ ನೀನೆ ಕಣ್ಣಿಗೆ. ಜೋಡು ಎತ್ತು ಹೂಡಿಕೊಂಡು ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಗದ್ದೆ ಕಡೆಗೆ ಹೋಗುವಾಗ ಬಿದ್ದೆ ನೀನೇ ಕಣ್ಣಿಗೆ. ಸದ್ದು ಮಾಡದಂತೆ ಬಂದು ಮುದ್ದು ಮಾತನಾಡಿ ನನ್ನ ಹೃದಯ ಕದ್ದು ನೀನು ಹೊರಟಿ ಹೋದ ಎಲ್ಲಿಗೆ.
ಹೊರಟೆ ಹೋದೆ ಎಲ್ಲಿಗೆ. ಸದ್ದು ಮಾಡದಂತೆ ಬಂದು ಮುದ್ದು ಮುದ್ದು ಮಾತನಾಡಿ ನನ್ನ ಹೃದಯ ಕದ್ದು ನೀನು ಹೊರಟೆ ಹೋದೆ ಎಲ್ಲಿಗೆ, ಹೊರಟೆ ಹೋದೆ ಎಲ್ಲಿಗೆ. ಕೆಂಪು ಸೂರ್ಯ ಮೂಡುವಾಗ, ಇಂಪು ಹಕ್ಕಿ ಹಾಡುವಾಗ, ತಂಪು ಗಾಳಿ ಬೀಸುವಾಗ, ನಕ್ಕು ಹೋದೆ ನೀನು ಎಲ್ಲಿಗೆ, ನಕ್ಕು ಹೋದೆ ನೀನು ಎಲ್ಲಿಗೆ. ಕೆಂಪು ಸೂರ್ಯ ಮೂಡುವಾಗ, ಇಂಪು ಹಕ್ಕಿ ಹಾಡುವಾಗ, ತಂಪು ಗಾಳಿ ಬೀಸುವಾಗ, ನಕ್ಕು ಹೋದೆ ಎಲ್ಲಿಗೆ, ನೀ ನಕ್ಕು ಹೋದೆ ಎಲ್ಲಿಗೆ. ಮಾವು ಬೇವು ಮರಗಳಲ್ಲಿ, ಮಾವು ಬೇವು ಮರಗಳಲ್ಲಿ, ಜೋಡಿ ಹಕ್ಕಿ ಸೊರಗಳಲ್ಲಿ, ಇಳಿದು ಬಾರೆ ಮೆಲ್ಲೆಗೆ ಮುಡಿಸುವೆ ನಾ ಮಲ್ಲಿಗೆ. ಮಾವು ಬೇವು ಮರಗಳಲ್ಲಿ, ಜೋಡಿ ಹಕ್ಕಿ ಸೊರಗಳಲ್ಲಿ, ಇಳಿದು ಬಾ ಮೆಲ್ಲಗೆ ಮುಡಿಸುವೆ ನಾ ಮಲ್ಲಿಗೆ, ಮುಡಿಸುವೆ ನಾ ಮಲ್ಲಿಗೆ. ನಮಸ್ಕಾರ, ಧನ್ಯವಾದ. ಒಂದು ತುಂಬಾ ಸುಂದರವಾಗಿ ನಮ್ಮ ಕವಿತೆಯನ್ನ ವಾಚನ ಮಾಡಿದ ಅಕ್ಷರ ಭಾರತ್ ಮಿಷನ್ ಸ್ಪೀಕರ್ ದಯಾನಂದ ತೋಪುಗಳವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ಮುಂದಿನದು ಕೊನೆಯಂತ ಈ ಕಾರ್ಯಕ್ರಮದ ಒಂದು ಭವ್ಯವಾದ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಎಚ್.ಕೆ. ನಾಗೇಶ್ ಅವರು, ಆರೋಗ್ಯ ಇಲಾಖೆ ಹಾಸನ ಇವರು ವೇದಿಕೆಯಲ್ಲಿ ಅಧ್ಯಕ್ಷರ ನುಡಿಗಳನ್ನ ನುಡಿಬೇಕು ಅಂತ ಅವ್ರಿಗೆ ಕೋರ್ಕೊಳ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗಣ್ಯ ಬಂಧು ಭಗಿನಿಯರಿಗೆ ನಾನು ನಮಸ್ಕರಿಸುತ್ತೇನೆ. ಹಾಗೂ ಭುವನೇಶ್ವರಿ ದೇವಿಗೆ ಶಿರವಾಗಿ ಸಾಷ್ಟಾಂಗ ನಮಸ್ಕರಿಸುತ್ತ ನನಗೆ ಇವತ್ತಿನ ದಿನ ಒಂದು ಸುಂದರವಾದ ಪ್ರಧಾನವಾದ ಸ್ಥಾನವನ್ನು ಏನು ವಹಿಸಿಕೊಟ್ಟು, ಸೊ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು. ಸೊ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರ ಸ್ಥಾನವನ್ನು ಏನು ವಹಿಸಿಕೊಟ್ಟಿದ್ದೀರಿ ನಾವೆಲ್ಲರೂ ಸೇರಿ, ಅದಕ್ಕೆ ನಾನು ಆಭಾರಿಯಾಗಿದ್ದು ಚಿರಋಣಿಯಾಗಿರ್ತಾ ಇದ್ದೇನೆ. ಇಂದಿನ ದಿವಸ ನನ್ನ ಸೌಭಾಗ್ಯನೇ ಸರಿ ಆಶಾದೀಪ ಸಮನ್ವಯ ಶಿಕ್ಷಣ ಸಂಸ್ಥೆಯಲ್ಲಿ ಬಂದು ಈ ಒಂದು ಸ್ಥಾನವನ್ನು ಪೀಠವನ್ನು ಅಲಂಕರಿಸುವುದಕ್ಕೆ ನನ್ನ ಭಾಗ್ಯ. ಈ ಒಂದು ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ನನ್ನ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮತ್ತೆ ಮುಂದುವರೆದು ಅಕ್ಷರ ಭಾರತ್ ಮಿಷನ್ ಇದು 2016ನೇ ಇಸ್ವಿನಲ್ಲಿ ಒಂದು 3-4 ಜನ ಸೇರಿಕೊಂಡು ಒಂದು ವಾಟ್ಸಪ್ ಗುಂಪಾಗಿ ನಾವು ರಚನೆ ಮಾಡಿಕೊಂಡು ಅದಕ್ಕೆ ಕಾಲಾ ಸಂಬೂತರು ನನ್ನ ಆತ್ಮೀಯ ಹೃದಯವಂತ ಇಬ್ಬರು ಗೆಳೆಯರು, ವಿರೂಪಾಕ್ಷಪ್ಪ HB ಅವರು ನನ್ನ ತರಗತಿಯ ಸನ್ನಿಹಿತ. ಸೊ ಹಾಗೆಯೇ ನನ್ನ ಸಹೋದರರು, ಗುರುವಿಗೆ ಸಮಾನರು, ನನಗೆ ಮಾರ್ಗದರ್ಶಕರು, ನನ್ನ ಆತ್ಮ ಬಾಂಧವರು, ಕನ್ನಡದ ಕಂದ, ಕುಂದಾನಗರಿಯ ಕಂದ ಜಯಾನಂದ ಚೌಕಗಳು, ಇವರಿಗೆ ನಾನು ಕೂಡ ಆಭಾರಿಯಾಗಿರ್ತೇನೆ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಸಾಕಷ್ಟು ನೋವುಗಳು, ನಲಿವುಗಳು ಎಲ್ಲವತ್ತೂ ಬಂದು ನನ್ನ ಮಾರ್ಗದರ್ಶಕರಾಗಿ ನನ್ನ ಬೆನ್ನಿಂದ ನಿಂತವರು ಇವರು ನನ್ನ ವಿರೂಪಾಕ್ಷಪ್ಪ HB ಮತ್ತೆ ಅವರೆಲ್ಲೇ ಇದ್ದರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋರು. ಸೊ ಒಂದು ವಿಷಾದಕರವಾದ ಒಂದು ವಿಚಾರವನ್ನು ಹೇಳ್ತೀನಿ. ಸಂದರ್ಭದಲ್ಲಿ ನಮ್ಮ ಶ್ರೀಮತಿಯವರು ಒಂದು ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿ 6 ತಿಂಗಳಾಯಿತು. ಸೊ ನನಗೆ ಒಬ್ಬ ಮಗ ಇದ್ದಾನೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸನ್ನಿಹಿತರಾದ ಜಯಾನಂದರವರು, ವಿರೂಪಾಕ್ಷರವರು ಸೊ ನನ್ನ ಬೆನ್ನಿಂದ ನಿಂತು ನನ್ನ ನೋವನ್ನು ಬದಿಗಟ್ಟಿ ದೂರ ಮಾಡಿದಂಥ ವ್ಯಕ್ತಿಗಳಲ್ಲಿ ಗಣ್ಯರು ಅಂತಾನೆ ನಾನು ಇವತ್ತ ಸ್ಪಷ್ಟಪಡಿಸ್ತೇನೆ. ಸೊ ಮತ್ತೆ ಮುಂದುವರೆದು ಇವತ್ತು ನಮ್ಮ ಸತೀಶ್ ಜವರೇಗೌಡರು ಸರ್ ಪ್ರಧಾನ ಭಾಷಣಕಾರರು.
ಮತ್ತು ನಮ್ಮ ರಾಮಣ್ಣ ಕಟ್ಟಿ ಸರ್ ಸಾಹಿತಿಗಳು, ನಮ್ಮ ಹರೀಶ್ ಸರ್ ಅವ್ರ ಜೊತೆ ನಾವು ಕೆಲಸ ಮಾಡಿದಂಥವ್ರು. ಸೊ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪುರಸ್ಕೃತರಾದಂಥವರು ನಮ್ಮ ಮುರಳಿ ಸರ್. ಹಾಗೆಯೇ ಈ ಒಂದು ಆಶಾದೀಪ ಸಮನ್ವಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ನನ್ನ ಗುರುಸ್ವಾಮಿ ಸರ್ ಅವ್ರ ಜೊತೆ ನಾವು ಕೆಲಸ ಮಾಡಿ ನಾವು ಶಿಕ್ಷಕರಾಗಿ ಸರ್ವಶಿಕ್ಷಾ ಅಭಿಯಾನದಲ್ಲಿ ಒಂದು ಸಂಸ್ಥೆಯ ಮೂಲಕ ನಾವು ಶಾಲೆಯಿಂದ ಶಾಲೆಗೆ ಪ್ರತಿದಿನ ಹೋಗಿ ಅಲ್ಲಿಗೆ ಒಂದು ಶಾಲಾ ಭೇಟಿಯನ್ನ ಮಾಡಿ ಅಲ್ಲಿ ವರದಿಯನ್ನ ತೆಗೆದುಕೊಂಡು ಬರ್ತಾ ಇತ್ತು. ಸೊ ಮಕ್ಕಳ ಸಮೀಕ್ಷೆಯನ್ನ ಮಾಡ್ತಾ ಇತ್ತು. ವಿಕಲಚೇತನರ ಮಕ್ಕಳು ಯಾವ ರೀತಿ ಇದ್ದಾರೆ, ಯಾಕೆ ಬೋಧನೆ ಮಾಡ್ತಾ ಇದ್ದೀರಿ, ಏನೆಲ್ಲ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇತ್ತು. ಇಲ್ಲಿ 10 ವರ್ಷಗಳ ಕಾಲ ಹಿಂದೆ. ಸೊ ಅಂದಿನ ದಿನದ ಸ್ನೇಹದ ಒಂದು ಬಾಂಧವ್ಯದ ಬೇಸಿಗೆ ಇವತ್ತು ನಾನು ಇಲ್ಲಿ ಕರ್ಕೊಂಡು ಬಂತು. ನಮ್ಮ ಗುರುಸ್ವಾಮಿ ಸರ್ಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮಾತಾಡಿದ್ದೀರಿ. ನನಗೆ ಹೆಚ್ಚಿನದಾಗಿ ಏನು ಮಾತಾಡಕ್ಕೆ ನನಗೆ ಪದಗಳು ಬರ್ತಾ ಇಲ್ಲ ಅಂದ್ರೆ ನಮ್ಮ ಭಾಷಣಕಾರರು, ಸಾಹಿತಿಗಳು ಎಲ್ಲರೂ ಕೂಡ ಅತ್ಯುತ್ತಮವಾದ ಮಾತುಗಳನ್ನಾಡಿ ಕನ್ನಡ ಅಂದ್ರೆ ಏನು, ಕನ್ನಡ ಹೇಗೆ ಹುಟ್ಟಂತು, ಕನ್ನಡ ಪ್ರಾಂತ್ಯವಾರವಾಗಿ ಹೇಗೆ ವಿಭಜನೆ ಆಯಿತು, ಅದನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನೆಲ್ಲ ನಮ್ಮ ಸಾಹಿತಿಗಳು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ಅಂಗವಿಕಲರ ದಿನಾಚರಣೆಯನ್ನ ನಡೆಸುವುದಕ್ಕೆ ಒಂದು ಅರ್ಥಪೂರ್ಣ ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಾಹಿತಿಗಳಾದ ಸತೀಶ್ ದೊರೆಗೌಡರು ಸರ್ ಮತ್ತೆ ನಮ್ಮ ರಾಮಣ್ಣ ಕಟ್ಟಿ ಸರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನನ್ನ ಕಡೆಯಿಂದ. ಸೊ ಹಾಗಾಗಿ ಮತ್ತೆ ಮುಂದುವರೆದು ಈ ಒಂದು ಗುಂಪಿನಲ್ಲಿ ಇದೇ ರೀತಿ 2016ರಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ನಾವೆಲ್ಲರೂ ಸೇರ್ಕೊಂಡು. ಸೊ ಏನೇ ಇದನ್ನು ಕೂಡ ನಮ್ಮ ವಿರೂಪಾಕ್ಷ ಅವರು, ನಮ್ಮ ಜಯಾನಂದ್ರವರು ನನ್ನ ಒಂದು ಜೊತೆ ಮಾತನಾಡಿ ಕೆಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸುರಕ್ಷಾ ಫೌಂಡೇಶನ್ ಒಂದು ಸುರಕ್ಷಾ ಫೌಂಡೇಶನ್ ಅವರು ಕೂಡ ನಮ್ಮ ಸರ್, ಆನಂದ್ರ ಸರ್ ಎಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು ನಮಗೆ ಕೈ ಜೋಡಿಸ್ತಾ ಬಂದಿದ್ದಾರೆ. ನಾವು ಕೋವಿಡ್ ಅಂತ ಪ್ಯಾಂಡಮಿಕ್ ರೋಗ ಬಂದಂತಹ ಸಂದರ್ಭದಲ್ಲಿ ನಾವು ಏನಾದರೂ ಒಂದು ಕಿಂಚಿತ್ತು ಸಹಾಯವನ್ನು ಮಾಡಬೇಕು, ಏನಾದರೂ ಒಂದು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಿಟ್ಗಳನ್ನು ಕೊಡಿಸೋದಾಗ್ಲಿ, ಬೇಕಾದವರಿಗೆ ಆರೋಗ್ಯ ಚಿಕಿತ್ಸೆಗೆ ಎಷ್ಟಿರುತ್ತೆ ಅದು 1,000 ಆಗಲಿ 500 ರೂಪಾಯಿನೇ ಆಗಲಿ ಯಾರಿಗಾರ ಚಿಕಿತ್ಸೆಗೆ ಔಷಧಿಗಳನ್ನ ತೆಗೆದುಕೊಳ್ಳೋಕೆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡ್ತಾ ಬಂದಿದ್ದೇವೆ. ಇದೆಲ್ಲರೂ ಮಾಡಲಿಕ್ಕೆ ನಮ್ಮಂತಹ ಸಾರ್ವಜನಿಕರು, ಗುರುಗಳು, ನಮಗೆ ವಿದ್ಯಾಬುದ್ಧಿಗಳನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ನಮಗೆ ಈ ಒಂದು ಜಾಗಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಕಾರಣ ಸಂಭೂತರಾದ ನಮ್ಮ ಗುರಿ ಪ್ರೈರವರು. ಸೊ ಅವರು ಒಂದು ಅಕ್ಷರಗಳನ್ನ ಕಂಡುಹಿಡಿಯಲಿಲ್ಲ ಅಂತಿದ್ರೆ ನಾವು ಈ ಜಾಗಗಳಿಗೆ ಬರ್ತಾ ಇರಲಿಲ್ಲ. ಸೊ ಅವ್ರುಗಳಿಗೂ ನಮಸ್ಕರಿಸುತ್ತಾ ಒಟ್ಟಾರೆಯಾಗಿ ಈ ಒಂದು ಸ್ಥಾನಕ್ಕೆ ನನ್ನನ್ನು ಕುಳಿತುಕೊಳ್ಳಲು ಅವಕಾಶ ಕೊಟ್ಟಂತ ಸರ್ವರಿಗೂ ಮತ್ತೆ ನಮ್ಮ ಶಿವಪುತ್ರನವರು ಒಂದು ಅದ್ಭುತವಾದ ಗಾಯನಕಾರರು ಅವರು ಕೂಡ ಬಂದಿದ್ದಾರೆ, ನಮ್ಮ ಆತ್ಮೀಯ ಸ್ನೇಹಿತರು, ತಾವೆಲ್ಲರಿಗೂ ವಂದಿಸುತ್ತಾ ಸೊ ನನ್ನ ಸಾಹಿತಿಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನನ್ನ ಒಂದು ಮನವಿ. ಸೊ ಯಾವುದೇ ಒಂದು ವಿಕಲಚೇತನರಿಗೆ ಒಂದು ಅನುಕಂಪ ಬೇಡ, ಅವಕಾಶ ಬೇಕು. ತಾವುಗಳು ಹೋದ ಕಡೆ ಎಲ್ಲ ಒಂದು ತಮ್ಮ ಧ್ವನಿಯನ್ನು ಎತ್ತಿ ಇಂಥ ಅವಕಾಶಗಳನ್ನು ಕೊಡಿಸೋದ್ರ ಮೂಲಕ ನಮ್ಮನ್ನ ಮುಂದೆ ತರಲಿಕ್ಕೆ ಕಾರಣರಾಗಬೇಕಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಇನ್ನು ಕೆಲವೊಂದು ವಿಚಾರಗಳಲ್ಲಿ ಸರ್ಕಾರವಾಗಲಿ ಮತ್ತೊಂದು ಬೇರೆ ಜನಗಳಾಗಲಿ ಅಂಗವಿಕಲರು ಅಂದ್ರೆ ವಿಶೇಷ ಚೇತನರು ಅಂದ್ರೆ ಏನೋ ಇನ್ನೂ ಹಿಂದೆ ಇದ್ದಾರೆ. ಸಮಾಜ ಇನ್ನೂ ಯಾವ ಥರನೋ ಒಂದು ನೋಡುವಂತಹ ಒಂದು ಭಾವನೆ ಅವರಲ್ಲಿದೆ. ಇಂಥ ಭಾವನೆಗಳನ್ನ ಹೋಗಲಾಡಿಸ್ಬೇಕು ಅಂದ್ರೆ ನಮ್ಮಗಳ ಜೊತೆ ನಮ್ಮ ಸಾಹಿತಿಗಳು, ನಮ್ಮ ಸತೀಶ್ ದೊರೆಗೌಡರು ಸರ್, ರಾಮಣ್ಣ ಕಟ್ಟಿ ಸರ್ ಸರ್ವರು ಕೂಡ ಅವಕ್ಕೆಲ್ಲ ಕೈ ಜೋಡಿಸಿ ಇವುಗಳನ್ನೆಲ್ಲ ಹೋಗ್ಲಾಡಿಸ್ಬೇಕಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಸೊ ಮತ್ತೊಮ್ಮೆ ಈ ಒಂದು ಇಲ್ಲಿ ಆಸೀನರಾಗಿರ್ತಕ್ಕಂಥ ಮಕ್ಕಳಿಗೆ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ವೇದಿಕೆಯ ಮುಖ್ಯ ಕೇಂದ್ರಬಿಂದು ಅಧ್ಯಕ್ಷರು ತಾವು ಭಾಷಣದಲ್ಲಿ ತಾವು ನಡೆದು ಬಂದ ದಾರಿ, ವಿಶೇಷ ಚೇತನರಿರುವಂತಹ ಅವಕಾಶಗಳು, ವಿಶೇಷ ಚೇತನರಿಗೆ ಅವರಿಗೆ ಅನುಕಂಪ ದಯಬೇಡ, ಅದಕ್ಕೆ ಬದಲಾಗಿ ಅವರಿಗಿರ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಾಗ ಆ ಒಂದು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬಂದು ತನ್ನದೇ ಆದಂತ ಭವಿಷ್ಯವನ್ನ, ಉತ್ತಮ ಭವಿಷ್ಯವನ್ನ ಕಟ್ಕೊಳ್ಳಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸಾಹಿತಿಗಳು ಸಹ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಸಿಗ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿಕೊಳ್ಳುವುದರಲ್ಲಿ ತಮ್ಮ ಅವಕಾಶಗಳನ್ನ ಕಲ್ಪಿಸಿಕೊಂಡಿದ್ದಲ್ಲಿ ತಾವು ಮುಂದೆ ಬರಬೇಕು ಅನ್ನೋದನ್ನ ತಮ್ಮ ಸ್ಪಷ್ಟ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಂಡಿರ್ತಕ್ಕಂಥ ಮಾತನ್ನ
ಎಲ್ಲರ ಮುಖೇನ ಒಂದು ಸಂದೇಶವನ್ನ ನೀಡಿದ್ದಾರೆ. ಹಾಗಾಗಿ ಅಧ್ಯಕ್ಷರ ನುಡಿಗಳು ತುಂಬಾ ಅರ್ಥವತ್ತಾಗಿ, ತುಂಬಾ ಔದಾರ್ಯಪೂರ್ವಕವಾಗಿ ಮನನಾಡದ ಒಂದು ಜನಮಾನಸದಲ್ಲಿ ಉಳಿಯುವಂತ ಒಂದು ಮಾತುಗಳನ್ನ ನುಡಿಗಳನ್ನಾಡಿದರೆ ಅವರಿಗೆ ಎಲ್ಲರ ಪರ ಪ್ರೀತಿಪೂರ್ವಕ ಅಭಿನಂದನೆಗಳು, ಧನ್ಯವಾದ ಸಮರ್ಪಿಸುತ್ತಾರೆ. ಅದೇ ರೀತಿ ಶ್ರೀಯುತ ನಾಗೇಶ್ ಅವರಿಗೆ ನಮ್ಮ ಅಕ್ಷಾಪರ ಕುಶನ್ ಪರ ಒಂದು ಮಾಡಬೇಡಿ. ಓಕೆ ಇವತ್ತಿನ ಋಣಭಾರವನ್ನ ನಾನು ಹೇಗೆ ತೀರಿಸಿ, ಹೇಗೆ ಮರೆಯಲಿ, ನೋವುಗಳೆಲ್ಲ ಇವತ್ತು ದೂರವಾದ ಅಂತ ನಾನು ನಮ್ಮೆಲ್ಲರ ಸಮ್ಮುಖದಲ್ಲಿ ಸಭಿಕರ ಮುಂದೆ ನಾನು ಹೇಳಿದ್ದೀನಿ. ಕ್ಷಮೆ ಕೋರ್ತಾ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ವರ್ಣಾರ್ಪಣೆ ಇದೆ. ಅದಕ್ಕೆ ಮುಂಚೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಏನು ಆಂಧ್ರ ಧ್ರುವತಾರೆ ಮಹಾತ್ಮ ಲೂಯಿ ಬ್ರೈಲ್ ಅವರ 116ನೇ ಜನ್ಮ ಜಯಂತ್ಯುತ್ಸವವನ್ನ ಅದ್ದೂರಿಯಾಗಿ ಆಚರಿಸಬೇಕು, ನಮ್ಮ ಬಾಳಿನ ಬೆಳಕು ಅನ್ನುವ ಕಾರಣಕ್ಕಾಗಿ ಬರುವ ಜನವರಿ 4ನೇ ತಾರೀಕು ಬೆಳಗಾವಿಯ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯಲ್ಲಿ ಬೆಳಗಾವಿ ಮಹೇಶ್ವರ ಅಂಧ ಮಕ್ಕಳ ಹಳೆಯ ವಿದ್ಯಾರ್ಥಿ ಬಳಗದಿಂದ ನನ್ನನ್ನು ಸೇರಿದಾಗೆ ಇಲ್ಲಿ ನಾವು ನಮ್ಮ ಬೆಳಗಾವಿಯ ಶಾಲೆಯ ನಾನು ಪ್ರಶಾಂತ್ ಮತ್ತು ನಮ್ಮ ಶ್ರೀಪುತ್ರನ ಮೊಟೆ ಕೂಡ ಇಲ್ಲಿದ್ದಾರೆ. ಹೀಗೆ 300ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇವತ್ತು ಒಂದು ಮಹಾತ್ಮ ಲೂಯಿ ಬ್ರೈಲ್ ಅವರ ಕಂಚಿನ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ತಾವೆಲ್ಲ ಮುಖ್ಯ ವೇದಿಕೆಯಲ್ಲಿ ಆಸೀನರಾದಂತ ಗಣ್ಯರು ಹಾಗೂ ನನ್ನ ಸಂಸ್ಥೆಯ ಸಂಸ್ಥಾಪಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಬೆಳಗಾವಿಗೆ ಆಗಮಿಸಬೇಕು ಕಾರ್ಯಕ್ರಮಕ್ಕೆ ಅಂತೇಳಿ ಈ ಮೂಲಕ ಆಹ್ವಾನ ಪತ್ರಿಕೆಯನ್ನ ಮೌಖಿಕವಾಗಿ ಕೊಡ್ತಾ ಇದ್ದೀವಿ. ಜೊತೆಗೆ ತಮ್ಮ ಸಂಸ್ಥಾಪಕ ಮಿತ್ರರಿಗೆ ವಾಟ್ಸಾಪ್ ಮೂಲಕ ಆಮಂತ್ರಣ ಪತ್ರಿಕೆಯನ್ನು ಕಳಿಸ್ಕೊಡ್ತೀವಿ. ಜೊತೆಗೆ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ, ಇಲ್ಲಿ ಸಮಾರಂಭ ಸಾಕಷ್ಟು ಜನಕ್ಕೆ ಸನ್ಮಾನವನ್ನ ನೆರವೇರಿಸಿದ್ದೀವಿ. ಅದರಲ್ಲಿ ಏನಪ್ಪಾ ಇದು ವಿಶೇಷ, ಹಾರತುರ ಇಲ್ಲ, ಏನ್ ಸನ್ಮಾನ ಇದು, ಯಾಕೆ ಸುಮ್ಮನೆ ಹೇಗೋ ಮಾಡೋದು ಅಂತೇಳಿ ಅನ್ಸಿರ್ಬೋದೇನೋ ಗೊತ್ತಿಲ್ಲ. ಆದ್ರೆ ನಾವು ಕ್ಷಮೆ ಕೋರ್ತಾ ಹೇಳ್ತಾ ಇದೀವಿ, ಪರಿಸರ ಸ್ನೇಹಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ಲಾಸ್ಟಿಕ್ ಹಾರ ಬಳಸೋದ್ರಿಗೆ ಅತಿಯಾದ ವೆಚ್ಚ ಮಾಡಬಾರ್ದು ಅನ್ನೋ ಒಂದು ಏಕೈಕ ಕಾರಣಕ್ಕಾಗಿ ಈ ಶಾಲ್ ಬದಲಿಗೆ ಟವಲ್ಗಳನ್ನ ಬಳಸುವಂತದ್ದು ಮತ್ತೆ ಸಿಹಿ ತಿಂಡಿಗಳನ್ನ ಕೊಡುವಂತದ್ದು. ಮುಂದಿನ ದಿನಗಳಲ್ಲಿ ನಾವು ಫೋಟೋ ಫ್ರೇಮ್ ಅನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ. ಈಗ ಅದನ್ನು ಕೂಡ ಬೇರೆ ರೂಪಕ್ಕೆ ಮಾರ್ಪಾಡುಗೊಳಿಸಿ ಬೇರೆ ಏನ್ ಕೊಡಬಹುದು ಬಂದ ನಮ್ಮ ಅತಿಥಿಗಳಿಗೆ, ಪ್ರತಿಯೊಂದು ನಾವು ಕೊಟ್ಟರ ವಸ್ತು ಮನೆಗೆ ಯೂಸ್ ಆಗಿ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಈ ಒಂದು ಹಾರುತ್ತುರ ಇಲ್ಲದೆ ಒಂದು ಸರಳ ಪರಿಸರ ಸ್ನೇಹಿ ಸನ್ಮಾನವನ್ನು ಕೂಡ ಮಾಡುವಂತ ತಿಳಿಸಲಿಕ್ಕೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಯನದವರು ಇಂದಿನ ಒಂದು ಸಮಾರಂಭದಲ್ಲಿ ಆಹಾರಗಳನ್ನ ಮತ್ತು ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿ ಪರಿಸರ ಸ್ನೇಹಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಆಹಾರಗಳು ಶಾಲೆಗಳ ಬದಲಾಗಿ ದಿನನಿತ್ಯ ಬಳಕೆಗೆ ಬರುವಂತಹ ಟವಲ್ಗಳನ್ನ ನೀಡಿ ಆ ಮೂಲಕ ಅವರಿಗೆ ಒಂದು ಗೌರವವನ್ನ ತಲುಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇತ್ತೀಚಿನ ಒಂದು ವರ್ಷದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಒಂದು ತಿಳುವಳಿಕೆಗಳನ್ನ ಜಾಗೃತಿಯನ್ನ ತಿಳಿಯಪಡಿಸಿದಂತಹ ಶ್ರೀಯುತ ಜಯಂತ್ ಕಪೂರ್ ಅವರಿಗೆ ಧನ್ಯವಾದಗಳು. ಮುಂದಿನದು ಅಧ್ಯಕ್ಷರ ಭಾಷಣಕ್ಕೆ ಮುಂಚಿತವಾಗಿ ಮಾತಾಡ್ಬೇಕಾಯ್ತು. ಗುರುಸ್ವಾಮಿ ಅವರು ಎರಡು ನುಡಿಗಳನ್ನ ಮಾತಾಡ್ತಾ ಆಡಾಡ್ತಾರೆ. ಗುರುಸ್ವಾಮಿ ತುಂಬಾ ನನ್ನ ಆತ್ಮೀಯ ಸ್ನೇಹಿತ, ಜೊತೆ ಒಡನಾಟ ಜೊತೆ ಓದಂತವರು. ಹಾಗಾಗಿ ವೇದಿಕೆಯಲ್ಲಿ ಕುರಿತು ಮಾತಾಡಬೇಕು, ತಮ್ಮ ಮಧುರವಾದ ಧ್ವನಿಮುಖದ ಹಾಡನ್ನು ಸಹ ಹೇಳಿ ರಂಜಿಸಬೇಕು ಅಂತ ಅವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರಿಗೂ ಒಟ್ಟಾರೆಯಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ
ಇಲ್ಲಿ ಯಾಕೆ ಅಂತಂದ್ರೆ ಮುರಳಿ ಸರ್ ಮತ್ತೆ ನಾಗೇಶ್ ಕೆಲವರು ಮಾತ್ರ ನಂಗ ಪರಿಚಿತ, ಹರೀಶ್ ಸರ್ ಇಷ್ಟು ಮಾತ್ರ ಪರಿಚಿತರು, ಅದಕ್ಕಾಗಿ ಕ್ಷಮೆ ಹಾಕ್ತೀನಿ. ನಾನು ಒಟ್ಟಾರೆಯಾಗಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಈ ಒಂದು ನಮ್ಮ ಈಗ ಕನ್ನಡ ರಾಜ್ಯೋತ್ಸವ ವಿಕಲ ಚೇತನ ದಿನಾಚರಣೆ ಬಗ್ಗೆ ಸುದೀರ್ಘವಾಗಿ ಅವರು ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಆದ್ರೆ ನಮ್ಮ ಸಂಸ್ಥೆಯ ಬಗ್ಗೆ ನಾನು ಒಂದು 4 ಮಾತುಗಳನ್ನ ಆಡಳಿತಕ್ಕೆ ಇಷ್ಟಪಡ್ತಾ ಇದ್ದೀನಿ, ತಮ್ಮೆಲ್ಲರ ಒಪ್ಪಿಗೆ ಕೊಟ್ಟರೆ. ಹಾಗಾಗಿ ನಮ್ಮ ಈ ಒಂದು ಆಸಾದೀಪ ಸಂಸ್ಥೆಯನ್ನ ಹುಟ್ಟಾಕಕ್ಕೆ ಮೂಲಭೂತರಾದಂತಹ ಹುಬ್ಬಳ್ಳಿ ರಘುರವ್ಗೆ ಅವರಿಗೆ ವಂದನೆಗಳನ್ನ ಹೇಳ್ತಾ, ಅದರ ಜೊತೆಗೆ ನಾವು ಏನಾದರೂ ಒಂದು ಮಾಡ್ಬೇಕಲ್ಲ. ನನ್ನ ಆತ್ಮೀಯ ಸ್ನೇಹಿತರಾದಂತಹ ರಂಗಸ್ವಾಮಿ ಅವರು ಈ ಫೀಲ್ಡ್ ಅಲ್ಲಿ ಏನಾದರೂ ಒಂದು ನಾವು ಒಂದು ಸೇವೆಯನ್ನ ಕೊಡ್ಬೇಕಲ್ಲ ಈ ಸಮಾಜಕ್ಕೆ ಅಂತ ಹೇಳಿ ಅವರು ಯಾವಾಗಲೂ ನನ್ನ 10 ವರ್ಷದಿಂದನೂ ಕೂಡ ಒಂದು ರೀತಿ ಕಾಟ ಕೊಡ್ತಾ ಇದ್ರು ಅಂತಾನೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ವಿಂಗಲ್ಲೇ ಕೆಲಸ ಮಾಡ್ತಾ ಇದ್ದೀರಾ, ನೀವು ಏನಾದ್ರು ಒಂದು ಮಾಡ್ಬೇಕಲ್ಲ, ಈ ವಿಂಗ್ಗೆ ನೀವು ಏನಾದ್ರು ಒಂದು ಕೊಡುಗೆಯನ್ನ ನೀಡಬೇಕಲ್ಲ ಅಂತೇಳಿ ಇದು ಮಾಡ್ದಂತೆ ಇವತ್ತು ಈ ಒಂದು ಸಂಸ್ಥೆ ಸ್ಥಾಪನೆಯಾಗೋದಕ್ಕೆ ನಮ್ಮ ಸ್ನೇಹಿತರಾದಂತಹ ರಾಮಸ್ವಾಮಿ ಅವರು ಬೆನ್ನೆಲುಬಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂಸ್ಥೆಯ ಒಂದು ಮುಖ್ಯ ಗುರಿ ಏನಪ್ಪಾ ಅಂತಂದ್ರೆ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ವಿಕಲಚೇತನರಿಂದ ವಿಕಲಚೇತನರಿಗಾಗಿ ವಿಕಲಚೇತನರಿಗೋಸ್ಕರ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಸಂಸ್ಥೆಯೇ ಆಸಾದೀಪ ಸಂಸ್ಥೆ. ಈ ಒಂದು ಸಂಸ್ಥೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾಕಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ B.Ed, D.Ed ಅಥವಾ ಅತ್ಯುನ್ನತವಾದಂತಹ ಒಂದು ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿದ್ರು ಕೂಡ ಇವತ್ತಿನ ದಿನಮಾನಗಳಲ್ಲಿ ಕೇವಲ 8 ರಿಂದ 10 ಸಾವಿರಕ್ಕೆ ದುಡಿತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಆದರೆ ಈ ವಿಕಲಚೇತನರಲ್ಲಿ ಎಷ್ಟೇ ಒಂದು ಪ್ರತಿಭೆ ಇದ್ದು ಕೂಡ ಅವರು ಮೂಲೆ ಗುಂಪಾಗ್ತಾ ಇದ್ದಾರೆ. ಅದು ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ನಮ್ಮ ಇಲ್ಲೇ ಇದ್ದಾರೆ ಸುಮಾರು ವಿದ್ಯಾರ್ಥಿಗಳು. ಅರ್ಜುನ್ ಅಂತಿದ್ದಾರೆ, ಮತ್ತೆ ಲಕ್ಷ್ಮಿ ಅಂತಿದ್ದಾರೆ, ನೋಡಿ ನಮ್ಮ ಭಾಗ್ಯ ಅಂತಿದ್ದಾರೆ, ಇನ್ನೊಬ್ರು ಎಲ್ಲ ರಚಿತಾ 92%. ಇವ್ರಿಗೆಲ್ಲ ಅವರು 82. ಕಂಪ್ಯೂಟರ್ ಅಲ್ಲಿ ಏನೇ ಕೊಡಿ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಇನ್ನೊಬ್ರು ಸತೀಶ್ ಅಂತ ಅಂದ್ಬಿಟ್ಟು LLB ಮಾಡ್ತಾ ಇದ್ದಾರೆ. ಹಲವಾರು ಜನ ಇಲ್ಲಿ ಒಳ್ಳೆ ಸ್ಟೂಡೆಂಟ್ ಇದ್ದಾರೆ. ಅವ್ರಿಗೆ ಏನಾಗಿದೆ ಅಂತಂದ್ರೆ ಒಂದು ಮಾರ್ಗದರ್ಶನ ನೀಡೋ ಸಿಕ್ಕಿರ್ಲಿಲ್ಲ, ಇಲ್ಲ ಇವತ್ತು ಅವರ ಜೀವನ ಎಲ್ಲೋ ಹೋಗ್ತಿತ್ತು. ಹಂಗಾಗಿ ತಡವಾಗಿ ಆ ಭಗವಂತ ನಮ್ಮ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾನೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅದನ್ನ ನಾವು ಮಾಡ್ಕೊಳ್ಳೋದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀವಿ. ನಮ್ಮ ರಂಗಸ್ವಾಮಿ ಅವರು ಕೂಡ ಅವರ ಮನೆಯೂ ಕೂಡ ಒತ್ತಿಟ್ಬಿಟ್ಟು ಅವ್ರ ಮಕ್ಕಳನ್ನು ಕೂಡ ನೋಡಕ್ಕೆ ಹೋಗಕ್ಕೆ ಸಮಯ ಸಿಗ್ತಾ ಇಲ್ಲ. ಆ ಒಂದು ಹೀಗಾಗಿ ಈಗ 3 ಬ್ಯಾಚ್ ಮುಗಿದಿದೆ, 4ನೇ ಬ್ಯಾಚ್ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ವಿಕಲಚೇತನರಿಗಾಗಿ ಇರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನ ಮುಂದೆ ತಗೊಂಡು ನನ್ನ ಜೀವನವಿಡೀ ನಮ್ಮ ಸ್ನೇಹಿತರೊಡಗಡೆ ತಮ್ಮೆಲ್ಲರನ್ನ ಒಂದು ಸಹಕಾರದಿಂದ ಅದೇ ನಿಟ್ಟಿನಲ್ಲಿ ನನ್ನ ಮರಣ ಹೋಗೋ ತನಕ ನಾನು ಇದೇ ನಿಟ್ಟಿನಲ್ಲಿ ಸಾಕಬೇಕು ಅಂತ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಸಹಕಾರ ನೀಡ್ತೀರ ಅಂತ ನಂಬ್ಕೊಂಡಿದ್ದೀನಿ. ನಿಮ್ಗೆ ನಮ್ಮ ಸ್ನೇಹಿತರೆಲ್ಲ ಹೇಳೋದು ಒಂದು ಹಾಡಾಡ್ಬೇಕು ಅಂತ, ಆದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ರೂ ಆಯ್ತು, ನಮ್ಮ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಮಾಡ್ತಾ ಇದೆ ಅದೊಂದು ಹಾಡನ್ನ ಹೇಳ್ತಾ ಇದ್ದೀನಿ. ಕನ್ನಡ ನಾಡು ಚಂದ, ಕನ್ನಡ ನಾಡು ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ಜನ ಅಂದ. ಕನ್ನಡ ನಾಡು ಚಂದ, ಕನ್ನಡ ನಾಡು ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ಜನ ಅಂದ. ಗುಲಾಬಿ ಹೂವ ನೋಡು, ಸಾರಿ ಬೆಟ್ಟದ ಹೂವ ನೋಡು, ನಮ್ಮ ಬೆಂಗಳೂರು ಜಿಲ್ಲೆ ನೋಡು. ಬೆಟ್ಟದ ಹೂವ ನೋಡು, ನಮ್ಮ ಬೆಂಗಳೂರು ಜಿಲ್ಲೆ ನೋಡು. ನಮ್ಮ ಬೆಂಗಳೂರು ಜಿಲ್ಲೆಯ ವಿಧಾನಸೌಧವ ನೀವೊಮ್ಮೆ ಬಂದು ನೋಡು. ನಮ್ಮ ಬೆಂಗಳೂರು ಜಿಲ್ಲೆಯ ವಿಧಾನಸೌಧ ನೀವೊಮ್ಮೆ ಬಂದು ನೋಡು. ಕನ್ನಡ ನಾಡು ಚಂದ, ಕನ್ನಡ ನಾಡು ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ಜನ ಅಂದ. ಮಲ್ಲಿಗೆ ಹೂವ ನೋಡು, ನಮ್ಮ ಮೈಸೂರು ಜಿಲ್ಲೆ ನೋಡು. ಮಲ್ಲಿಗೆ ಹೂವ ನೋಡು, ನಮ್ಮ ಮೈಸೂರು ಜಿಲ್ಲೆ ನೋಡು. ನಮ್ಮ ಮೈಸೂರು ಜಿಲ್ಲೆಯ ಅರಮನೆಯನ್ನ ನೀವೊಮ್ಮೆ ಬಂದು ನೋಡು. ನಮ್ಮ ಮೈಸೂರು ಜಿಲ್ಲೆಯ ಅರಮನೆಯನ್ನ ನೀವೊಮ್ಮೆ ಬಂದು ನೋಡು.
ಕನ್ನಡ ನಾಡು ಚಂದ, ಕನ್ನಡ ನಾಡು ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ಜನ ಅಂದ. ದಾಸವಾಳ ಹೂವ ನೋಡು, ನಮ್ಮ ದಾವಣಗೆರೆ ಜಿಲ್ಲೆ ನೋಡು. ದಾಸವಾಳ ಹೂವ ನೋಡು, ನಮ್ಮ ದಾವಣಗೆರೆ ಜಿಲ್ಲೆ ನೋಡು. ನಮ್ಮ ದಾವಣಗೆರೆ ಜಿಲ್ಲೆಯ ಬೆಣ್ಣೆಯ ದೋಸೆಯ ನೀವೊಮ್ಮೆ ತಿಂದು ನೋಡು. ನಮ್ಮ ದಾವಣಗೆರೆ ಜಿಲ್ಲೆಯ ಬೆಣ್ಣೆಯ ದೋಸೆಯ ನೀವೊಮ್ಮೆ ತಿಂದು ನೋಡು. ಕನ್ನಡ ನಾಡು ಚಂದ, ಕನ್ನಡ ನಾಡು ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ಜನ ಅಂದ. ಗುಲಾಬಿ ಹೂವ ನೋಡು, ನಮ್ಮ ಗುಲ್ಬರ್ಗ ಜಿಲ್ಲೆ ನೋಡು. ಗುಲಾಬಿ ಹೂವ ನೋಡು, ನಮ್ಮ ಗುಲ್ಬರ್ಗ ಜಿಲ್ಲೆ ನೋಡು. ನಮ್ಮ ಗುಲ್ಬರ್ಗ ಜಿಲ್ಲೆಯ ಗೋಧಿ ರೊಟ್ಟಿಯ ನೀವೊಮ್ಮೆ ತಿಂದು ನೋಡು. ನಮ್ಮ ಗುಲ್ಬರ್ಗ ಜಿಲ್ಲೆಯ ಗೋಧಿ ರೊಟ್ಟಿಯ ನೀವೊಮ್ಮೆ ತಿಂದು ನೋಡು. ಕನ್ನಡ ನಾಡು ಚಂದ, ಕನ್ನಡ ನಾಡು ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ಜನ ಅಂದ. ಕನಕಾಂಬರ ಹೂವ ನೋಡು, ನಮ್ಮ ಕೋಲಾರ ಜಿಲ್ಲೆ ನೋಡು. ಕನಕಾಂಬರ ಹೂವ ನೋಡು, ನಮ್ಮ ಕೋಲಾರ ಜಿಲ್ಲೆ ನೋಡು. ನಮ್ಮ ಕೋಲಾರ ಜಿಲ್ಲೆಯ ಚಿನ್ನದ ಗಣಿಯ ನೀವೊಮ್ಮೆ ಬಂದು ನೋಡು. ನಮ್ಮ ಕೋಲಾರ ಜಿಲ್ಲೆಯ ಚಿನ್ನದ ಗಣಿಯ ನೀವೊಮ್ಮೆ ಬಂದು ನೋಡು. ಸಂಪಿಗೆ ಹೂವ ನೋಡು, ನಮ್ಮ ಸರ್ಗೂರ ಬಂದು ನೋಡು. ಸಂಪಿಗೆ ಹೂವು ನೋಡು, ನಮ್ಮ ಸರ್ಗೂರ ಬಂದು ನೋಡು. ನಮ್ಮ ಸರ್ಗೂರಿನಲ್ಲಿರುವ ಕಬಿನಿ ಶ್ಯಾಮ ನೀವೆಲ್ಲ ಕನ್ನಡ ನಾಡು ಚಂದ, ಕನ್ನಡ ನಾಡು ಚಂದ, ಕನ್ನಡ ಜನ ಅಂದ, ಕನ್ನಡ ಜನ ಅಂದ, ನಮ್ಮ ಕನ್ನಡ ಜನ ನಮ್ಮ ಕನ್ನಡ ಜನ ನಮ್ಮ ಕನ್ನಡ ಜನ. ಥ್ಯಾಂಕ್ ಯು. ಶ್ರೀಯುತ ಗುರುಸ್ವಾಮಿ ಅವರು ತಮ್ಮ ನುಡಿಗಳ ಜೊತೆಗೆ ನಮ್ಮ ಕರ್ನಾಟಕದ ಕನ್ನಡ ರಾಜ್ಯೋತ್ಸವದ ಕುರಿತು ಅದಕ್ಕೆ ಪೂರಕವಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿರುವಂತಹ ವಿಶೇಷತೆಯನ್ನ ತಮ್ಮ ಹಾಡಿನ ಮೂಲಕ ಅದರ ಸೌಂದರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನು ಮಾಡಿ ಎಲ್ಲರನ್ನ ರಂಜಿಸಿದ ಶ್ರೀಯುತ ರಂಜಿಸುವುದರ ಜೊತೆಗೆ ಮನಮುಟ್ಟುವಂತೆ ಅದಕ್ಕೆ ಒಂದು ಅರ್ಥಗರ್ಭಿತವಾದಂತಹ ಒಂದು ಸೊಬಗನ್ನು ನೀಡಿದಂತಹ ಶ್ರೀಯುತ ಗುರುಸ್ವಾಮಿ ಅವರಿಗೆ ಎಲ್ಲರ ಪರ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ವೇದಿಕೆ ಒಂದು ಸನ್ಮಾನವನ್ನ ಸ್ವೀಕರಿಸುವ ಅಂದ್ಬಿಟ್ಟು ಶ್ರೀಯುತ ಗುರುಸ್ವಾಮಿ ಸರ್ ಅವರನ್ನು ಕೇಳ್ಕೊತಾ ಇದ್ದೀನಿ. ಒಂದು ಬಾರಿಯ ಕಾರ್ಯಕ್ರಮದ ಅಂತಿಮ ಘಟ್ಟ. ಈ ಒಂದು ಕಾರ್ಯಕ್ರಮದ ಇಲ್ಲಿವರೆಗೆ 2 ಗಂಟೆಗಳ ಕಾಲ ಸುದೀರ್ಘವಾಗಿ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಾಕಷ್ಟ ಎಲ್ಲರಿಗೂ ಒಂದು ಕಾರ್ಯಕ್ರಮದ ಒಂದು ಧನ್ಯವಾದಗಳನ್ನ ವಂದನೆಗಳನ್ನ ಸಲ್ಲಿಸಲಿದ್ದಾರೆ ಶ್ರೀಯುತ ವಿರೂಪಾಕ್ಷ ಅವರು, ಪಂಚಾಯತ್ ರಾಜ್ ಇಲಾಖೆ ತುಮಕೂರು. ಇವರು ಎಲ್ಲರೊಂದಿಗೆ ಒಂದು ವಂದನೆಗಳನ್ನ ಸಲ್ಲಿಸಿದ್ದಾರೆ. ಒಂದೇ ಭಾರತ ಮಾತರಂ. ತಾಯಿ ಭುವನೇಶ್ವರಿಯ ಪಾದಕ್ಕೆ ಪರಮಟ್ಟು ತಾಯಿಗೆ ತಾಯಿಗೆ ನನ್ನ ಹಣೆ ಹಚ್ಚಿ ನಾನು ಹೆಚ್ಚು ಮಾತಾಡೋ ಮನುಷ್ಯ ಮಾತಾಡುವ ಕಾರಣ ಎಲ್ಲರೂ ದಯಮಾಡಿ ಕನ್ನಡವನ್ನ ಬಳಸಿ ತಮ್ಮ ಮಕ್ಕಳಿಗೂ ಕನ್ನಡವನ್ನು ಕಲಿಸಿ, ಹಾಗೆ ತಮ್ಮ ಬರಹಗಳಲ್ಲಿ, ಪತ್ರ ವ್ಯವಹಾರಗಳಲ್ಲಿ, ಗಣಕಯಂತ್ರದಲ್ಲೂ ಕೂಡ ಕನ್ನಡವನ್ನು ಬಳಸಬಹುದು. ದಯಮಾಡಿ ಎಲ್ಲರನ್ನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಕನ್ನಡವನ್ನು ಬಳಸಿ. ವೇದಿಕೆಯಲ್ಲಿರ್ತಕ್ಕಂತಹ
ಅತಿಥಿಗಳನ್ನ ವಂದಿಸುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ಆರಂಭದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಕೊಟ್ಟಂತಹ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಾದ ಗುರುಮೂರ್ತಿ ಸರ್ ಮತ್ತು ರಂಗನಾಥ್ ಸರ್ ಅವರಿಗೆ ವಂದಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಜವರೇಗೌಡ ಸರ್ ಅವರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಮಪ್ಪ ಸರ್ ಅವರಿಗೂ ಕೂಡ ಹೃದಯ ತುಂಬಿ ಮತ್ತು ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ವೇದಿಕೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಶಿವಪುತ್ರ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಮುರಳಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಹರೀಶ್ ಸರ್ ಮತ್ತು ಅವರ ಸಹ ಬಳಗ ಮತ್ತೆ ಇತರೆ ಇಲ್ಲಿ ಸಹಕರಿಸಿದಂತೆ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾದಂತಹ ನಾಗೇಶ್ ಅವರು, ಆರೋಗ್ಯ ಇಲಾಖೆ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಸುದೀರ್ಘವಾದ 2 ಗಂಟೆಗಳ ಕಾಲ ಒಂದು ಸಮಾರಂಭ ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರದಲ್ಲಿ ಮಾರ್ಗದರ್ಶನದಲ್ಲಿ ನಡೆದಿದೆ. ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮದ ವ್ಯವಸ್ಥೆಗೆ ನಿಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯ. ಹಾಗಾಗಿ ಇಲ್ಲಿವರೆಗೆ ಕಾರ್ಯಕ್ರಮ ಯಶಸ್ವಿಯಾಗಿ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುವುದಕ್ಕಿಂತ ಮುಂಚಿತವಾಗಿ ಜೋಶಿ ಮೇಡಮ್ ಅವರು ಒಂದು ಕವಿತೆಯನ್ನ ಹಾಡಿದರು. ಬನ್ನಿ ಮೇಲೆ ಬನ್ನಿ ಮೇಲೆ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಇದಕ್ಕೆ ಮುಖ್ಯ ಕಾರಣವರು ನಮ್ಮ ಸತೀಶ್ ಜವರೇಗೌಡ ಸರ್. ಏನೇ ಕಾರ್ಯಕ್ರಮ ಎಲ್ಲೇ ಆದ್ರೂ ನಮ್ಗೆ ವಾಟ್ಸಪ್ ಅಲ್ಲಿ ಕರೀತಾ ಇರ್ತಾರೆ. ನಮ್ಗೆ ಎಲ್ಲ ಕಾರ್ಯಕ್ರಮ ಮುಖಾಂತರ ತಿಳ್ಕೊತಾ ಇರ್ತೀವಿ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರ. ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ ಅಂತ ತಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ ಸರ್. ಮತ್ತೆ ನನ್ನ ಮಗನೂ ಕೂಡ ಅಂಗವಿಕಲತೆ. ಯಾಕಂದ್ರೆ 2 ವರ್ಷ ಮಗುಲಿ ತೊಂದರೆ ಇದಾಗಿ ಅವ್ನಿಗೆ ಒಂದೇ ಗಂಟದ ದೃಷ್ಟಿ ಇಲ್ಲ ಕಣ್ಣು. ಅವ್ನಿಗೂ ಪೆನ್ಷನ್ ಎಲ್ಲ ಬರ್ತದೆ. ಅವ್ರಿಗೆ ಕೆಲಸ ಸಿಕ್ಕಿಲ್ಲ. 26 ವರ್ಷ ಆಯ್ತು. ಈಗ ಬೇರೆ ಕಾರ್ಯಕ್ರಮಕ್ಕೂ ಭಾಗವಹಿಸ್ತೀನಿ. ಆದ್ರೂ ನಾನು ಅಂಗವಿಕಲರು ಅಂದಿದ ತಕ್ಷಣ ನಿಮಗೆ ನನ್ನ ಮಗನ ನೆನಪಾಯ್ತಲ್ಲ, ಆ ಮಕ್ಕಳ ಪ್ರೋಗ್ರಾಮ್ ಭಾಗವಹಿಸೋಣ ಅಂತ ಮೊದಲು 4 ತಾಲೂಕಲ್ಲಿ ಪಾಲಕರ ಸಂಘದಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ಅಂಗವಿಕಲರ ಸಂಘದಲ್ಲಿ ಮೊನ್ನೆ ಭಾಗವಹಿಸಿದ್ವಿ. ಮನೆ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೂ ಭಾಗವಹಿಸೋಣ ಅಂತ ಅನ್ಕೊಂಡ್ರೆ ಒಂದು ಚಿಕ್ಕ ಕವನ ಹೇಳ್ತೀವಿ ಸರ್. ಚೇತನ ಅಂತ ಕವನದ ಶೀರ್ಷಿಕೆ ಚೇತನ. ನಾನೆಂದು ಎದೆಗುಂದಲಿಲ್ಲ ಚೇತನನೆಂದು, ನಾನೆಂದು ಎದೆಗುಂದಲಿಲ್ಲ ವಿಕಲ ಚೇತನನೆಂದು, ನಾನೆಂದು ಎದೆಗುಂದಲಿಲ್ಲ ವಿಕಲ ಚೇತನೆಂದು, ನನ್ನ ಹುಲಿಗೆ ಅಡ್ಡಿಯಾಗಲಿಲ್ಲ ವಿಕಲ ಚೇತನ, ನನ್ನ ಹುಲಿಗೆ ಅಡ್ಡಿಯಾಗಲಿಲ್ಲ ವಿಕಲ ಚೇತನ, ನಾವೆಂದು ಚೇತನ ಚೇತನ ಚೇತನ. ಹೇಳಿ. ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮನೆ ಮನೆಯ ಅಂಗಳದಿ ಅರಳಿರುವ ಹೂವುಗಳೇ, ನಾಡದಿನ ನಾಡನ್ನು ನಡೆಸುವರು ನೀವುಗಳೇ, ನಾಡದಿನ ನಾಡನ್ನು ನಡೆಸುವರು ನೀವುಗಳೇ. ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ತಂದೆ ತಾಯಿ ಹೇಳಿದ ರೀತಿ ನಡೆಯಲೇಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠವ ಕಲಿಯಲೇಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲೇಬೇಕು, ನಡೆನುಡಿಯಲ್ಲಿ ಸತ್ಯವನೆಂದು ಪಾಲಿಸಬೇಕು ಪಾಲಿಸಬೇಕು. ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಸ್ನೇಹಿತರಲ್ಲಿ
ಭೇದವ ತೊರೆದು ಸೋದರ ಭಾವದಿ ನೋಡಿ ಸೋಮಾರಿ ಆಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ ಭೇದವ ತೊರೆದು ಬಾಳಿಲಿ ಎಲ್ಲರೂ ಒಂದುಗೂಡಿ ಚೆಲುವಿನ ಮುದ್ದಿನ ಮಕ್ಕಳೇ ಮನೆ ಮನೆಯ ಅಂಗಳದಿ ಅರಳಿರುವ ಹೂವುಗಳೇ ನಾಳೆ ದಿನ ನಾಡನ್ನು ನಡೆಸುವರು ನೀವುಗಳೇ ನಾಳೆ ದಿನ ನಾಡನ್ನು ನಡೆಸುವರು ನೀವುಗಳೇ ಚೆಲುವಿನ ಮುದ್ದಿನ ಮಕ್ಕಳೇ ಧನ್ಯವಾದಗಳು. ನಾನು ಅಂಗನವಾಡಿ ಮೇಡಮ್ ಮಕ್ಕಳ ಜೊತೆ ಆಡಿ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಕವಯಿತ್ರಿ ಅವರು ನಾಭಗನದಿಂದ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಒಂದು ನಮ್ಮ ಸಭೆಗೆ ಒಂದು ಸಮಾರಂಭಕ್ಕೆ ಬಂದು ತಮ್ಮ ಕವಿತೆಯನ್ನ ವಾಚನ ಮಾಡೋದ್ರ ಜೊತೆಗೆ ಪ್ರಾರ್ಥನೆಯನ್ನು ಇರಿಸ್ಕೊಟ್ರು. ಚೇತನ ವಿಕಲಚೇತನ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಗೀತೆಯನ್ನ, ಜೊತೆಗೆ ಮಕ್ಕಳ ಒಂದು ಸಹ ಸಂಬಂಧವನ್ನ ಯಾವ ರೀತಿ ಇರಬೇಕು, ಸಹಾಯತೆ ಹೇಗಿರ್ಬೇಕು ಅನ್ನೋದನ್ನ ತಮ್ಮದೇ ಆದ ಗೀತೆಯನ್ನ ಹಾಡೋದ್ರ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅವರು ಶ್ರೀಮತಿ ಜ್ಯೋತಿ ಮೇಡಮ್ ಕವಯಿತ್ರಿ ನಾಗಮಂಗಲ ಅವರಿಗೆ ಈ ಕೊನೆಯದಾಗಿ ಬೆಳಿಗ್ಗೆಯಿಂದ ಸಂಜೆಯಿಂದ ಇಲ್ಲಿವರೆಗೆ ಕಾರ್ಯಕ್ರಮದ ಒಂದು ವ್ಯವಸ್ಥಿತ ನಡೆಯಲು ಅವಕಾಶ ಮಾಡಿದ ಎಲ್ಲರಿಗೂ ಒಂದು ಈ ಕಾರ್ಯಕ್ರಮಕ್ಕೆ ಇತಿಶ್ರೀಯನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ನಮ್ಮ ಅಕ್ಷಾಭಾರತ್ ಮಿಷನ್ ಮತ್ತು ಆಶಾದೀಪ್ ಸಮನ್ವಯ ಶಿಕ್ಷಣ ತರಬೇತಿ ಕೇಂದ್ರದ ವತಿಯಿಂದ ಒಂದು ಉಪಹಾರ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ದಯಮಾಡಿ ಬಂದಿರತಕ್ಕಂತಹ ವೇದಿಕೆ ಒಂದು ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ತಂದೆ ತಾಯಿಗಳು ಮತ್ತು ಸಹಪಾಠಿಗಳು ಮಕ್ಕಳು ಊಟವನ್ನ ಸವಿದು ಅನಂತರ ತಮ್ಮ ಮನೆ ಕಡೆಗೆ ಪ್ರಯಾಣವನ್ನು ಬೆಳೆಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೇನೆ. ಗ್ರೂಪ್ ಕೂಡ ತೆಗ್ಸೋಣ. ಶಿಬಿರಾರ್ಥಿಗಳೇ, ಗಣ್ಯರೇ, ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳೇ, ನನ್ನ ಸ್ನೇಹಿತರೆ, ವಿಶೇಷತೆ ಅಂದ್ರೆ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕು ಅಂದ್ರೆ ಭಾಷಣ ಮತ್ತೆ ಭಾಗವಹಿಸಿಕೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿರೂಪಣೆ. ಒಂದು ಕಾರ್ಯಕ್ರಮನ ಅದ್ರ ಹಿಂದೆ ಮುಂದೆ ಸೊಗಡು ಏನಿದೆ, ಲಯ ತಾಳ, ಅದನ್ನೆಲ್ಲ ನಾವು ಮಾತಾಡ್ತಕ್ಕಂಥ ಮಾತುಗಳು ಅದಕ್ಕೆ ಒಂದು ಸ್ವಲ್ಪ ಸೇರಿಸಿ ಉತ್ತಮವಾಗಿ ಏನು ನಡೆಸ್ಕೊಡ್ತಾರೆ ಕಾರ್ಯಕ್ರಮ ನಿರೂಪಣೆ, ಅದು ತುಂಬಾ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ಈ ದಿನ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಕ್ಕಂಥ ಶ್ರೀಯುತ ಹರೀಶ್ ಸರ್ ಅವರು ಮೈಸೂರು ಜಿಲ್ಲಾ ಅತ್ಯುನ್ನತ ಶಿಕ್ಷಕರಾಗಿ ಈ ವರ್ಷ ಅವರಿಗೆ ಲಭಿಸಿದೆ. ಅವರಿಗೆ ನಮ್ಮ ಅಕ್ಷರ ಭಾರತ್ ಮಿಷನ್ ಹಾಗೂ ಆಶಾದೀಪ ಫೌಂಡೇಶನ್ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಅವರು ಈ ಒಂದು ಕಾರ್ಯಕ್ರಮನ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿಯೂ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಗ್ರೂಪ್ ಫೋಟೋ ದಯಮಾಡಿ ಎಲ್ಲ